ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಕನ್ನಡ 2025 ಮತ್ತು 26ನೇ ಸಾಲಿನಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ನಿಮಗೆ ನೀಲಿನಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆಯ ಜೊತೆಯಲ್ಲಿ ಪ್ರಶ್ನೆಕೋಟಿಯನ್ನು ಕೂಡ ಹೊರಡಿಸಲಾಗಿದೆ. ಈ ಒಂದು ಪ್ರಶ್ನೆಕೋಟಿಯು ನಿಮ್ಮ ಒಂದು ಪರೀಕ್ಷೆಯ ಉಪಯೋಗಕ್ಕಾಗಿ, ನಿಮ್ಮ ಒಂದು ಪ್ರಾಕ್ಟೀಸಿಗಾಗಿ ಇದು ಕೊಟ್ಟಿದ್ದಾರೆ. ಇದಕ್ಕಾಗಿ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಮೇಡಮ್ ಎಕ್ಸಾಮ್ ಇನ್ನು 2 ದಿನ ಅಷ್ಟೇ ಇದೆ, ಪ್ರಶ್ನೆಕೋಟಿಯನ್ನು ಒಂದ್ಸಲಿ ಮಾಡಿ ಅಂತ ಕೇಳ್ತಾ ಇದ್ರು. ಅದಕ್ಕಾಗಿ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಸೊ ನೀವು ಕೂಡ ಇದನ್ನು ಸಮಯ ಬಹಳಷ್ಟು ಕಡಿಮೆ ಇರೋದರಿಂದ ನೀವು ಕೂಡ ನಾನು ಪ್ರಶ್ನೆಕೋಟಿಯನ್ನು ಉತ್ತರಿಸ್ತಾ ಹೋಗ್ತಾ ಇರಬೇಕಾದ್ರೆ ನೀವು ಕೂಡ ಅಭ್ಯಾಸವನ್ನು ಮಾಡಿದರೆ ಸುಲಭವಾಗಿ ಕೇಳುವಂತಹ ಒಂದು ಪ್ರಶ್ನೆಗಳಿಗೆ, ಅಂದರೆ ಎಕ್ಸಾಮ್ನಲ್ಲಿ ಕೇಳುವಂತಹ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರಿಸ್ಬೋದು. ಹಾಗೆ ಕದಡಿದ ಸಲಿಲಂ ತಿಳಿವಂದದೆ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ಬಹು ಆಯ್ಕೆ ಪ್ರಶ್ನೋತ್ತರಗಳು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ನಿಮ್ಮ ಸಿಲೆಬಸ್ಸಲ್ಲಿ ಇರುವಂತಹ ಪ್ರಶ್ನೆಕೋಟಿಯಲ್ಲಿ ಕೊಟ್ಟಿರುವಂತಹ ಎಲ್ಲ ಪ್ರಶ್ನೆಗಳನ್ನು ಕೂಡ ಪಕ್ಷಿ ನೋಟವನ್ನು ಮಾಡ್ತಾ ಹೋಗೋಣ. ನೋಡಿ, ರಾವಣನ ಎದುರು ಪ್ರತ್ಯಕ್ಷವಾದಂತಹ ವಿದ್ಯಾದೇವತೆ ಯಾವುದು ಅಂತ ಇದೆ, ಅದು ಬಹುರೂಪಿಣಿವಿದೆ. ಲಕ್ಷ್ಮೀಧರ ಎಂದರೆ ಯಾರು ಅಂದರೆ ಅದು ಲಕ್ಷ್ಮಣ. ಇವರನ್ನು ಕೊಲ್ಲುವುದಿಲ್ಲ ಎಂದು ವಿದ್ಯಾದೇವತೆ ಹೇಳಿತು ಅಂತಂದರೆ ರಾಮ ಲಕ್ಷ್ಮಣರನ್ನು ಕೊಲ್ಲುವುದಿಲ್ಲ ಅಂತ ಹೇಳ್ಬಿಟ್ಟು ವಿದ್ಯಾದೇವತೆ ಹೇಳುತ್ತೆ. ರಾವಣನ ಅಂತಃಪುರದವನ್ನು ಹಿಂಸಿಸಿದವರು ಯಾರು ಅಂದರೆ ಅದು ಅಂಗದಾದಿಗಳು. ದಶಾನನ ಎಂದರೆ ಈತ ಯಾರು ಅಂದರೆ ಅದು ರಾವಣ. ಮಯತನೂಜೆ ಅಂದರೆ ಯಾರು ಅಂದರೆ ಅದು ಮಂಡೋದರಿ. ರಾವಣನು ಮಹಾಪೂಜೆಯನ್ನು ಎಲ್ಲಿ ಮಾಡಿಸಿರ್ತಾನೆ ಅಂದರೆ ಶಾಂತಿ ಜಿನಭವನದಲ್ಲಿ ಮಾಡಿಸಿರ್ತಾನೆ. ಸಮಧಿಕಾರರ್ ಜಗತ್ರಯದೊಳಿನ್ನೆನ್ನಗೆ ಎನ್ನೊಳಿದಿರ್ಚು ವನ್ನರಾರ್ ಸಮರದೋಳೆಂದು ತನ್ನ ಭುಜದಂಡ ಮನೀಕ್ಷಿಸಿ. ಈ ಪದ್ಯಭಾಗದಲ್ಲಿ ವ್ಯಕ್ತವಾಗಿರುವಂತಹ ಭಾವ ಎಂದರೆ ರಾವಣನ ಒಂದು ಉತ್ಸಾಹವನ್ನು ನೋಡಬಹುದು. ವಿಯಚ್ಚರಾಧಿಪತಿ ಅಂತ ಅಂದರೆ ಏನು ಅಂದರೆ ರಾವಣ. ನೋಡಿ, ಇದನ್ನು ಒಂದು ಮ್ಯಾಚ್ ದ ಫಾಲೋಯಿಂಗಲ್ಲಿ ಈ ಒಂದು ಪ್ರಶ್ನೆ ಬಂದಿರುವಂಥದ್ದನ್ನು ನೋಡಿರ್ಬೋದು. ವಿಯಚ್ಚರಾಧಿಪತಿ ಅಂತ ಕೊಟ್ಬಿಟ್ಟು ಎ ಸೆಕ್ಷನಲ್ಲಿ, ಬಿ ಸೆಕ್ಷನಲ್ಲಿ ರಾವಣ ಅಂತ ಬಂದಿರೋದನ್ನು ಗಮನಿಸಿದ್ದೇನೆ. ಸೊ ಇವನ್ನು ಕೂಡ ಗಮನದಲ್ಲಿರಿಸ್ಕೊಂಡು ನೀವು ಓದ್ತಾ ಹೋಗಿ. ರಾವಣನು ಪ್ರಮೋದವನಕ್ಕೆ ಹೇಗೆ ಬರ್ತಾನೆ ಅಂದರೆ ಅರಲಂಬುಗಳಿಲ್ಲದ ಕಾಮನಂತೆ. ರಾವಣನ ಆಗಮನವನ್ನು ಸೀತೆಗೆ ತೋರಿದಂತಹವರು ಯಾರು ಅಂದರೆ ಕಚರಕಾಂತೆಯರು. ರಾವಣ ಸೀತೆಯನ್ನು ಎಲ್ಲಿ ಇರಿಸಿರ್ತಾನೆ ಅಂತಂದರೆ ಪ್ರಮೋದವನದಲ್ಲಿ ಇರಿಸಿರ್ತಾನೆ. ಸೀತೆ ಇದನ್ನು ಹುಲ್ಲಿಗೆ ಸಮಾನ ಅಂತ ಭಾವಿಸ್ತಾಳೆ ಅಂದರೆ ರಾವಣನ ರೂಪ. ಏನಂ ಕೇಳ್ದೆಪ್ಪನೋ ರಘುಸೂನುವ ಲಕ್ಷ್ಮಣನ ಪೊಲ್ಲವಾರ್ತೆಯನ್. ಈ ಪದ್ಯಭಾಗವು ಏನನ್ನು ಸೂಚಿಸುತ್ತೆ ಅಂದರೆ ಸೀತೆಯ ಒಂದು ಆತಂಕವನ್ನು, ಅಂದರೆ ಏನು ಕೆಟ್ಟ ವಾರ್ತೆಯನ್ನು ಕೇಳಬೇಕಾಗಿದೆಯೋ ರಾಮ ಮತ್ತು ಲಕ್ಷ್ಮಣರಿಂದಾಗಿ ಅವರನ್ನು ಕುರಿತು ನಾವು ಏನು ಕೇಳಬೇಕಾಗಿದೆಯೋ ಅಂತ ಹೇಳಿಬಿಟ್ಟು ಅವಳಿಗೆ ಭಯ ಉಂಟಾಗಿರುತ್ತೆ. ರಾವಣನ ಮಾತು ಕೇಳಿ ಮೂರ್ಛೆ ಹೋದವರು ಯಾರು ಅಂದರೆ ಅದು ಸೀತೆ. ಕರುಣಿಸುವೊಡೆನೆಗೆ ದಶಕಂ ಧರದುರದೋಳು ರಘುತನೂಜನಾಯು ಪ್ರಾಣಂ ಬರೆಗಂಬಾರದಿರೇನು ತಂ ಧರಿತ್ರಿಯೋಳ್ ಮೈಯನೊಕ್ಕು ಮೂರ್ಛೆಗೆ ಸಂದಳ್. ಈ ಪದ್ಯಭಾಗಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂದರೆ ರಾಮನ ಕರುಣಿಸುವುದಾದರೆ ನೀನು ದಶಕಂದರ ಅಂದರೆ ರಾವಣ, ದುರಧರದೋಳ್ ಅಂದರೆ ಈ ಭೂಮಿಯಲ್ಲಿ, ರಘುತನೂಜ ಅಂದರೆ ರಾಮ ಆಯಸ್ಸು ಮತ್ತು ಪ್ರಾಣ ಇರುವವರೆಗೂ ಕೂಡ ನನ್ನ ಹತ್ತಿರ ಬರಬೇಡ ಅಂತ ಹೇಳಿ ಆಕೆ ಮೂರ್ಛೆಗೆ ಸಂತಳೆ. ಅಂತಂದರೆ ಏನು ಅಂದರೆ ರಾಮನ ಆಯಸ್ಸು ಮತ್ತು ಪ್ರಾಣದವರೆಗೂ ಬರಬೇಡ ಅಂತ ಹೇಳಿಬಿಟ್ಟು ಆಕೆ ಹೇಳ್ತಾಳೆ. ಇನ್ನು ಇವನಿಗೆ ಸೀತೆಯ ಬಗ್ಗೆ ಅನುಕಂಪ ಹುಟ್ಟುತ್ತೆ ಅಂದರೆ ರಾವಣನಿಗೆ. ಕದಡಿದ ಸಲಿಲಂ ತಿಳಿವಂದದೆ ತನ್ನಿಂ ತಾನೇ ತಿಳಿದ ದಶವದನಂಗಾದುದು ವೈರಾಗ್ಯಂ ಸೀತೆಯೊಳುದಾತ್ತನೋಳ್ಪುಟಿದಲ್ತೆ ನೀಲಿ ರಾಗಂ ಅನ್ನುವಂಥದ್ದು. ಈ ಪದ್ಯಭಾಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂದರೆ ಉದಾತ್ತನಾದಂತಹ ರಾವಣನಿಗೆ ನೀಲಿ ರಾಗ ಉಂಟಾಯಿತು, ಅಂದರೆ ಕದಡಿದಂತಹ ಸಲಿಲ ತಿಳಿಯಾಯಿತು ಅನ್ನುವಂಥದ್ದು. ಇದು ತನ್ನಿಂದ ತಾನೇ ತಿಳಿಯಾಗುತ್ತೆ. ಯಾವುದು ಅಂದರೆ ಕದಡಿದಂತಹ ನೀರು, ಸಲಿಲ ಅಂದರೆ ನೀರು, ಉದಕ. ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡುತ್ತೆ ಅಂದರೆ ಸೀತೆಯ ಬಗ್ಗೆ. ಇವರಂ ಪ್ರಾಣಪ್ರಿಯರಂ ನೆವಮಿಲ್ಲದೆ ಕರ್ಮವಶಮೇ ನೆವಮೆನೆ ಕಂದರ್ಪ ವಿಮೋಹದಿಂದಗಲ್ಚಿದೆ ನ ವಿವೇಕಿಯನ್ನೆನ್ನ ಕುಲದ ಪೆಂಪಳಿವಿನಿಗೆಂ ಅಂತ ಇಲ್ಲಿ ವ್ಯಕ್ತವಾಗಿರುವಂತಹ ಭಾವ ಏನು? ರಾವಣನ ಪಶ್ಚಾತ್ತಾಪ. ಇವರ ಪ್ರಾಣಪ್ರಿಯರಾದಂತಹ ರಾಮ ಮತ್ತು ಸೀತೆಯರನ್ನು ನಾನು ಕಾರಣವಿಲ್ಲದೆ ಬೇರೆ ಮಾಡಿಬಿಟ್ಟಿದೆ, ಇದು ಕರ್ಮವಶದಿಂದನೇ ಮಾತ್ರ ಆದಂತಹದ್ದು ಅಂತ ಹೇಳಿಬಿಟ್ಟು ಆತ ತನ್ನ ಒಂದು
ಕರ್ಮ ಮಾಡಿದಂತಹ ಕೆಲಸಕ್ಕೆ ತಾನೇ ಪಶ್ಚಾತ್ತಾಪವನ್ನು ಪಟ್ಟಂತಹದ್ದು. ಇವರಂ ಪ್ರಾಣಪ್ರಿಯರಂ ನೆವಮಿಲ್ಲದೆ ಕರ್ಮವಶಮೇ ನೆವಮನೆ ಕಂದರ್ಪ ವಿಮೋಹದಿಂದಗಲ್ಚಿದೆ ನ ವಿವೇಕಿಯನ್ನೆನ್ನ ಕುಲದ ಪಿಂಪಳವಿನೆಗೆ. ನಾನೇ ನನ್ನ ಒಂದು ಕುಲದ ಘನತೆಯನ್ನು ಮೀರ್ಬಿಟ್ಟೆ ಅಂತ ಹೇಳ್ಬಿಟ್ಟು ಆತ ಹೇಳ್ತಾನೆ. ಯಾರನ್ನು ಅಗಲಿಸ್ತೆ ಅಂತ ಹೇಳ್ತಾನೆ ಅಂತಂದರೆ ಅವನು ರಾಮ ಮತ್ತು ಸೀತೆಯನ್ನು ರಾವಣ ಯಾರಿಂದ ಬೇರ್ಪಡಿಸಿರ್ತಾನೆ ಅಂದರೆ ರಾಮನಿಂದ ಬೇರ್ಪಡಿಸಿರ್ತಾನೆ. ಪೌರುಷ ಪ್ರಣಯಿ ಅಂದರೆ ಯಾರು ಅಂತಂದರೆ ಅದು ರಾವಣ. ವಿಭೀಷಣ ಯಾರು ಅಂದರೆ ರಾವಣನ ತಮ್ಮ. ರಾವಣನಿಗೆ ಹಿತವನ್ನು ಹೇಳಿದವನು ಯಾರು ಅಂದರೆ ರಾವಣನ ತಮ್ಮನಾದಂತಹ ವಿಭೀಷಣ ಅವನಿಗೆ ಬುದ್ಧಿವಾದವನ್ನು ಹೇಳಿರ್ತಾನೆ. ಸೌಮಿತ್ರಿ ಅಂತ ಯಾರಿಗೆ ಕರೆಯಲಾಗುತ್ತೆ ಅಂದರೆ ಲಕ್ಷ್ಮಣನಿಗೆ. ಸೌಮಿತ್ರಿಯ ಮಗ ಸೌಮಿತ್ರಿ ಅಂತ ಹೇಳ್ಬಿಟ್ಟು, ಸುಮಿತ್ರೆಯ ಮಗನಾದಂತಹ ಲಕ್ಷ್ಮಣನಿಗೆ ಸೌಮಿತ್ರಿ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇನ್ನು ಬಹುರೂಪಿಣಿ ವಿದ್ಯೆಯನ್ನು ರಾವಣ ಹೇಗೆ ಸಾಧಿಸಿರ್ತಾನೆ ಅನ್ನುವಂತಹದ್ದು ನೋಡಿ. ಇವೆಲ್ಲವುಗಳ ಉತ್ತರವನ್ನು ಕೂಡ ನಾನು ಹಿಂದಿನ ವಿಡಿಯೋಗಳಲ್ಲಿ ಕೊಟ್ಟಿದ್ದೇನೆ, ನೀವು ಅಲ್ಲಿ ರೆಫರ್ ಮಾಡಬಹುದು. ಇಂಪಾರ್ಟೆಂಟ್ ಆಗಿರುವಂತಹ 2 ಅಂಕದ ಪ್ರಶ್ನೆ ಇರ್ಬೋದು, ಸಂದರ್ಭದ ವಾಕ್ಯಗಳು ಇರ್ಬೋದು, ಅವೆಲ್ಲವುಗಳನ್ನು ಕೊಟ್ಟಿದ್ದೇನೆ, ಅಲ್ಲಿ ನೀವು ರೆಫರ್ ಮಾಡ್ತಾ ಹೋಗಿ ನೋಡಿ. 5-6 ವಾಕ್ಯದ ಪ್ರಶ್ನೋತ್ತರಗಳನ್ನು ಕೂಡ ಅಷ್ಟೇ ಅಲ್ಲಿಯೂ ಕೊಟ್ಟಿದ್ದೇನೆ ನೋಡಿ. ಇಲ್ಲಿ ಕಠಿಣ ಮಾದರಿಯ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಕೆಳಗಿನ ಪದ್ಯಭಾಗವನ್ನು ಅರ್ಥೈಸಿಕೊಂಡು ಕೊಟ್ಟಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ದಾರೆ. ಇವರಂ ಪ್ರಾಣಪ್ರಿಯರಂ ನೆವಮಿಲ್ಲದೆ ಕರ್ಮವಶಮೇ ನೆವಮನೆ ಕಂದರ್ಪ ವಿಮೋಹದಿಂದಗಲ್ಚಿದೆ ನ ವಿವೇಕಿಯನ್ನೆನ್ನ ಕುಲದ ಪೆಂಪಳಿವಿನೆಗೆ. ನೋಡಿ, ಈ ಒಂದು ಪದ್ಯ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ನೋಡಿ, ಈ ಒಂದು ಪ್ರಶ್ನೆಕೋಟಿಯಲ್ಲೇ 3 ಬಾರಿ ಇದು ರಿಪೀಟ್ ಆಗಿದೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. 80% ಈ ಒಂದು ಪೊಯಮು 4 ಅಂಕಗಳಿಗೆ ಕೇಳುವಂತಹ ಎಲ್ಲ ಸಾಧ್ಯತೆಗಳು ಇರೋದರಿಂದ ನೀವು ಇದನ್ನು ವಿತೌಟ್ ಫೇಲ್ ಪ್ರಾಕ್ಟೀಸ್ ಮಾಡ್ಕೊಂಡೆ ಪರೀಕ್ಷೆಗೆ ಹೋಗಿ. ಈ ಪದ್ಯದಲ್ಲಿ ಹೇಳಲಾದಂತಹ ಪ್ರಾಣಪ್ರಿಯರು ಯಾರು ಅಂದರೆ ರಾಮ ಮತ್ತು ಸೀತೆ. ರಾವಣನು ಸೀತೆಯನ್ನು ಯಾವ ವ್ಯಾಮೋಹದಿಂದ ಅಗಲಿಸ್ತಾನೆ ಅಂದರೆ ಕಾಮ ವ್ಯಾಮೋಹದಿಂದ ರಾಮ ಮತ್ತು ಸೀತೆಯರನ್ನು ಅಗಲಿಸಿರ್ತಾನೆ. ರಾವಣನಿಗೆ ಅನಿಸುತ್ತೆ ಏನಂತ, ಸೀತೆಯನ್ನು ಅಪಹರಣ ಮಾಡಿದ್ದಕ್ಕಾಗಿ ಈ ರೀತಿಯಾಗಿ ಪಶ್ಚಾತ್ತಾಪ ಪಡ್ತಾನೆ. ಏನಂದರೆ ಪ್ರಾಣಪ್ರಿಯರಾದಂತಹ ರಾಮ ಸೀತೆಯರನ್ನು ನಾನು ಕರ್ಮವಶದಿಂದ, ನಾನು ಕಾಮಮೋಹಿತನಾದಂತಹ ತಾನು ಇವರಿಬ್ಬರನ್ನೂ ಅಗಲಿಸ್ಬಿಟ್ಟಿದ್ದೆ. ಅವಿವೇಕಿಯಾದಂತಹ ತನ್ನಿಂದನೇ ಕುಲದ ಹಿರಿಮೆ ಕಳೆಯುವಂತೆ ನಾನು ಮಾಡಿಬಿಟ್ಟೆ, ಕುಲದ ಹಿರಿಮೆ ಅಳಿಯುವಂತೆ ನಾನು ಮಾಡಿದೆ ಅಂತ ಹೇಳ್ಬಿಟ್ಟು ರಾವಣನು ಪರಿತಾಪಗೊಂಡಿರುವಂತಹದ್ದನ್ನು ಇದು ಆ ರೀತಿಯಾಗಿ ಈತ ಪಶ್ಚಾತ್ತಾಪವನ್ನು ಪಡ್ತಾನೆ. ಮುಂದಿನದು ಕೆಳಗಿನ ಪದ್ಯಭಾಗವನ್ನು ಅರ್ಥೈಸಿಕೊಂಡು ಕೆಳಗಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ, ಕರುಣಿಸುವೊಡೆನಗೆ ದಶಕಂ ಧರದುರದೋಳ್ ರಘುತನೂಜನಾಯು ಪ್ರಾಣಂ ಬರೆಗಂಬಾರದಿರೆನುತ ಧರಿತ್ರಿಯೋಳ್ ಮೈಯ ನೊಕ್ಕು ಮೂರ್ಛೆಗೆ ಸಂದಳ್. ದಶಕಂದರ ಅಂದರೆ ಯಾರು ಅಂತಂದರೆ ಅದು ರಾವಣ. ಇನ್ನು ಸೀತೆಯೇ ರಾವಣನನ್ನು ಏನಂತಂದು ಬೇಡಿಕೊಂಡಳು ಅಂತಂದರೆ, ರಾಮನ ಆಯಸ್ಸು ಪ್ರಾಣ ಇರುವವರೆಗೂ ಕೂಡ ನನ್ನ ಬಳಿ ಬರಬೇಡ ಅಂತ ಹೇಳಿಬಿಟ್ಟು ಆಕೆ ಹೇಳ್ತಾಳೆ. ಇನ್ನು ಸೀತೆ ಏಕೆ ಮೂರ್ಛೆ ಹೋದಳು ಅಂತಂದರೆ, ನೀನು ನನ್ನ ಮೇಲೆ ಕರುಣೆಯನ್ನು ತೋರಿಸುವುದಾದರೆ ದಶಕಂದರ ರಾವಣ ದುರದೋಳ್ ಅಂದರೆ ಈ ಭೂಮಿಯಲ್ಲಿ ರಘು ತನುಜನ ಅಂದರೆ ರಾಮನ ಆಯಸ್ಸು ಪ್ರಾಣ ಇರುವವರೆಗೂ ಕೂಡ ನನ್ನ ಬಳಿಗೆ ಬಾರದಿದ್ದರೆ ಅದೇ ನನಗೆ ಕರುಣೆ ತೋರಿಸಿದಂತೆ ಅಂತ ಹೇಳಿಬಿಟ್ಟು ಆ ಮಾತನ್ನು ಹೇಳಿ ಧರಿತ್ರಿಯೋಳ್ ಅಂದರೆ ಭೂಮಿಯ ಮೇಲೆ ಬಿದ್ದು ಆಕೆ ಮೂರ್ಛೆಗೆ ಸಲ್ತಾಳೆ, ಅಂದರೆ ಮೂರ್ಛೆ ಹೋಗ್ತಾಳೆ. ಮುಂದಿನದು ಕೆಳಗಿನ ಪದ್ಯಭಾಗವನ್ನು ಅರ್ಥೈಸಿಕೊಂಡು ಕೆಳಗಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಇರಿದೈದುಗಳೇ ಕಟ್ಟೊಡೆನ್ನ ಕಡುಪುಂ ಕಟ್ಟಾಯುಮಂ ಬೀರುಮಂ ಬಿರುದುಮಂ ಬೀಸರ ಮಕ್ಕ ಮೋಸರಸಿ ದಂತಾಗಿರ್ಕುಮಂತಾಗದಂ ತಿರೆ ದೋರ್ಗುರ್ವ ನಿರ್ವಲಂ ಪೊಗಳ್ವೆನಂ ಸೌಮಿತ್ರಿಯಂ ರಾಮನಂ ವಿರರ್ಥ ಮಾಡಿ ರಣಾಗ್ರದೋಳ್ ಪಿಡಿದು ತಂದಾಂ ಕೊಟ್ಟಪ್ಪೆಂ ಸೀತೆಯಂ ಅಂತ ಹೇಳಿದ್ದಾರೆ. ಅಂದರೆ ಈ ಪದ್ಯದಲ್ಲಿ ಕವಿಯನ್ನು ಹೆಸರಿಸಿ ಅಂತ ಕೇಳಿದರೆ, ಈ ಒಂದು ಪದ್ಯವನ್ನು ರಚಿಸಿದಂತಹವರು ನಾಗಚಂದ್ರ. ಇನ್ನು ಸೌಮಿತ್ರಿ ಅಂದರೆ ಯಾರು ಅಂತಂದರೆ ಲಕ್ಷ್ಮಣ. ಅಂತಿಮವಾಗಿ ರಾವಣ ಯಾವ ತೀರ್ಮಾನಕ್ಕೆ ಬರ್ತಾನೆ ಅನ್ನುವಂತಹದ್ದು
ಅಂತಿಮವಾಗಿ ರಾವಣನು ಎರಡೂ ಕಡೆಯ ಸೇನೆಗಳು ತನ್ನ ತೋಳ್ಬಲವನ್ನು ಹೊಗಳುವಂತೆ ಯುದ್ಧಗೈದ್ಬಿಟ್ಟು ಸೌಮಿತ್ರಿ ರಾಘವರನ್ನು ವಿರತರನ್ನಾಗಿ ಮಾಡಿ, ಅಂದರೆ ರಾಮ ಮತ್ತು ಲಕ್ಷ್ಮಣರನ್ನು ವಿರತರನ್ನಾಗಿ ಮಾಡಿ ಸೋಲಿಸಿ ಅವರನ್ನು ಸೆರೆಗೈದು ತಂದು ಆ ನಂತರ ಸೀತೆಯನ್ನು ರಾಮನಿಗೆ ಒಪ್ಪಿಸ್ಬಿಡ್ತೇನೆ ಅಂತ ಎನ್ನುವಂತಹ ಒಂದು ತೀರ್ಮಾನಕ್ಕೆ ಆತ ಬರ್ತಾನೆ. ಇನ್ನು ಮುಂದಿನ ಒಂದು ಪದ್ಯ ಬಸವಣ್ಣನವರ ವಚನಗಳು ಅನ್ನುವಂತಹದ್ದು. ಇಲ್ಲಿ ತನು ಯಾವಾಗ ಕರಗಬೇಕು ಅನ್ನುವಂಥದ್ದು, ತನು ಮನ ಬೆರೆಸಿದಲ್ಲಿ ಕರಗಬೇಕು. ಯಾರ ಕೈಯಲ್ಲಿ ಚಂದ್ರಾಯುಧವಿದ್ದು ಫಲವಿಲ್ಲ ಅಂದರೆ ಅಂಧೆಯ ಕೈಯಲ್ಲಿ ಚಂದ್ರಾಯುಧವಿದ್ದರೂ ಕೂಡ ಫಲವಿಲ್ಲ. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ಅಂದರೆ ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ. ಇನ್ನು ಶಿವಪಥವನ್ನು ಅರಿಯದಿದ್ದರೆ ಏನಾಗುವುದು ಅಂದರೆ ಶಿವಪಥವನ್ನು ಅರಿಯದಿದ್ದರೆ ಲಿಂಗವಿದ್ದೂ ಕೂಡ ಫಲವಿಲ್ಲದಂತೆ. ಏನು ಹತ್ತಿ ಉರಿದೆಡೆ ನಿಲ್ಲಲುಬಾರದು ಅಂದರೆ ಧರೆ ಹತ್ತಿ ಉರಿದೆಡೆ ನಿಲ್ಲಲಾಗದು. ಇದು ಬಸವಣ್ಣನವರ ವಚನಗಳ ಅಂಕಿತ ಯಾವುದು ಅಂದರೆ ಕೂಡಲ ಸಂಗಮ ದೇವ. ಅರ್ಥರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದ ನಕ್ಕರ. ಅಂಧೆಯ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು, ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು. ಮರ್ಕಟನ ಕೈಯಲ್ಲಿ ದರ್ಪಣವಿದ್ದು ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು. ನಮ್ಮ ಕೂಡಲ ಸಂಗಮನ ಶರಣರರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು. ಶಿವಪಥವನ್ನು ಅರಿಯದ ನಕ್ಕರ ಮೇಲಿನ ವಚನದಲ್ಲಿ ಮೂಡಿ ಬಂದಿರುವಂತಹ ಆಶಯ ಏನು ಅಂದರೆ ಶಿವಪಥವನ್ನು ಅರಿಯುವುದು ಅನ್ನುವಂತಹದ್ದು. ಹಾಗೆ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದು, ದರೆ ಹತ್ತಿ ಉರಿದಡೆ ನಿಲ್ಲಲುಬಾರದು, ಏರಿ ನೀರಿಂಬುಡೆ ಬೇಲಿ ಕೈಯ ಮೇವಡೆ. ಈ ವಚನದಲ್ಲಿ ಬಸವಣ್ಣನವರ ಚಿಂತನೆ ಏನಾಗಿತ್ತು ಅಂದರೆ ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವಂತಹ ಅಪಾಯ. ಒಲೆ ಹತ್ತಿ ಉರಿದರೆ ನಿಲ್ಲಬಹುದು, ಆದರೆ ಇಡೀ ಧರೆಯೇ ಹತ್ತಿ ಉರಿದರೆ ನಿಲ್ಲಲು ಸಾಧ್ಯವಿಲ್ಲ. ಹಾಗೆ ಏರಿ ನೀರನ್ನು ರಕ್ಷಣೆ ಮಾಡೋದಕ್ಕಾಗಿ ಕಟ್ಟಿರ್ತಾರೆ, ಅದೇ ಒಂದು ಏರಿನೇ ನೀರನ್ನು ಕುಡಿದ್ಬಿಟ್ರೆ ಅದರ ಅವಶ್ಯಕತೆಯೇ ಇಲ್ಲ. ಹಾಗೆ ಬೇಲಿ ಕೈಯ ಮೇವಡೆ ಅಂದರೆ ಬೇಲಿಯೇ ಎದ್ದು ಬೆಳೆಯನ್ನು ಮೇದರೆ ಯಾವುದೇ ಒಂದು ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು ಬಸವಣ್ಣನವರು ಹೇಳ್ತಾರೆ. ಹಾಗೆ ಮುಂದಿನದು ಮನ ಬೆರೆಸಿದಲ್ಲಿ ತನು ಕರಗದಿದ್ದರೆ ಸೋಂಕಿನಲ್ಲಿ ಪುಳಕಂಗಗಳು ಹೊರಹೊಮ್ಮದಿದ್ದರೆ ಕಂಡಾಗಳಶ್ರು ಜಲಂಗಳು ಸುರಿಯದಿದ್ದರೆ ನುಡಿವಲ್ಲಿ ಗದ್ಗದಂಗಳು ಪೊಣ್ಮದಿದ್ದಡೆ ಕೂಡಲ ಸಂಗಮ ದೇವರ ಭಕ್ತಿಗಿದು ಚಿಹ್ನೆ ಎನ್ನಲ್ಲಿ ಇವೆಲ್ಲಾಗಿ ನಾನು ಡಾಂಬಿಕ ಕಾಣ್ರೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಸವಣ್ಣನವರು ಹೇಳ್ತಾರೆ. ತನು ಯಾವಾಗ ಕರಗಬೇಕು ಅಂದರೆ ತನು ಮನ ಬೆರೆಸಿದಲ್ಲಿ ಕರಗಬೇಕು. ಸೋಂಕಿನಲ್ಲಿ ಏನು ಹೊರಹೊಮ್ಮಬೇಕು ಅಂದರೆ ಸೋಂಕಿದಾಗ ಪುಳಕಂಗಗಳು ರೋಮಾಂಚನವಾಗಬೇಕು. ಯಾವ ಗುಣಗಳು ಇಲ್ಲದೆ ಡಾಂಬಿಕನ ಅನ್ನಿಸ್ತಾನೆ ಅಂತ ಹೇಳ್ತಾರೆ. ಅಂದರೆ ನಿರಹಂಕಾರ ಸಹಜೀವಿಗಳಲ್ಲಿ ಹೃದಯ ವೈಶಾಲ್ಯತೆಯನ್ನು ಹೊಂದಿರುವಂತಹದ್ದು. ಶಿವಪಥವನ್ನು ಅರಿಯುವ ಗುಣ ಇಲ್ಲದೆ ಇರುವಂತಹವನು ಡಾಂಬಿಕ ಅಂತ ಅನ್ನಿಸ್ತಾನೆ ಅಂತ ಹೇಳ್ಬಿಟ್ಟು ಬಸವಣ್ಣನವರು ಹೇಳ್ತಾರೆ. ಇನ್ನು ಮುಂದಿನದು ಉರುಲಿಂಗ ಪೆದ್ದಿಯ ವಚನಗಳನ್ನು ಕುರಿತಾಗಿರುವಂತಹದ್ದು. ಉರುಲಿಂಗ ಪೆದ್ದಿಯ ವಚನಗಳ ಅಂಕಿತ ಏನು ಅಂದರೆ ಉರುಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅನ್ನುವಂಥದ್ದು. ಹಾಗೆ ಯಾರಿಲ್ಲದೆ ಹಗಲಿಲ್ಲ ಅಂದರೆ ಸೂರ್ಯನಿಲ್ಲದೆ ಹಗಲಿಲ್ಲ. ಪರುಷದ ಗೃಹದೊಳಗಿದ್ದವನು ಇದನ್ನು ಮಾಡುವುದಿಲ್ಲ ಅಂದರೆ ಮನೆಯನ್ನು ತಿರುಯುವುದಿಲ್ಲ. ಇನ್ನು ಮಂಗಳ ಲಿಂಗ ಅಂಗದ ಮೇಲಿದ್ದವನು ಇದನ್ನು ನೆನೆಯುವುದಿಲ್ಲ ಅಂದರೆ ಅನ್ಯ ಲಿಂಗವನ್ನು ಆತ ನೆನೆಯುವುದಿಲ್ಲ. ಹಾಗೆ ಏನಿಲ್ಲದೆ ಬೆಳಕಿಲ್ಲ ಅಂದರೆ ದೀಪವಿಲ್ಲದೆ ಬೆಳಕಿಲ್ಲ. ಇದರಿಂದ ಪರಿಮಳವನ್ನು ಅರಿಯಬಹುದು ಅಂದರೆ ಪುಷ್ಪದಿಂದ ಪರಿಮಳವನ್ನು ಅರಿಯಬಹುದು. ನೋಡಿ, ಈ ಒಂದು ಕ್ವಶನ್ನು 2024 ಒಂದು ಎಕ್ಸಾಮ್ ನಂಬರ್ 3ನಲ್ಲಿ ಕೇಳಿರುವಂತಹದ್ದನ್ನು ನೋಡ್ಬೋದು. ಮಹಾಗಣ ನಿರಾಳ ಪರಶಿವನಿಂದ ತೋರಿದ್ದು ಏನು ಅಂತಂದರೆ ಅದು ಭಕ್ತಿ. ಇನ್ನು ಗುರು ಲಘುವರ್ತನದಲ್ಲಿ ವರ್ತಿಸಿದರೆ ಆಗದು ಆಚಾರ. ಗುರುವಾದಂತಹವನು ಲಘುವಾಗಿ ವರ್ತನೆಯನ್ನು ವರ್ತಿಸಬಾರ್ದು ಅನ್ನುವಂಥದ್ದು. ಯಾರು ಅನ್ಯ ಲಿಂಗವನ್ನು ನೆನೆಯುವುದಿಲ್ಲ ಅಂದರೆ ಮಂಗಳ ಲಿಂಗವನ್ನು ಅಂಗದ ಮೇಲೆ ಯಾರು ಧರಿಸಿರ್ತಾರಲ್ಲ ಅವರು ಅನ್ಯ ಲಿಂಗವನ್ನು ನೆನೆಯುವುದಿಲ್ಲ. ಈ ಒಂದು ಪ್ರಶ್ನೆಯನ್ನು 2025ರಲ್ಲಿ ಕೇಳಿರುವಂಥದ್ದನ್ನು ನೋಡ್ಬೋದು. ಗುರು ಹೇಗೆ ವರ್ತಿಸಬಾರ್ದು ಅಂದರೆ ಅವನು ಲಘುವಾಗಿ ವರ್ತಿಸಬಾರದು.
ಸೂರ್ಯನಿಲ್ಲದೆ ಹಗಲುಂಟೇ ಅಯ್ಯ, ದೀಪ ಇಲ್ಲದೆ ಬೆಳಕುಂಟೇ ಅಯ್ಯ, ಪುಷ್ಪವಿಲ್ಲದೆ ಪರಿಮಳವನ್ನರಿಯಬಹುದೇ ಅಯ್ಯ. ಉರುಲಿಂಗ ಪೆದ್ಯ ಈ ವಚನದ ಪ್ರಕಾರ ಹಗಲಿಗೆ ಕಾರಣ ಸೂರ್ಯ. ಪರುಷದ ಗೃಹದೊಳಗಿದ್ದು ತಿರಿವನೇ ಮನೆ ಮನೆಯ, ತೊರೆಯೊಳಗಿದ್ದವನು ತೃಷಿಯಾಗಲರಸುವನೇ ಕೆರೆಯುವುದಕ್ಕವ. ಈ ವಚನದನ್ವಯ ಯಾರು ಮನೆ ಮನೆಯನ್ನು ತಿರಿಯುವನು ಅಂದರೆ ಪರುಷದ ಗೃಹದೊಳಗಿದ್ದವನು ಮನೆ ಮನೆಯನ್ನು ತಿರಿಯುವುದಿಲ್ಲ. ಇನ್ನು 1, 2 ಮತ್ತು 3 ಅಂಕದ ಮತ್ತು 4 ಅಂಕದ ಪ್ರಶ್ನೋತ್ತರಗಳನ್ನು ನೀವು ಹಿಂದಿನ ವಿಡಿಯೋಗಳಲ್ಲಿ ಗಮನಿಸಿ. ಕೆಳಗಿನ ವಚನವನ್ನು ಅವಲೋಕಿಸಿ ಕೊಟ್ಟಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ, ಪರುಷದ ಗೃಹದೊಳಗಿದ್ದವನು ತಿರಿವನೇ ಮನೆ ಮನೆಯ, ತೊರೆಯೊಳಗಿದ್ದವನು ತೃಷಿಯಾಗಲರಸನೆ ಕೆರೆಯುವುದಕ್ಕವ. ಮಂಗಳಲಿಂಗ ಅಂಗದ ಮೇಲೆ ಇದ್ದು ಅನ್ಯಲಿಂಗಗಳ ನೆನೆವನೇ ನಿಮ್ಮ ಭಕ್ತನು ಉರುಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅನ್ನುವಂಥದ್ದು. ಯಾರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ ಅಂತಂದರೆ, ಯಾರು ಅಂಗದ ಮೇಲೆ ಲಿಂಗವನ್ನು ಧರಿಸಿರ್ತಾರಲ್ಲ ಅವರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ. ಯಾರು ಮನೆ ಮನೆಯನ್ನು ತಿರಿಯುವುದಿಲ್ಲ ಅಂದ್ರೆ ಪರುಷದ ಗೃಹದೊಳಗಿದ್ದವನು ಮನೆ ಮನೆಯನ್ನು ತಿರಿಯುವುದಿಲ್ಲ. ಯಾರು ಲಿಂಗವನ್ನು ಮಂಗಳ ಲಿಂಗವನ್ನು ಯಾರು ಧರಿಸಿರ್ತಾರಲ್ಲ ಆ ಲಿಂಗವು ಬಹಳ ಶ್ರೇಷ್ಠವಾಗಿರುವಂತಹದ್ದು. ಎಷ್ಟು ಅಂದರೆ ವೀರಶೈವ ಸಿದ್ಧಾಂತದ ಪ್ರಕಾರ ದೇಹದ ಮೇಲಿರುವಂತಹ ಇಷ್ಟಲಿಂಗಗಳು ದೇವಾಲಯಗಳಲ್ಲಿ ಇರುವಂತಹ ಪುಣ್ಯ ಸ್ಥಳಗಳಲ್ಲಿ ಇರುವ ಇತರ ಶಿವಲಿಂಗಗಳಿಗಿಂತಲೂ ಬಹಳ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ಏನಂತ ಹೇಳ್ತಾರೆ, ಪ್ರಸ್ತುತವಾದಂತಹ ಈ ಒಂದು ಪದ್ಯದಲ್ಲಿ ಕೊಡ್ತಾ ಹೋಗ್ತಾರೆ. ಅಂದರೆ ಇದು ಅನ್ಯ ಲಿಂಗಗಳಿಗಿಂತಲೂ ಮಂಗಳ ಲಿಂಗವೇ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ನು ಲಘು ಗುರುವಪ್ಪನೇ ಗುರು ಲಘುವಪ್ಪನೇ ಆಗದಾಗದು, ಗುರು ಗುರುವೇ ಲಘು ಲಘುವೇ, ಶ್ರೀ ಗುರು ಲಘುವರ್ತನದಲ್ಲಿ ವರ್ತಿಸಿದಡೆ ಆಗದು ಆಚಾರ, ಶ್ರೀ ಗುರು ಲಿಂಗ ಜಂಗಮ ಪ್ರಸಾದವನ್ನು ತಾನೇ ಲಘು ಮಾಡಿ ಲಘುವಾದನಯ್ಯ. ಉರುಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ, ಗುರು ಹೇಗೆ ವರ್ತಿಸಬಾರ್ದು ಅಂದರೆ ಗುರುವಾದಂಥವನು ಲಘುವಾಗಿ ವರ್ತಿಸಬಾರ್ದು. ಶ್ರೀ ಗುರು ಲಘುವರ್ತನದಲ್ಲಿ ವರ್ತಿಸಿದರೆ ಏನಾಗುತ್ತದೆ ಅಂದರೆ ಅದು ಆಗದು ಆಚಾರ. ಇನ್ನು ಗುರುವಿನ ಲಕ್ಷಣಗಳೇನು ಅಂದರೆ ಗುರುವಾದಂತಹವನು ಗುರುವಿನ ರೀತಿಯಲ್ಲಿಯೇ ಇರಬೇಕು. ಗುರುವಿನ ಘನತೆಯನ್ನು ಯಾವತ್ತೂ ಕೂಡ ಕಡಿಮೆ ಮಾಡಬಾರ್ದು. ಅವನು ಚಿಕ್ಕದಾಗಿ ವರ್ತಿಸಬಾರ್ದು, ಹಗುರವಾಗಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಹಾಗೆ ಗುರು ಎಂಬುದಕ್ಕೆ ದೊಡ್ಡದು ಅನ್ನುವಂತಹ ಅರ್ಥ ಕೊಡ್ತಾರೆ, ಹಿರಿದು ಎಂಬ ಅರ್ಥ ಕೊಡ್ತಾರೆ. ಸೊ ಹಾಗೆ ಗಂಭೀರ ಘನತೆಯಲ್ಲಿಯೇ ಆತ ವರ್ತಿಸಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಲಾಗುತ್ತೆ. ಇನ್ನು ಮುಂದಿನ ಒಂದು ಪದ್ಯ, ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಅನ್ನುವಂತಹದ್ದು. ತಾನು ಹೆಣ್ಣಾಗಿ ಹುಟ್ಟಿದ್ರಿಂದಲೇ ಹೀಗಾಯಿತು ಅಂತ ಹೇಳ್ಬಿಟ್ಟು ದ್ರೌಪದಿ ದುಃಖಿಸ್ತಾಳೆ. ಅಂದರೆ ಘೋರಪಾತಕವಾಯಿತು, ಹೆಣ್ಣಾಗಿ ಹುಟ್ಟಿದ್ದೇ ನಾನು ಘೋರಪಾತಕ ಅಂತ ಹೇಳ್ಬಿಟ್ಟು ಆಕೆ ಹೇಳ್ತಾ ಹೋಗ್ತಾಳೆ. ಧರ್ಮರಾಯನಿಗೆ ಇವುಗಳ ಗರ ಹೊಡೆದಿದೆ, ಧರ್ಮರಾಯನಿಗೆ ಧರ್ಮ ಮತ್ತು ಕ್ಷಮೆ ಎನ್ನುವಂತಹ ಒಂದು ಗರ ಹೊಡೆದಿದೆ ಅಂತ ಹೇಳ್ಬಿಟ್ಟು ಆಕೆ ಹೇಳ್ತಾರೆ. ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾದಂತಹವನು ಯಾರು ಅಂದರೆ ಅರ್ಜುನ ಅಥವಾ ಪಾರ್ಥ. ರಮಣರೀವರಿ ನಾಯಕೊಲ ಲಕ್ಷ್ಮರು ನಿಸ್ಸಂದೇಹವೆಂದಳು ತನ್ನ ಮನದೊಳಗೆ. ಈ ಸಾಲುಗಳಲ್ಲಿ ನಾಯಪದ ಯಾರನ್ನು ಸಂಕೇತಿಸ್ತದೆ ಅಂದರೆ ಕೀಚಕನನ್ನು ಸಂಕೇತಿಸ್ತದೆ. ಇನ್ನು ಉಳಿದವರಿಬ್ಬರು ರಮಣರೀವರಿ ನಾಯಕುಲ ಲಕ್ಷಮರು. ಈ ಸಾಲುಗಳಲ್ಲಿ ದ್ರೌಪದಿ ಹೇಳಿದ ಅಕ್ಷಮರು ಯಾರು ಅಂದರೆ ನಕುಲ ಮತ್ತು ಸಹದೇವರು. ಇವಳನ್ನು ಪಾಂಚಾಲನಂದನೆ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಅಂದರೆ ದ್ರೌಪದಿಗೆ ಎಲ್ಲರೊಳು ಕಲಿಬೀವನೇ ಮಿಡುಕುಳ್ಳ ಗಂಡನು, ಹಾನಿ ಹರಿಬಕ್ಕೆ ನಿಲ್ಲ ದಂಗೈಸುವನು ಕಡು ಹಾಳಿಯುಳ್ಳವನು. ಈ ಪದ್ಯದ ಸಾಲಿನಲ್ಲಿ ದ್ರೌಪದಿಯು ಭೀಮನನ್ನು ಕುರಿತು ಏನೆಂದು ಚಿಂತಿಸ್ತಾಳೆ ಅಂದರೆ ಈತ ಭೀಮನೇ ಮಿಡುಕುಳ್ಳಂತಹ ಗಂಡನು ಅಂತ ಹೇಳ್ಬಿಟ್ಟು ಆಕೆ ಯೋಚಿಸ್ತಾಳೆ. ರಾಜಸಭೆಯೊಳಗೆ ದ್ರೌಪದಿಯನ್ನು ಕಾಲಿನಿಂದ ಒದ್ದು ಅವಮಾನಿಸಿದವರು ಯಾರು ಅಂದರೆ ಅದು ಕೀಚಕ. ಇವನನ್ನು ಯಮಲೋಕಕ್ಕೆ ಕಳಿಸೆಂದು ದ್ರೌಪದಿ ಭೀಮನಿಗೆ ಹೇಳ್ತಾಳೆ. ಅಂದರೆ ಕೀಚಕನನ್ನು ಕಲಹ ಕಾದೊಡೆ ನಾವು ರಮಿಸುವರುಳಿದವರು ಎಂದು ಹೇಳುವಾಗ ಭೀಮನಲ್ಲಿರುವಂತಹ
ಭಾವ ಯಾವುದು ಅಂದರೆ ಉಳಿದ ಪಾಂಡವರ ಬಗ್ಗೆ ಅಸಮಾಧಾನ. ಕೆಲವರು ಗಳಿಸಿದೊಡೆ ಕೆಲವರುಂಡು ಜಾರುವವರು. ಈ ಗಾದೆ ಮಾತು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸ್ತದೆ ಅಂದರೆ ಕಷ್ಟಪಡದೆ ಸುಖವನ್ನು ಬಯಸುವಂತಹದ್ದು. ಗಂಡರೈವರು ಮೂರು ಲೋಕದ ಗಂಡರೊಬ್ಬರ ನಾಳಲಾರಿರಿ ಗಂಡರೋ ನೀವು ಬಂಡರೋ ಹೇಳೆಂದಳೆಂದು ಮುಖಿ. ಈ ಪದ್ಯ ಭಾಗದಲ್ಲಿ ದ್ರೌಪದಿ ಗಂಡರೈವರನ್ನು ಕುರಿತು ಏನಂತ ಹೇಳ್ಬಿಟ್ಟು ಆರೋಪಿಸ್ತಾಳೆ ಅಂದರೆ ಇವರು ಮೂರು ಲೋಕದ ಗಂಡರು ಅಂತ ಅನ್ನಿಸ್ಕೊಂಡರೆ ಅಂತ ಹೇಳ್ಬಿಟ್ಟು ಆಕೆ ಹೇಳ್ತಾಳೆ. ಹೆಂಡತಿಯ ಹರಿಬದಲಿ ಒಬ್ಬನೇ ಗಂಡುಗೂಸು ವೈರಿಯನು ಕಡಿ ಕಂಡವನು ಮಾಡುವನು ಮೇಣ್ ತನ್ನೊಡಲ ನಿಕ್ಕುವನು. ಈ ಪದ್ಯಭಾಗದಲ್ಲಿ ದ್ರೌಪದಿ ಯಾವ ವಿಚಾರವನ್ನು ತಿಳಿಸಿದ್ದಾಳೆ ಅಂದರೆ ಧರ್ಮರಾಯನ ಧರ್ಮಪರತೆ ಅಥವಾ ಶತ್ರುವಿನ ಹಿಂಸೆ, ಅವಮಾನದ ಸೇಡು. ಆದರೆ ಇಲ್ಲಿ ಸರಿಯಾದಂತಹ ಉತ್ತರ ಗಂಡನ ಕರ್ತವ್ಯ ನಿಷ್ಠೆ. ಗಂಡರೋ ನೀವು ಬಂಡರೋ ಎಂಬ ಮಾತು ದ್ರೌಪದಿಯದು. ಹೆಣ್ಣು ಅರಿಬೇಕೋಸುಗವೇ ತಮ್ಮಣ್ಣನ ಆಜ್ಞೆಯ ಮೀರಿ ಕುಂತಿಯ ಚಿನ್ನ ಬದುಕಿದನು ಎಂಬಲ್ಲಿ ಕುಂತಿಯ ಚಿನ್ನ ಯಾರು ಅಂದರೆ ಭೀಮ. ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಎಂದವರು ಯಾರು ಅಂದರೆ ದ್ರೌಪದಿ. ಮಂದೆಗೆಳಿಸಿದ ಪಾಪಿ ಎಂದು ದ್ರೌಪದಿ ಇವನನ್ನು ಕುರಿತು ಹೇಳ್ತಾಳೆ ಅಂದರೆ ದುರ್ಯೋಧನನನ್ನು. ದ್ರೌಪದಿಯನ್ನು ಅರಣ್ಯವಾಸದಲ್ಲಿದ್ದಾಗ ಅಪಹರಿಸಿದಂತಹವನು ಈತ ಅಂದರೆ ಸೈಂಧವ. ದ್ರೌಪದಿ ಭೀಮನನ್ನು ಕುರಿತು ತನಗೆ ಇಷ್ಟು ಬಾರಿ ಅವಮಾನವಾಗಿದೆ ಅಂತ ಹೇಳ್ತಾಳೆ ಅಂದರೆ 3 ಬಾರಿ. ತೋಳೆ ಹೊರೆ ನಿಮಗೇಕೆ ಭೂಮಿ ಪಾಲ ವಂಶದೊಳುದಿಸಲೇತಕ್ಕೆ ಅಂತ ಹೇಳ್ಬಿಟ್ಟು ದ್ರೌಪದಿಯ ಮಾತು ಇವರನ್ನು ಕುರಿತಾದದ್ದು ಅಂದರೆ ಪಾಂಡವರನ್ನು. ಮನದೊಳಗೆ ಹಗೆಗಳನ್ನು ಹಿಂಡಿದವನು ಭೀಮ. ಭೀಮ ಸಿಟ್ಟಿನಿಂದ ಈ ವಂಶದ ಹೆಸರನ್ನೇ ಅಳಿಸಿಬಿಡುವೆ ಅಂತ ಹೇಳ್ತಾನೆ ಅಂದರೆ ವಿರಾಟದ ವಂಶವನ್ನು ಒಂದು ಹೆಸರನ್ನೇ ಅಳಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಭೀಮ ತಪ್ಪು ಮಾಡಿದನು ಎಂದೇನಾದರೂ ದೇವತೆಗಳು ದೂರಿದರೆ ಅವರಿಗೆ ಹೀಗೆ ಮಾಡುವೆ ಅಂತ ಹೇಳ್ಬಿಟ್ಟು ಭೀಮ ಹೇಳ್ತಾನೆ ಅಂದರೆ ಮೂತಿಯನ್ನು ಪರ್ವತಕ್ಕೆ ಹಾಕಿ ತಿಕ್ಕಿಬಿಡ್ತೇನೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಬಸುರ ಬಗೆವೆನು ಕೀಚಕನ ನಸು ಮಿಸಿಕಿದೊಡೆವ ವಿರಾಟ ವಂಶದ ಹೆಸರ ತೊಡೆವೆನು ನಮ್ಮ ನರಿಯದೊಡೆ ಕೌರವ ವ್ರಜವ ಕುಸಿರಿದರಿವೆನು. ಈ ಸಾಲುಗಳಲ್ಲಿ ಮೂಡಿ ಬಂದಿರುವಂತಹ ಚಿಂತನೆ ದ್ರೌಪದಿಯ ರಕ್ಷಣೆಗೆ ಭೀಮನ ಒಂದು ಪ್ರತಿಜ್ಞೆ. ವಲ್ಲಭೆಯ ಬರವೇನು ಮುಖದಲ್ಲಿ ತಲ್ಲಣವೇ ತಲೆದೋರುತ್ತಿದೆ ತಳುವಿಲ್ಲದ ಸುರಿರೇಳೇಕೆ ಬಂದೆಲ ತಾಂಗಿ ಹೇಳೆಂದ. ನೋಡಿ, ಈ ಒಂದು ಪ್ರಶ್ನೆ 2024ರಲ್ಲಿ ಕೇಳಿರುವಂತಹದ್ದನ್ನು ನೋಡ್ಬೋದು. ಈ ಪದ್ಯಭಾಗದಲ್ಲಿ ಹೀಗೆಂದು ದ್ರೌಪದಿಯನ್ನು ಪ್ರಶ್ನಿಸಿದವರು ಯಾರು ಅಂದರೆ ಭೀಮ. ಕಲಹ ಕಾದೊಡೆ ನಾವು ರಮಿಸುವರುಳಿದವರು ಬಳಿಕೇನು ಗಾದೆಯ ಬಳಿಕ ಕೆಲವರು ಗಳಿಸಿದೊಡೆ ಕೆಲವರು ರುಂಡು ಜಾರುವರು. ಈ ಪದ್ಯಭಾಗದಲ್ಲಿ ಭೀಮನ ಮಾತುಗಳಲ್ಲಿನ ಧ್ವನಿ ಏನು ಎಂದರು ಯುದ್ಧ ಮತ್ತು ಜಗಳಕ್ಕೆ ಮಾತ್ರ ತಾನು ಅನ್ನುವಂತಹದ್ದು. ಮಂದೆಗೆಳಿಸಿದ ಪಾಪಿ ಕೌರವನಂದು ಮುಂದೆಲವಿಡಿದು ಸೈಂಧವ ಬಂದು ಬಳಿಕಾರಣ್ಯವಾಸದೊಳೆನ್ನ ನೆಳೆದೊಯ್ದು ಒಯ್ದ. ಅರಣ್ಯವಾಸದಲ್ಲಿದ್ದಾಗ ದ್ರೌಪದಿಯನ್ನು ಎಳೆದೊಯ್ದವನು ಯಾರು ಅಂದರೆ ಸೈಂಧವ. ಯಮಸತುಂಗರಹುವೆನೆ ಧರ್ಮಕ್ಷಮೆಯ ಗರವೊಡದಿಹುದು ಪಾರ್ಥನು ಮಮತೆಯುಳ್ಳವನೆಂಬೆನೆ ತಮ್ಮಣ್ಣನಾಜ್ಞೆಯಲ್ಲಿ ಭ್ರಮಿತನಾಗಿಹನು. ಇಲ್ಲಿ ದ್ರೌಪದಿ ಧರ್ಮರಾಯನನ್ನು ಕುರಿತು ಹೇಳಿರುವುದು ಏನು ಅಂದರೆ ಧರ್ಮ ಮತ್ತು ಕ್ಷಮೆಗಳ ಗರ ಬಡೆದಿರುವಂತಹದ್ದು. ಅರಸಿ ಬಿಡು ಬಿಡು ಖಾತಿಯನು ವಿಸ್ತರಿಸಲೇ ಕಮ್ಮಣ್ಣನಾಜ್ಞೆಯ ಗೆರೆಯ ದಾಂಟಿದೆನು ಹೋಗೆಂದನಾ ಭೀಮ. ಇಲ್ಲಿ ಭೀಮನು ದ್ರೌಪದಿಗೆ ಹೀಗೆ ಅಂತ ಸಮಾಧಾನ ಮಾಡ್ತಾನೆ ಅಂದರೆ ಅಣ್ಣನಾಜ್ಞೆಯ ಗೆರೆಯನ್ನು ನಾನು ದಾಟ್ಬಿಟ್ಟಿದ್ದೇನೆ, ನಿನ್ನ ದುಃಖವನ್ನು ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಇನ್ನು ಮುಂದಿನದು ನೋಡಿ. ರಮಣ ಕೇಳುಳಿದವರು ತನ್ನನ್ನು ರಮಿಸುವರು ಮಾನಾರ್ಥವೆನೇನೆ ನಿರ್ಗಮಿಸುವರು ನೀನಲ್ಲದುಳಿದವರು ಚಿತಬಾಹಿರರು ಮಮತೆಯಲ್ಲಿ ನೀನೋಡು ಚಿತ್ತವ ಸಮತೆಯನು ಬೀಳ್ಕೊಡು ಕುಠಾರನ ಯಮನ ಕಾಣಿಸಿ ಕರುಣಿಸೆಂದಳು ಕಾಂತೆ ಕೈ ಮುಗಿದು. ನೋಡಿ, ಈ ಪದ್ಯಭಾಗದಲ್ಲಿ ಮಾನಾರ್ಥವನ್ನೇ ನಿರ್ಗಮಿಸುವ ಈ ಉಳಿದವರು ಯಾರು ಅಂದರೆ ಉಳಿದ ಪಾಂಡವರು. ನೀನೇ ಸೂಕ್ತವಾದವನು ಎಂದು ಯಾರನ್ನು ಕುರಿತು ಹೇಳಲಾಗಿದೆ ಅಂತಂದರೆ ಭೀಮನನ್ನು. ದ್ರೌಪದಿ ಕೈ ಮುಗಿದು ಏನೆಂದು ಪ್ರಾರ್ಥಿಸ್ತಾಳೆ ಅಂದರೆ ತನ್ನನ್ನು ರಮಿಸುವರು ಮಾನಾರ್ಥವನ್ನು ಬರುವಂತಹ ಸಮಯ ಬಂದಾಗ, ಮಾನವನ ರಕ್ಷಣೆ ಮಾಡುವಂತಹ ಸಮಯ ಬಂದಾಗ ಅವರೆಲ್ಲರೂ ಕೂಡ ಇಲ್ಲಿಂದ ಹೋಗ್ತಾರೆ. ನಿನ್ನನ್ನು ಬಿಟ್ಟು ಅಂದರೆ ಭೀಮನನ್ನು ಬಿಟ್ಟು ಉಳಿದವರಾರು ಕೂಡ ನಿನ್ನಷ್ಟು ಶೌರ್ಯವಂತರಲ್ಲ ಅಂತ. ಉಚಿತ ಬಾಹಿರರು ಅಂದರೆ ನನ್ನ ಒಂದು ನಂಬಿಕೆಗೆ ಬಾಹಿರರಾದಂತಹವರು ಅಂತ ಹೇಳ್ಬಿಟ್ಟು ಆಕೆ ಹೇಳ್ತಾಳೆ. ಬೀಳ್ಕೊಡೆ ಕುಠಾರನ ಯಮನ ಕಾಣಿಸಿ ಕರುಣಿಸೆಂದಳು ಕಾಂತೆ ಕೈ ಮುಗಿದು. ನಾನು ಎಲ್ಲ ಅವಮಾನಗಳಿಂದ ನಾನು ದೂರ ಆಗುವಂತಹ ರೀತಿಯಲ್ಲಿ ಅವರಿಂದ ನನ್ನನ್ನು ರಕ್ಷಿಸು ಅಂತ ಹೇಳ್ಬಿಟ್ಟು ಕೈ ಮುಗಿದು ಕೇಳ್ಕೊಳ್ತಾಳೆ.
ಪದ್ಯ ಭಾಗದಲ್ಲಿ ಮಾನಾರ್ಥವನ್ನೇ ನಿರ್ಗಮಿಸುವ ಆ ಉಳಿದವರು ಪಾಂಡವರು, ನೀನೇ ಸೂಕ್ತನಾದಂತಹವನು ಭೀಮ. ಇನ್ನು ದ್ರೌಪದಿ ಕೈ ಮುಗಿದು ಏನಂತ ಪ್ರಾರ್ಥಿಸ್ತಾಳೆ ಅಂದರೆ ಈ ಒಂದು ಸಾರಾಂಶವನ್ನು ಬರೀಬೇಕಾಗುತ್ತೆ. ಕರುಳನಿ ವರಿಸಿದನು ಗಲ್ಲವ ನೊರೆಸಿ ಮುಂಡಾಡಿದನು ಮಂಚದ ಹೊರೆಯ ಗಿಂಡಿಯ ನೀರಿನಲ್ಲಿ ತೊಳೆದನು ಮುಖಾಂಬುಜವ ಅರಸಿ ಬಿಡು ಬಿಡು ಕಾತಿಯನ್ನು ವಿಸ್ತರಿಸಲೇ ಕಮ್ಮಣ್ಣನಾಗ್ನೆಯ ಗೆರೆಯ ದಾಂಟಿದೆನು ಹೋಗೆಂದ ನಾ ಭೀಮ. ನೋಡಿ, ಇಲ್ಲಿ ದ್ರೌಪದಿಯ ತಲೆಗೂದಲನ್ನು ನೇವರಿಸಿದಂತಹವರು ಯಾರು ಅಂದರೆ ಭೀಮ ದ್ರೌಪದಿಯ ಮುಖವನ್ನು ಯಾವುದರಿಂದ ತೊಳಿತಾನೆ ಅಂದರೆ ಅಲ್ಲಿಯೇ ಇದ್ದಂತಹ ಒಂದು ಗಿಂಡಿಯನ್ನು, ಮಂಚದ ಬಳಿ ಇದ್ದಂತಹ ಗಿಂಡಿಯ ನೀರಿನಿಂದ ಅವಳ ಮುಖವನ್ನು, ದ್ರೌಪದಿಯ ಮುಖವನ್ನು ತೊಳಿತಾನೆ. ಭೀಮನ ಅಂತಿಮ ತೀರ್ಮಾನ ಏನಾಗಿತ್ತು ಅಂದರೆ ಅರಸಿಯ ಬಿಡು ಅಂತ ಹೇಳ್ಬಿಟ್ಟು ನಿನ್ನ ದುಃಖವನ್ನು ನೀನು ಇಲ್ಲಿನ ಬಿಟ್ಬಿಟ್ಟು ನಾನು ನಮ್ಮ ಅಣ್ಣನ ಒಂದು ಆಜ್ಞೆಯ ಗೆರೆಯನ್ನು ದಾಟಿದೆನು, ನಾನು ನಿನ್ನನ್ನು ರಕ್ಷಿಸ್ತೇನೆ ಅಂತ ಹೇಳ್ಬಿಟ್ಟು ಅವನು ಭೀಮ ದ್ರೌಪದಿಗೆ ಹೇಳ್ತಾನೆ. ಮುಂದಿನದು ಅರ್ಥೈಸಿಕೊಂಡು ಈ ಕೆಳಗಿನ ಪದ್ಯಭಾಗವನ್ನು ಕೊಟ್ಟಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ, ಮಂದಗೆಳಿಸಿದ ಪಾಪಿ ಕೌರವನಂದು ಮುಂದಲೆ ಬಿಡಿದು ಸೈಂಧವ ಬಂದು ಬಳಿಕಾರಣ್ಯವಾಸದೊಳೆನ್ನೊಯ್ದೊಯ್ದು ಎಂದ ಕೀಚಕ ನಾಯಕ ಅಲಲಿ ನೊಂದೆ ನಾನೀ 3 ಬಾರಿಯ ಬಂದಭಂಗವೇ ಸಾಕೆನುತ ಬಸವಳಿದಳು ಇಂದುಮುಖಿ. ನೋಡಿ, ಇಂದುಮುಖಿ ಅಂತ ಹೇಳ್ಬಿಟ್ಟು ದ್ರೌಪದಿಗೆ ಕರೆಯಲಾಗುತ್ತೆ. ಮಂದೆಗಳಿಸಿದ ಪಾಪಿ ಕೌರವ ಅಂದು ಸಭೆಯಲ್ಲಿ ನನ್ನ ಎಲ್ಲರ ಮಧ್ಯದಲ್ಲಿಯೇ ಆ ಒಂದು ರಾಜಸಭೆಯಲ್ಲೇ ನನ್ನನ್ನು ಕೂದಲನ್ನು ಹಿಡ್ಕೊಂಡು ಎಳೆದು ತಂದು ಆ ಒಂದು ವಸ್ತ್ರಾಪಹರಣವನ್ನು ಮಾಡಿದ್ದು. ಹಾಗೆಯೇ ಸೈಂಧವ ಬಂದು ಅರಣ್ಯವಾಸದಲ್ಲಿ ಇದ್ದಾಗ ಸೈಂಧವ ನನ್ನನ್ನು ಅಪಹರಿಸಿದ್ದು, ಹಾಗೆ ಕೀಚಕ ಕಾಲಿನಲ್ಲಿ ನನ್ನನ್ನು ಒದ್ದದ್ದು. ಈ 3 ನನ್ನನ್ನು ಬಹಳಷ್ಟು ಅವಮಾನಿತಳಂದಾಗಿ ನನ್ನನ್ನು ಮಾಡಿದೆ. ಇವೆಲ್ಲವುಗಳಿಂದ ನನ್ನನ್ನು ರಕ್ಷಿಸು ಅಂತ ಹೇಳ್ಬಿಟ್ಟು ಆಕೆ ಕೇಳ್ತಾಳೆ. ಯಾರನ್ನು ಪಾಪಿ ಅಂತ ಕರೆಯಲಾಗಿದೆ ಅಂದರೆ ಕೌರವನಿಗೆ. ದ್ರೌಪದಿಯು ಯಾರನ್ನು ನಾಯಿ ಅಂತ ಹೇಳ್ತಾಳೆ ಅಂದರೆ ಕೀಚಕನಿಗೆ. ಯಾವ ರೀತಿ ಅವಮಾನಕ್ಕೊಳಗಾದ್ಲು ಅಂದರೆ ಈ 3 ಅಂಶಗಳನ್ನು, ಸಾರಾಂಶವನ್ನು ಹೇಳಿದ್ನಲ್ಲ, ಆ ಎಲ್ಲ ಅಂಶಗಳನ್ನು ಬರೀಬೇಕಾಗುತ್ತೆ. ಮುಂದಿನ ಒಂದು ಪದ್ಯ ಪಗೆಯಂಬಾಲಕನೆಂಬರೆ ಅನ್ನುವಂಥದ್ದು. ಮನುಷ್ಯ ಜ್ಞಾನ ಸಂಪಾದಿಸಿದ ಮೇಲೆ ಹೀಗಾಗ್ತಾನೆ ಅಂತಂದರೆ, ಮನುಷ್ಯ ಜ್ಞಾನವನ್ನು ಸಂಪಾದಿಸಿದ ಮೇಲೆ ಆತ ಸರ್ವಜ್ಞನಂತ ಹೇಳುತ್ತಾನೆ. ಹಾಗೆ ಹಲವು ಹಳ್ಳುಗಳು ಸೇರಿ ಆಗುವುದೇನು ಅಂದರೆ ಹಲವು ಹಳ್ಳುಗಳು ಸೇರಿಬಿಟ್ಟು ಸಮುದ್ರವಾಗ್ತವೆ. ಕವಿ ಸೋಮನಾಥನ ಪ್ರಕಾರ ನಿಷ್ಪ್ರಯೋಜಕನಾದ ಮಗ ಯಾರು ಅಂದರೆ ಮುಪ್ಪಿನಲ್ಲಾಗದಂತಹ ಮಗ. ಹಾಗೆ ಇಂತಹ ಸಮಯದಲ್ಲಿ ಮಳೆ ಬಂದರೆ ಪ್ರಯೋಜನವಿಲ್ಲ ಅಂದರೆ ಪೈರು ಒಣಗಿದ ನಂತರ ಮಳೆ ಬಂದರೆ ಯಾವುದೇ ರೀತಿಯಾದಂತಹ ಪ್ರಯೋಜನವಿಲ್ಲ. ಮುಂದಿನದು ಉಣದಿರ್ಪ ದನಮಿರ್ದೊಡೇನು ಸುತನಿರ್ದೇ ಮುಪ್ಪಿನಲ್ಲಾಗದ ಒಣಗಲ್ ಪೈರಿಗೆ ಬಾರದಿದ್ದ ಮಳೆ ತಾಂ ಬಂದೇನ ಅಪ್ಪತ್ತಿ ಮಣಿದುಂ ನೋಡದ ಬಂಧುವೇತ ಕಣಿಸಲ್ ಕಾಲೋಚಿತಿ ಕೈದಿದ ತೃಣವೇ ಪರ್ವತವಲ್ಲವೇ ಹರಹರ ಶ್ರೀ ಚನ್ನ ಸೋಮೇಶ್ವರ. ಈ ಶತಕದ ಪದ್ಯಭಾಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂದರೆ ಪೈರು ಒಣಗುತ್ತಿರುವಂತಹ ಒಂದು ಕಾಲದಲ್ಲಿ ಬಾರದಿರುವಂತಹ ಮಳೆ ನಿಷ್ಪ್ರಯೋಜಕ ಅನಿಸುತ್ತೆ ಅಂತ ಹೇಳಿ. ಇನ್ನು ಹಗೆಯನ್ನು ಏನಂತ ಉಪೇಕ್ಷಿಸಬಾರ್ದು ಅಂದರೆ ಹಗೆಯನ್ನು ಬಾಲಕ ಅಂತ ಹೇಳ್ಬಿಟ್ಟು ಉಪೇಕ್ಷಿಸಬಾರ್ದು, ನಿರ್ಲಕ್ಷ್ಯವನ್ನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಚಿಗುರೆಂದು ಮೆಲೆಬೇವು ಸ್ವಾದಹುದೇ ಚೇಳ್ ಚಿಕ್ಕದೆಂದಳ್ಕಿರೆ ತಗೆಯಲ್ ಕಚ್ಚದೆ ಪಾಲ ನೂಡಿ ಪಣಿಯಂ ಸಾಕಲ್ಕೆ ವಿಶ್ವಾಸಿಯೇ ಪಗೆಯಂ ಬಾಲಕನೆಂಬರೆ. ಈ ಶತಕದಲ್ಲಿ ಮೂಡಿ ಬಂದಿರುವಂತಹ ಭಾವ ಏನು ಅಂದರೆ ಹಗೆಯನ್ನು ಬಾಲಕ ಅಂತ ಹೇಳ್ಬಿಟ್ಟು ಯಾವತ್ತೂ ಕೂಡ ಉಪೇಕ್ಷಿಸಬಾರ್ದು, ಚಿಕ್ಕದು ಅಂತ ಹೇಳ್ಬಿಟ್ಟು ನಿರ್ಲಕ್ಷ್ಯ ಮಾಡಬಾರ್ದು ಅನ್ನುವಂಥದ್ದು. ಬೇವು ಚಿಗುರು ಅಂತ ಹೇಳ್ಬಿಟ್ಟು ಅದನ್ನು ತಿಂದರೆ ಅದು ಯಾವಾಗಲೂ ಕೂಡ ಸಿಹಿಯಾಗಿರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಚೇಳು ಚಿಕ್ಕದು ಅಂತ ಹೇಳ್ಬಿಟ್ಟು ಅದನ್ನು ಪ್ರೀತಿಯಿಂದ ಇಟ್ಕೊಂಡ್ರೆ ಅದು ಕಡಿದಲೇ ಅಂದರೆ ಕುಟುಕದಲ್ಲೇ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಹಾವಿಗೆ ಹಾಲನ್ನು ಕುಡಿಸಿ ಪೋಷಿಸಿದರೂ ಕೂಡ ನಮಗೆ ಅದು ವಿಶ್ವಾಸವನ್ನು ತೋರುತ್ತೆ ಅನ್ನುವ ಯಾವ ನಂಬಿಕೆಯೂ ಇರಲ್ಲ. ಹಾಗೆ ಹಕ್ಕಿ ಸಾಕುವಂತಹ ಅಪೇಕ್ಷೆಯಿಂದ ತಂದು ಗೂಬೆಯನ್ನು ಯಾರೂ ಕೂಡ ಸಾಕೋದಿಲ್ಲ. ಹಾಗೆ ನಾವು ಶತ್ರುವನ್ನು ಕೂಡ ಬಾಲಕ ಅಂತ ಹೇಳ್ಬಿಟ್ಟು ಚಿಕ್ಕದು ಅಂತ ಹೇಳ್ಬಿಟ್ಟು ಯಾವತ್ತೂ ಕೂಡ ನಿರ್ಲಕ್ಷಿಸಬಾರ್ದು. ಬಂಡೆಯನ್ನು ಇದರಿಂದ ಮಾತ್ರವೇ ಸೀಳಬಹುದು ಅಂದರೆ ಚಾಣದಿಂದ ಮಾತ್ರ ಸೀಳಲಿಕ್ಕೆ ಸಾಧ್ಯ
ಹಾಗೆ ತೆರಬಲ್ಲೊರ್ಪುಡೆಯಪ್ಪುದೈ ಈ ಸಾಲಿನ ಅರ್ಥ ಏನೆಂದರೆ ಸಾಮರ್ಥ್ಯ ಇರುವವರು ಮಾತ್ರ ಜವಾಬ್ದಾರಿಯನ್ನು ವಹಿಸ್ಕೋಬೇಕು ಅನ್ನುವಂಥದ್ದು. ಇದನ್ನು ಬಲ್ಲವನು ವೀರನಾಗಲು ಸಾಧ್ಯ, ಅಂದರೆ ಹಿರಿಯ ಬಲ್ಲವನು ವೀರನಾಗಲು ಸಾಧ್ಯ. ರಾಜನಾಗಲು ಯಾವುದನ್ನು ತೊರೆದಿರಬೇಕು ಅಂದರೆ ಕೋಪವನ್ನು ತೊರೆದಿರಬೇಕು. ಯೋಗಿ ಅಂದರೆ ಹರಿಷಡ್ವರ್ಗಗಳನ್ನು ಗೆದ್ದಂತಹವನು. ಪುಲಿಗೆರೆ ಸೋಮನಾಥರ ಅಂಕಿತ ಯಾವುದು ಅಂದರೆ ಹರಹರ ಶ್ರೀ ಚನ್ನಸೋಮೇಶ್ವರ ಅನ್ನುವಂಥದ್ದು. ಮುಂದಿನದು ಕೆಲವಂ ಬಲ್ಲವರಿಂದ ಕಲಿತು ಕೆಲವಂ ಶಾಸ್ತ್ರಗಳಂ ಕೇಳುತ್ತಂ ಕೆಲವಂ ಮಾಳ್ಪವರಿಂದ ಕಂಡು ಕೆಲವಂ ಸುಜ್ಞಾನದಿಂ ನೋಡುತ್ತಂ ಕೆಲವಂ ಸಜ್ಜನರ ಸಂಘದಿಂದಲ್ಲರಿಯಲ್ ಸರ್ವಜ್ಞನಪ್ಪಂ ನರಂಫಲವಂ ಪಳ್ಳ ಸಮುದ್ರವೈ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಶಾಸ್ತ್ರಗಳಿಂದ ಜ್ಞಾನವನ್ನು ಹೇಗೆ ಪಡಿಬಹುದು ಅಂತಂದರೆ ಕೆಲವನ್ನ ಬಲ್ಲವರಿಂದ ಕಲಿತು ಕೆಲವನ್ನ ಶಾಸ್ತ್ರಗಳಿಂದಲೂ ಕೂಡ ಕಲಿಯಬಹುದು. ಈ ಪದ್ಯದಲ್ಲಿ ಕವಿಯ ಅಂಕಿತ ಏನು ಅಂದರೆ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಮನುಷ್ಯ ಯಾವಾಗ ಸರ್ವಜ್ಞನಂತ ಅನ್ನಿಸ್ಕೊಳ್ತಾನೆ ಅಂದರೆ ಕೆಲವರಿಂದ ಕಲಿತು ಕೆಲವರನ್ನು ನೋಡಿಬಿಟ್ಟು ಕಲಿಯುವಂಥದ್ದು, ಕೆಲವನ್ನ ಶಾಸ್ತ್ರಗಳಿಂದ ಕಲಿತ, ಹಾಗೆ ಕೆಲವರು ಮಾಡುವಂತಹ ಕೆಲಸಗಳನ್ನು ನೋಡಿ ಕಂಡು ಕಲಿಯುವಂಥದ್ದು, ಹಾಗೆ ಜ್ಞಾನದಿಂದ ನೋಡುವಂಥದ್ದು, ಕೆಲವನ್ನ ಸಜ್ಜನರ ಸಂಘವನ್ನು ಮಾಡೋದ್ರಿಂದಲೂ ಸರ್ವಜ್ಞನಾಗ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಲಾಗುತ್ತೆ. ಹಾಗೆ ಮುಂದಿನದು ಈ ಮುಂದಿನ ಪದ್ಯಭಾಗವನ್ನು ಅರ್ಥೈಸಿಕೊಂಡು ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಿ. ಉಣದಿರ್ಪದನಮಿರ್ದೊಡೇನು ಸುತ ನಿರ್ದೇನೆ ಮುಪ್ಪಿನಲ್ಲಾಗದ ಒಣಗಲ್ ಪೈರ್ಗೆ ಬಾರದಿರ್ದ ಮಳೆ ತಾಂ ಬಂದೇ ನಾಪತ್ತಿನೋಳ್ ಮಣಿದುಂ ನೋಡದ ಬಂಧುವೇತ ಕೆಣಿಸಲ್ ಕಾಲೋಚಿತಿ ಕೈದಿದ ತೃಣವೇ ಪರ್ವತವಲ್ಲವೇ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ನೋಡಿ, ಬೆಳೆಗೆ ಮಳೆ ಯಾವಾಗ ಬರಬೇಕು ಅಂದರೆ ಪೈರು ಒಣಗ್ತಾ ಇದೆ ಅನ್ನುವಂತಹ ಸಮಯದಲ್ಲಿ ಮಳೆ ಬಂದರೆ ಮಾತ್ರ ಅದು ಉಪಯೋಗ. ಈ ಪದ್ಯದಲ್ಲಿ ಕವಿಯ ಅಂಕಿತ ಏನು ಅಂದರೆ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಸಮಯಕ್ಕೊದಗುವ ಸಣ್ಣ ಸಹಾಯವೇ ಬಹುದೊಡ್ಡ ಸಹಾಯ ಎಂಬ ಹೇಳಿಕೆಯನ್ನು ಸಮರ್ಥಿಸಿ. ಅಂದರೆ ನೋಡಿ, ಇಲ್ಲಿ ಯಾವ ರೀತಿಯಾಗಿರುವಂಥದ್ದು ಉಣದಿರ್ಪದ ಅಣಮಿರ್ದೊಡೇನು ಅಂದರೆ ನಮಗೆ ಅದನ್ನು ಅನುಭವಿಸಲು ಸಾಧ್ಯವಿಲ್ಲದೆ ಇರುವಂತಹ ಧನ ಸಂಪತ್ತು ಇದ್ದರೂ ಕೂಡ ಅದು ಉಪಯೋಗವಿಲ್ಲ. ಹಾಗೆ ಮುಪ್ಪಿನಲ್ಲಿ ಆಗದೇ ಇರುವಂತಹ ಮಗ ಇದ್ದರೂ ಕೂಡ ಉಪಯೋಗ ಇಲ್ಲ. ಹಾಗೆ ಒಣಗ್ತಾ ಇರುವಂತಹ ಪೈರಿಗೆ ಮಳೆ ಬಂದರೆ ಮಾತ್ರ ಉಪಯೋಗನೇ ಹೊರತು ಆ ಒಂದು ಬೆಳೆ ಒಣಗಿದ ಮೇಲೆ ಮಳೆ ಬಂದರೆ ಯಾವುದೇ ರೀತಿಯಾದಂತಹ ಉಪಯೋಗ ಇಲ್ಲ. ಹಾಗೆ ಕಷ್ಟ ಕಾಲದಲ್ಲಿ ಬಾರದೇ ಇರುವಂತಹ ಬಂಧುಗಳು ಇದ್ದರೂ ಕೂಡ ಉಪಯೋಗ ಇಲ್ಲ. ಯಾರು ಕಾಲಕ್ಕೆ ಅಂದರೆ ಕಷ್ಟ ಕಾಲದಲ್ಲಿ ಯಾರು ಸಹಾಯಕ್ಕೆ ಬರ್ತಾರಲ್ಲ ಅವರೇ ಆ ಒಂದು ಸಹಾಯವೇ ತೃಣಕ್ಕೆ, ಅದು ಹುಲ್ಲಿನಷ್ಟು ಸಹಾಯ ಆದರೂ ಕೂಡ ಅದು ಪರ್ವತದಷ್ಟು ಒಂದು ದೊಡ್ಡ ಸಹಾಯಕ್ಕೆ ಸಮ ಅಂತ ಹೇಳಿಬಿಟ್ಟು ಇಲ್ಲಿ ಹೇಳಿರುವಂತಹದ್ದು, ಕವಿ ಹೇಳಿರುವಂತಹದ್ದನ್ನು ಗಮನಿಸಬಹುದು. ಪೊಡೆಯೋಳ್ ತುಂಬಿರೆ ಪಂಕ ಮೇಲೆ ತೊಳೆಯಲ್ ತಾಂ ಶುದ್ಧೇನಿನಪ್ಪನೆ ಕಡುಪಾಪಂ ಬಲು ಮೀಯಲಾತ ಶುಚಿಯೇ ಕಾಕಾಳಿ ತಾಂ ಮೀಯದೆ ಗುಡುಪಾನಂಗಳೊಳಲ್ತೆ ಬೇವಿನ ಫಲಂ ಸ್ವಾದಪ್ಪುದೇ ಲೋಕದೋಳ್ ಮಡಿಯೇ ನಿರ್ಮಲ ಚಿತ್ತವೈ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ನೋಡಿ, ಇಲ್ಲಿ ಅಂತರಂಗದಲ್ಲಿ ಏನು ತುಂಬಿರುವಾಗ ದೇಹವನ್ನು ತೊಳೆದರೆ ಶುದ್ಧವಾಗುವುದಿಲ್ಲ ಅಂದರೆ ಅಂತರಂಗದಲ್ಲಿ ಕೊಳೆಯನ್ನು, ಪಂಕ ಅಂದರೆ ಕೆಸರನ್ನು, ಅಂದರೆ ಕಲ್ಮಶವನ್ನು, ಅಂದರೆ ಕೆಟ್ಟ ಬುದ್ಧಿಯನ್ನು, ದುರ್ಬುದ್ಧಿಯನ್ನು ದೇಹದಲ್ಲಿ ತುಂಬಿಕೊಂಡು ನಾವು ಸ್ನಾನವನ್ನು ಮಾಡಿದ ತಕ್ಷಣ, ಶುದ್ಧ ಅಪ್ಪಿದ ತಕ್ಷಣ ಕಡುಪಾಪ ಅದು ಕಳೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಈ ಪದ್ಯದಲ್ಲಿ ಕವಿಯ ಅಂಕಿತ ಏನು ಅಂದರೆ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಮಡಿಯೇ ನಿರ್ಮಲ ಚಿತ್ತ ಅನ್ನುವಂಥದ್ದು ಯಾವ ರೀತಿ ಅಂದರೆ ನಿರ್ಮಲ ಅಂದರೆ ನಾವು ಅಂತರಂಗವಾಗಿ ಶುದ್ಧವಾಗಿದ್ದರೆ ಸಾಕೆ ಹೊರತು ಪೊಡೆಯಳ್ ತುಂಬಿರೆ ಅಂದರೆ ನಮ್ಮ ದೇಹದಲ್ಲೆಲ್ಲ ಒಂದು ಕೆಸರು ಪಂಕ ತುಂಬ್ಕೊಂಡ್ಬಿಟ್ಟು ಅಂದರೆ ಅಶುದ್ಧವಾಗಿದ್ದಂಥದ್ದನ್ನು ತಂದು ನಾವು ಕಡುಪಾಪಗಳನ್ನೆಲ್ಲ ಮಾಡಿ ತೀರ್ಥ ಸ್ನಾನಗಳಿಗೆ ಹೋಗಿ ಆ ಒಂದು ನೀರಿನಲ್ಲಿ ಮುಳುಗಿದ ತಕ್ಷಣ ನಾವು ಪಾಪಗಳನ್ನು ತೊಳೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಮಾಡಿದರೆ ಏನಾಗುತ್ತೆ ಅಂತಂದರೆ ಕಾಗೆಗಳು ಕೂಡ ನೀರಿನಲ್ಲಿ ಮೀಯುತ್ತೆ. ಅದೇ ರೀತಿ ಯಾವ ರೀತಿ ಆಗುತ್ತೆ ಅಂದರೆ ಗುಡುಪಾನಗಳೊಳದ್ದೇ ಬೇವಿನ ಒಂದು ಚಿಗುರನ್ನು ತಂದು ಆ ಬೆಲ್ಲದಲ್ಲಿ, ಗುಡುಪಾನ ಅಂದರೆ ಬೆಲ್ಲದ ಪಾನಕದಲ್ಲಿ ಎದ್ರೂ ಕೂಡ ಅದು ತನ್ನ ಕಹಿಯನ್ನು ಬಿಡೋದಿಲ್ಲ. ಹಾಗೆ ಅದೇ ರೀತಿಯಾಗಿ
ಲೋಕದಲ್ಲಿ ಮಡಿಯೇ ನಿರ್ಮಲ ಚಿತ್ತವೈ, ನಿರ್ಮಲವಾದಂತಹ ಮನಸ್ಸನ್ನು ಹೊಂದಿರುವಂತಹದ್ದೇ ಮಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಹರಹರ ಶ್ರೀ ಚೆನ್ನ ಸೋಮೇಶ್ವರ ಅಂತ ಹೇಳ್ಬಿಟ್ಟು ಇಲ್ಲಿ ಕವಿಯವರು ನಿರ್ಮಲ ಚಿತ್ತವನ್ನು ಕುರಿತು ಹೇಳ್ತಾ ಹೋಗ್ತಾರೆ. ಮುಂದಿನದು ಜಾಲಿಯ ಮರದಂತೆ ಎನ್ನುವಂತಹದ್ದು. ಈ ಒಂದು ಪದ್ಯವನ್ನು ರಚಿಸಿದಂತಹವರು ಪುರಂದರದಾಸರು. ಜಾಲಿಯ ಮರದಂತೆ ಇರುವವರು ಯಾರು ಅಂದರೆ ದುರ್ಜನರು. ನೋಡಿ, ಇಲ್ಲಿ ದುರ್ಜನರು ಅನ್ನುವಂಥದ್ದು ಗುಣವಾಚಕಗಳಿಗೆ ಕೇಳುವಂತಹ ಪದ. ದುರ್ಜನರು ಅನ್ನುವಂತಹದ್ದು, ಅಲ್ಲಿ ದುರ್ ಅನ್ನುವಂತಹದ್ದು ಗುಣವನ್ನು ಸೂಚಿಸುವಂತಹ ಪದ. ಜನ ಅಂದರೆ ದುರ್ ಅಂದರೆ ಕೆಟ್ಟ ಅಂತ ಹೇಳ್ಬಿಟ್ಟು ದುರ್ಜನರು ಅಂತ. ಇನ್ನು ಧರೆಯೊಳಗೆ ದುರ್ಜನರು ಈ ರೀತಿ ಇದ್ದಾರೆ ಅಂದರೆ ಜಾಲಿಯ ಮರದಂತೆ ಇದ್ದಾರೆ. ಜಾಲಿಯ ಮರ ಯಾರಿಗೆ ನೆರಳು ಕೊಡುವುದಿಲ್ಲ ಅಂದರೆ ಬಿಸಿಲಲ್ಲಿ ಬಳದಿ ಬಂದಂತಹವರಿಗೆ ಜಾಲಿಯ ಮರ ನೆರಳನ್ನು ಕೊಡುವುದಿಲ್ಲ. ಇನ್ನು ಜಾಲಿಯ ಮರ ಇವರಿಗೆ ಹಣ್ಣು ಕೊಡುವುದಿಲ್ಲ ಅಂದರೆ ಹಸಿದು ಬಂದಂಥವರಿಗೆ ಅದು ಹಣ್ಣನ್ನೇನು ಕೊಡುವುದಿಲ್ಲ. ಜಾಲಿಯಲ್ಲಿ ಇದರ ವಾಸನೆ ಇಲ್ಲ, ಅದರಲ್ಲಿ ಯಾವುದೇ ರೀತಿಯಾದಂತಹ ಕುಸುಮ ಅಂದರೆ ಹೂವಿನ ವಾಸನೆ ಇರೋದಿಲ್ಲ. ಇನ್ನು ಜಾಲಿಯ ರಸಸ್ವಾದ ಹೇಗಿರುತ್ತದೆ ಅಂದರೆ ಅದು ವಿಷದಂತೆ ಇರುತ್ತದೆ. ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ, ಹಸಿದು ಬಂದವರಿಗೆ ಹಣ್ಣು ಇಲ್ಲ, ಕುಸುಮ ವಾಸನೆ ಇಲ್ಲ, ಕೂಡಲು ಸ್ಥಳವಿಲ್ಲ, ರಸದಲ್ಲಿ ಸ್ವಾದವು ವಿಷದಂತೆ ಇರುತ್ತೀಗ. ಇಲ್ಲಿ ಹಸಿದು ಬಂದವರಿಗೆ ಏನೂ ಇರುವುದಿಲ್ಲ ಅಂದರೆ ಹಣ್ಣು ಇರುವುದಿಲ್ಲ. ದುರ್ಗಂಧ ಬಿಡದಿರುವುದು ಯಾವುದು ಅಂದರೆ ಊರ ಹಂದಿ. ತತ್ವಜ್ಞಾನವನ್ನು ಕೇಳದವರು ಯಾರು ಅಂದರೆ ಘೋರ ಪಾಪಿಗಳು ಇದನ್ನು ಬಿಡುವುದಿಲ್ಲ ಅಂದರೆ ಕ್ರೂರ ಕರ್ಮವನ್ನು, ಕೆಟ್ಟ ಕೆಲಸವನ್ನು ಮಾಡೋದನ್ನು ಅವರು ಬಿಡುವುದಿಲ್ಲ. ಊರ ಹಂದಿಗೆ ಷಡ್ರಸ ಅನ್ನವನ್ನಿಕ್ಕಲು ಅಂದರೆ 6 ರೀತಿಯಾದಂತಹ ಒಂದು ಆಹಾರದ ರುಚಿಗಳನ್ನು ಇಟ್ಟರೂ ಕೂಡ ಅದು ನಾರುವಂತಹ ದುರ್ಗಂಧವನ್ನು ಬಿಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಷಡ್ರಸನ ಅಂದರೆ 6 ರೀತಿಯಾದಂತಹ ಆಹಾರದ ರುಚಿಗಳು. ದುರ್ಜನರು ಇಂತಹ ಮಾತಿಗೆ ಕೊನೆ ಇಲ್ಲ ಅಂತ ಹೇಳ್ಬಿಟ್ಟು ಪುರಂದರದಾಸರು ಹೇಳ್ತಾರೆ. ಅಂದರೆ ಭಿನ್ನಾಡದ ಮಾತಿಗೆ ಏನು ಅವರಿಗೆ ಕೊನೆ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಜಾಲಿಯ ಮುಳ್ಳು ಹೇಗೆ ಆವರಿಸಿರುತ್ತದೆ ಅಂದರೆ ಮೂಲಾಗ್ರ ಪರ್ಯಂತೆ ಆವರಿಸಿರುತ್ತದೆ. ತನ್ನಿಂದ ಉಪಕಾರ ತೊಟಕಾದರೂ ಇಲ್ಲ, ಭಿನ್ನಾಣದ ಮಾತಿಗೆ ಕೊನೆ ಇಲ್ಲ. ಅನ್ನಕ್ಕೆ ಸೇರಿದ ಕುನ್ನಿ ಮಾನವರಂತೆ ಇನ್ನಿವರ ಕಾರ್ಯವು ಪುರಂದರ ವಿಠಲ. ಪುರಂದರದಾಸರ ಈ ಕೀರ್ತನೆಯಲ್ಲಿ ಕುನ್ನಿ ಮಾನವರು ಅಂತ ಹೇಳ್ಬಿಟ್ಟು ಯಾರನ್ನು ಕರೆದಿದ್ದಾರೆ ಅಂದರೆ ಭಿನ್ನಾಣದ ಮಾತನಾಡುವಂತಹವರನ್ನು ಕುನ್ನಿಗಳು ಅಂತ ಹೇಳ್ಬಿಟ್ಟು ಕರೀತಾರೆ. ಪುರಂದರದಾಸರ ಕೀರ್ತನೆಗಳ ಅಂಕಿತ ಯಾವುದು ಅಂದರೆ ಪುರಂದರ ವಿಠಲ. ಇನ್ನು ಅಬ್ಬಲಿಯವರ ರಸಬಳ್ಳಿ ಎನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿರುವಂಥದ್ದು. ತಾಯಿ ಯಾವುದನ್ನು ಸ್ಥಿರ ಅಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂದರೆ ಬಂಗಾರ ನಿನಗೆ ಸ್ಥಿರ ಅಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಬಂಗಾರ ನಿನಗೆ ಸ್ಥಿರವಲ್ಲ, ಮಧ್ಯಾಹ್ನದ ಬಿಸಿಲು ಹೊಳ್ಳೋದು ತಡವಲ್ಲ. ಈ ಮಾತುಗಳ ಭಾವ ಅಂದರೆ ಶ್ರೀಮಂತಿಕೆ ಅಶಾಶ್ವತವಾದಂಥದ್ದು ಅಂತ ಅರ್ಥ. ಬಡತನ ಬಂದಾಗ ಇವರನ್ನು ಬಡಿಯಬಾರದು ಅಂತ ಹೇಳ್ಬಿಟ್ಟು ಜನಪದರು ಹೇಳ್ತಾರೆ. ಅಂದರೆ ಬಾಲರನ್ನು. ಉತ್ತಮರ ಗೆಳೆತನ ಹೇಗಿರುತ್ತೆ ಅಂದರೆ ಪುತ್ತಳಿಯ ಬಂಗಾರದಂತೆ ಇರುತ್ತದೆ. ಮಂದಿ ಮಕ್ಕಳೊಳಗೆ ಚಂದಾಗೊಂದಿರಬೇಕು, ನಂದಿಯ ಶಿವನ ದಯದಿಂದ ಹೋಗಾಗ ಮಂದಿ ಬಾಯಾಗ ಇರಬೇಕು. ಈ ತ್ರಿಪದಿಯ ಸಾಲುಗಳಲ್ಲಿನ ಭಾವ ಏನು ಅಂದರೆ ಜನರೊಂದಿಗೆ ಸಹಬಾಳಿಯ ಜೀವನವನ್ನು ನಡೆಸುವಂಥದ್ದು. ಎಂತಹ ನೆರೆಯವರು ಇರಬೇಕು ಅಂದರೆ ಬುದ್ಧಿವಂತ ನೆರೆಯವರು ಇರಬೇಕು. ನೋಡಿ, ಈ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು 2024 ಎಕ್ಸಾಮ್ ನಂಬರ್ 2ನಲ್ಲಿ ಕೇಳಿರುವಂಥದ್ದನ್ನು ನೋಡಬೇಕು. ಸುಟ್ಟು ಸುಣ್ಣದ ಹರಳಾದುದು ಯಾವುದು ಅಂದರೆ ದೇಹ. ಬೇವಿನ ಮರ ಈ ಕಾಲಕ್ಕೆ ತಂಪು ಅಂದರೆ ಬೇಸಿಗೆಯ ಕಾಲಕ್ಕೆ ತಂಪು. ತಾಯಿಯನ್ನು ಇದಕ್ಕೆ ಹೋಲಿಸಲಾಗಿದೆ ಅಂದರೆ ಜ್ಯೋತಿಗೆ ಹೋಲಿಸಲಾಗಿದೆ. ಯಾರು ಇದ್ದರು ನನ್ನ ತಾಯಿಯನ್ನು ಹೋಲಾರು, ಸಾವಿರ ಕೊಳ್ಳಿ ಒಲೆಯಾಗ ಇದ್ದರು ಜ್ಯೋತಿ ನಿನ್ಯಾರ ಹೋಲಾರು. ಈ ಜನಪದ ತ್ರಿಪದಿಯಲ್ಲಿ ಯಾರ ಶ್ರೇಷ್ಠತೆಯನ್ನು ಕುರಿತು ಹೇಳಲಾಗಿದೆ ಅಂದರೆ ಎತ್ತ ತಾಯಿಯ ಶ್ರೇಷ್ಠತೆಯನ್ನು ಕುರಿತು ಹೇಳಲಾಗಿದೆ. ಹೆಣ್ಣು ಮಕ್ಕಳ ದುಃಖ ಬಲ್ಲವರು ಇವರು ಅಂದರೆ ತಾಯಿ. ಹೆತ್ತವನನ್ನು ನೆನೆಯುವುದು ಈ ಹೊತ್ತಿನಲ್ಲಿ ಅಂದರೆ ಬೆಳ್ಳಿ ಚಕ್ಕಿ ಮೂಡುವಾಗ. ಉಂಗೂರ ಉಡದಾರ ಮುರಿದಾರ ಮಾಡಿಸಬಹುದು, ಮಡದಿ ಸತ್ತರ ತರಬಹುದು, ಹಡೆದಂತ ತಂದಿ ತಾಯಲ್ಲಿ ಸಿಕ್ಕಾರ ಜನಪದರು. ಈ ಪದ್ಯದಲ್ಲಿ ಯಾರ ಸತ್ತರೆ ಮತ್ತೆ ತರಬಹುದು ಎಂದಿದ್ದಾರೆ ಮಡದಿ. ಗರತಿ ತವರಿಗೆ ಹೀಗೆ ಹರಿಸ್ತಾಳೆ ಅಂದರೆ ಹಬ್ಬಲ್ಲಿಯವರ ರಸಬಳ್ಳಿಯಂತೆ ಹರಳಲಿ ಅಂತ ಹೇಳ್ಬಿಟ್ಟು ಆಕೆ ಹರಳಿಸ್ತಾಳೆ. ಇನ್ನು ಬೆಳಗು ಜಾವ ಪದ್ಯದ ಒಂದು ಬಹು ಆಯ್ಕೆಯ ಪ್ರಶ್ನೆಗಳು. ಜೇನ್ನಣದ ಹೆದೆಗೆ ಹೂಬಾಣ ಹೂಡಿದವರು ಯಾರು ಅಂದರೆ ಅದು ಮಾರ. ಕವಿ ಬೇಟೆಗಾರ ಎಂದು ಕರೆದಿರುವುದು ಬೆಳಕನ್ನು. ಜಗವು ಇದಕ್ಕೆ ಸೋತಿದೆ ಅಂದರೆ ಎಳೆನಗೆಗೆ ಸೋತಿರುವಂತಹದ್ದು. ಉಸಿನಿದ್ದೆ ಸಾಕು ಅಂತ ಹೇಳ್ಬಿಟ್ಟು ಕವಿ ಇವರಿಗೆ ಹೇಳ್ತಾರೆ ಅಂದರೆ ಮಕ್ಕಳಿಗೆ. ಇದಕ್ಕೆ ಸೆಳವೆ ಇದೆ ಅಂತ ಹೇಳಿ ಕವಿ ಹೇಳ್ತಾರೆ ಅಂದರೆ ಜೀವನದ ನದಿಗೆ. ಕವಿಯ ಪ್ರಕಾರ ಇದು ಮತ್ತೆ ಚಿಗುರುತ್ತದೆ ಅಂದರೆ ಮರ. ಯಾವುದು ಚಿಂತನದಿ ಮುಳುಗಿರಲಿ ಅಂತ ಹೇಳ್ಬಿಟ್ಟು ಕವಿ ಬೇಂದ್ರೆ ಆಶಿಸ್ತಾರೆ ಅಂದರೆ ಮುಪ್ಪು.
ಬಾನು ಹೊಗರಲುಂಟು ಮರ ಚಿಗುರಲುಂಟು ಬರಲುಂಟೆ ಸುಗ್ಗಿ ಮತ್ತೆ ಮುಳುಗಿರಲಿ ಮುಪ್ಪು ಚಿಂತನದಿ ತಾನು ಹರೆಯಕ್ಕೆ ಬೇರೆ ಹೊತ್ತೆ ಅನ್ನುವಂಥದ್ದು ಈ ಕೆಳಗಿನ ಯಾವ ಜೋಡಿ ಹೊಂದಾಣಿಕೆ ಆಗುತ್ತದೆ ಅಂತಂದರೆ ಹರೆ ಅನ್ನುವಂಥದ್ದು ಸುಗ್ಗಿಯ ಕಾಲ, ಮುಪ್ಪು ಅನ್ನುವಂಥದ್ದು ಚಿಂತನದಿ ಮುಳುಗಿರುತ್ತೆ ಅಂತ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ 2 ಮತ್ತು 3 ಸರಿಯಾಗಿದೆ. ನೋಡಿ, ಇಲ್ಲಿ 2 ಅಂಕದ ಪ್ರಶ್ನೆಗಳು. ಬೆಳಕು ಬೇಟೆಗಾರ ಹೇಗೆ ಬರ್ತಾನೆ ಅನ್ನುವಂಥದ್ದು ಈ ಒಂದು ಕ್ವಶನ್ಸನ್ನು ಈ ಒಂದು ಕ್ವಶನನ್ನು 2 ಸಲ ರಿಪೀಟ್ ಆಗಿರುವಂಥದ್ದನ್ನು ನೋಡ್ಬೋದು. ಹುಸಿನಿದ್ದೆ ಸಾಕು ಎದ್ದೇಳಿ ಎಂದು ಕವಿ ಮಕ್ಕಳಿಗೆ ಹೇಳಲು ಕಾರಣವೇನು ಅಂತ ಇದೆ. ಇದು ಎಕ್ಸಾಮ್ ನಂಬರ್ 2ನಲ್ಲಿ 2024 ಕೇಳಿರುವಂಥದ್ದು. ಬಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಏನು ಹೇಳ್ತಾರೆ ಅಂದರೆ ಅನ್ನುವಂಥದ್ದು. ಈ ಒಂದು ಕ್ವಶನನ್ನು 2025ರ 3 ಪರೀಕ್ಷೆಯಲ್ಲೇ ಮತ್ತು 2024 ಈ ಒಂದು ಕ್ವಶನ್ನು ರಿಪೀಟ್ ಆಗಿರುವಂಥದ್ದು ನೋಡ್ಬೋದು. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಮುಂಬೈ ಜಾತಕ GS ಶಿವರುದ್ರಪ್ಪನವರದು. ಇನ್ನು ಮಗು ಹುಟ್ಟಿದ್ದು ಎಲ್ಲೂ ಅಂದರೆ ಅದು ಆಸ್ಪತ್ರೆಯಲ್ಲಿ. ಮುಂಬೈಯಲ್ಲಿ ಬೆಳಗಿನಿಂದ ಸಂಜೆಯ ತನಕ ಇದನ್ನು ಕಾಣುತ್ತೇವೆ ಅಂದರೆ ಲಕ್ಷ ಚಕ್ರದ ಉರುಳುಗಳನ್ನು. ರಸ್ತೆಯಂಚಿನಲ್ಲಿಯೇ ಕೈ ಹಿಡಿದು ನಡೆಸಿದವಳು ಯಾರು ಅಂದರೆ ಅದು ತಾಯಿ. ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಯಾರು ಅಂದರೆ ಅದು ತಾಯಿ. ಕುಳಿತು ಕೆಮ್ಮುವ ಪ್ರಾಣಿ ಯಾವುದು ಅಂದರೆ ತಂದೆ. ಬೆಳಗಿಂದ ಸಂಜೆಯ ತನಕ ಕಣ್ಮರೆಯಾಗಿ ಒಮ್ಮೊಮ್ಮೆ ರಜಾದಿನಗಳಲ್ಲಿ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವ ಪ್ರಾಣಿ. ಈ ಪದ್ಯಭಾಗದಲ್ಲಿ ಮಗುವಿಗೆ ತಂದೆಯ ಕುರಿತಂತೆ ಇರುವ ಅಭಿಪ್ರಾಯ ಏನು ಅಂದರೆ ಅಪರೂಪಕ್ಕೆ ಕಾಣಸಿಗುವಂತಹವರು ಅಂತ ಅರ್ಥ. ತಾನಾಗಿ ಕಲಿತದ್ದು ಏನನ್ನ ಅಂದರೆ ಬಂಡೆಗಳ ಕಡೆಗೆ ಕಣ್ಣಾಡಿಸುವಂತಹದ್ದನ್ನು. ಲಕ್ಷಧಾರಿಗದ ಚದುರಂಗದ ಆಟ ಯಾವುದು ಅಂತ ಇದೆ, ಅದು ಜೀವನ. ನೋಡಿ, ಈ ಒಂದು ಕ್ವಶನ್ 2024 ಮತ್ತು 2025ರಲ್ಲಿ ಕೇಳಿರುವಂಥದ್ದನ್ನು ನೋಡ್ಬೋದು. ಕಾದು ಕಾದು ತೂಕಡಿಸುವವರು ಯಾರು ಅಂದರೆ ತಾಯಿ. ಕನಸು ಬಂಡಿಯ ಕೆಳಗೆ ನಿದ್ರಿಸುವುದು ಹೀಗೆ ಅಂದರೆ ಹಾಸುಗಂಬಿಯ ಹಾಗೆ. ಮುಂಬೈ ಜಾತಕ ಕವಿತೆಯ ಮಗು ಪ್ರತಿನಿತ್ಯ ನೋಡಿ ಬೆಳೆದದ್ದು ಏನನ್ನ ಅಂದರೆ ಬಸ್ಸು, ಕಾರು, ಟ್ರಾಮು, ಟ್ಯಾಕ್ಸಿ. ಬಸ್ಸು, ಕಾರು, ಟ್ಯಾಕ್ಸಿ, ಟ್ರೇನು ಅಂತ ಇದೆ. ನೋಡಿ, 2 ಮತ್ತು 3 ಸರಿಯಾಗಿರುವಂತಹದ್ದು. ಇನ್ನು ಇಲ್ಲಿ ಕೊಟ್ಟಿರುವಂಥದ್ದು ಕೆಳಗಿನ ಪದ್ಯ ಭಾಗವನ್ನು ಅರ್ಥೈಸಿಕೊಂಡು ಕೊಟ್ಟಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಹಾಗೆ ಮುಂಬೈ ಜಾತಕ ಕವಿತೆಯ ಹಿನ್ನೆಲೆಯಲ್ಲಿ ನಗರ ಜೀವನವನ್ನು ವಿಶ್ಲೇಷಿಸಿ ಅಂತ ಇದೆ. ಅಲ್ಲಿ ಈ ಒಂದು ಕ್ವಶನನ್ನು 2025ರಲ್ಲಿ ಕೇಳಿರುವಂಥದ್ದನ್ನು ನೋಡಿರ್ಬೋದು. ಮತ್ತು ಇದನ್ನು ಕೂಡ ಅಷ್ಟೇ ಒಂದು ಪದ್ಯ ಭಾಗವನ್ನು ಕೊಟ್ಟಿದ್ದರಲ್ಲಿ ಹುಟ್ಟಿದ್ದು ಆಸ್ಪತ್ರೆಯಲ್ಲಿ, ಬೆಳೆದದ್ದು ಬಸ್ಸು, ಟ್ರಾಮು, ಕಾರು, ಟ್ಯಾಕ್ಸಿ, ಎಲೆಕ್ಟ್ರಿಕ್ ಟ್ರೈನುಗಳಲ್ಲಿ ಅಂತ. ಕುಡಿದದ್ದು ಕಾಣದೆಮ್ಮೆಯ ಕೆಚ್ಚಲು ಕರೆದ ಕಳಿಸಿದಂತಹ ಬಾಟ್ಲಿಯ ಹಾಲು, ಗ್ರೈಪ್ ಸಿರಪ್, ಹಾರ್ಲಿಕ್ಸು ಇತ್ಯಾದಿ. ಕಲಿತದ್ದು ಕ್ಯೂ ನಿಲ್ಲು, ಫುಟ್ಪಾತಿನಲ್ಲಿ ಸಂಚರಿಸು, ರಸ್ತೆ ದಾಟುವಾಗ ಎಚ್ಚರಿಕೆ ಓಡು, ಎಲ್ಲಿಯೂ ನಿಲ್ಲದಿರು, ಹೇಗೋ ಅವರಿವರ ತಳ್ಳಿ ಮುನ್ನುಗ್ಗು, ಎಲ್ಲಾದರೂ ಸರಿಯೇ ಬೇರೂರು ಹೀರು ಅನ್ನುವಂಥದ್ದು. ಮಗು ಹುಟ್ಟಿದ್ದು ಎಲ್ಲಿ ಅಂದರೆ ಆಸ್ಪತ್ರೆಯಲ್ಲಿ. ಮಗು ಎಲ್ಲಿ ಸಂಚರಿಸಬೇಕು ಅಂತಂದರೆ ಅದು ಕ್ಯೂ ನಿಲ್ಲುವಂಥದ್ದು, ಫುಟ್ಪಾತಿನಲ್ಲಿ ಸಂಚರಿಸಬೇಕು. ಹೇಗೋ ಅವರಿವರ ತಳ್ಳಿ ಮುನ್ನುಗ್ಗು. ಈ ವಾಕ್ಯವನ್ನು ಸಂಕ್ಷಿಪ್ತವಾಗಿ ವಿಶ್ಲೇಷಿಸಿ ಬರೆಯಿರಿ ಅಂತಂದರೆ ಆ ಒಂದು ನಗರ ಜೀವನವನ್ನು ಕುರಿತು ಬರೀಬೇಕಾಗುತ್ತೆ. ಕೆಳಗಿನ ಪದ್ಯಭಾಗವನ್ನು ಅರ್ಥೈಸಿಕೊಂಡು ಕೊಟ್ಟಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ, 1000 ದಾರಿ ಹೊರಳುವ ರಸ್ತೆಯಂಚಿನಲ್ಲೇ ಕೈ ಹಿಡಿದು ನಡೆಸಿದಳು, ಇರುವ ಒಂದಿಂಚು ಕೋಣೆಯಲ್ಲೇ ವರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಅಂದರೆ ಬೆಳಗಿನಿಂದ ಸಂಜೆಯ ತನಕ ಕಣ್ಮರೆಯಾಗಿ ಒಮ್ಮೊಮ್ಮೆ ರಜಾದಿನಗಳಲ್ಲಿ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವ ಪ್ರಾಣಿ. ತಾಯಿ ವರಲೋಕವನ್ನು ಎಲ್ಲಿ ಪರಿಚಯಿಸುತ್ತಾಳೆ ಅಂತಂದರೆ ತಾಯಿ ಹೊರಲೋಕವನ್ನು ಒಂದಿಂಚು ಕೋಣೆಯಲ್ಲಿಯೇ ಆಕೆ ಪರಿಚಯಿಸ್ತಾಳೆ. 1000 ಗಾಲಿಯ ಹೊರಳುವ ರಸ್ತೆಯಂಚಿನಲ್ಲಿಯೇ ಕೈ ಹಿಡಿದು ನಡೆಸಿರುವವರು ಯಾರು ಅಂದರೆ ಅದು ತಾಯಿ. ತಂದೆ ಮಗುವಿಗೆ ಕಾಣಿಸಿಕೊಳ್ಳುವ ಬಗೆ ಹೇಗೆ ಅಂದರೆ ಒಮ್ಮೊಮ್ಮೆ ರಜಾದಿನಗಳಲ್ಲಿ ಮಾತ್ರ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವ ಪ್ರಾಣಿಯಾಗಿ ಆತ ಕಾಣಿಸ್ಕೊಳ್ತಾನೆ. ಇನ್ನು ಮುಂದಿನದು, ಶಾಲಾ ಕಾಲೇಜುಗಳು ಕಲಿಸಿದ್ದು ದಾರಿ ಬದಿ ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದು, ರೇಡಿಯೋ ಸಿಲೋನು ವ್ಯಾಪಾರ ವಿಭಾಗ ಶಿಫಾರಸು ಮಾಡಿದ್ದು, ನೀನಾಗಿ ಕಲಿತದ್ದು ಬಲು ಕಡಿಮೆ, ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದೊಂದನ್ನು ಹೊರತು ಅನ್ನುವಂಥದ್ದು. GS ಶಿವರುದ್ರಪ್ಪನವರ ಪ್ರಕಾರ ಮಗು ತಾನಾಗಿ ಕಲಿತದ್ದು ಏನನ್ನ ಅಂದರೆ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದನ್ನು ತಾನಾಗಿಯೇ ಕಲಿತದ್ದು ಅಂತ ಹೇಳ್ತಾರೆ.
ದಾರಿ ಬದಿ ಬೇಡವೆಂದರೂ ತಲೆಗೆ ತುರುಕುವುದು ಯಾವುದು ಅಂತಂದರೆ ನೂರಾರು ಜಾಹೀರಾತುಗಳು. ಇನ್ನು ಮಗು ಕಲಿತದ್ದು ಮತ್ತು ವಿದ್ಯಾಭ್ಯಾಸ ಮಾಡುವ ವಿವರಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಇದೆ. ಇಲ್ಲಿ ಇರುವಂತಹ ಪದ್ಯದ ಸಾರಾಂಶವನ್ನು ಬರೀಬೇಕಾಗುತ್ತೆ. ಈ ಲಕ್ಷಧಾರಿಗಳ ಚದುರಂಗದಾಟದಲ್ಲಿ 100 ಬೆಳಕಿನ ಕೆಳಗೆ ಯಾರದೋ ಕೈಗೊಂಬೆಯಾಗಿ ಮುಂದುವರಿಯುವುದು, ಏಳುವುದು ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು, ರೈಲನೋ ಬಸ್ಸನ್ನೋ ಹಿಡಿಯುವುದು, ಸಾಯಂಕಾಲ ಸೋತು ಸುಸ್ತಾಗಿ ರಪ್ಪೆಯ ಮೇಲೆ 10 ಮಣ ಆಯಾಸವನ್ನು ಹೊತ್ತು 11 ಗಂಟೆ ಒಡೆಯುವಾಗ ಮನೆಯಲ್ಲಿ ಕಾದು ಕಾದು ತೂಕಡಿಸಿ ಮಂಕಾದ ಮಡದಿಯನ್ನು ಎಚ್ಚರಿಸುವುದು, ತಣ್ಣಗೆ ಕೊರೆವ ಕೂಡುಂಡು ಬಾಡಿಗೆ ಮನೆಯ ನೆರಳಿನ ಕೆಳಗೆ ಮತ್ತೆ 1000 ಗಾಲಿ ಉಜ್ಜುವ ಕನಸು ಬಂಡಿಯ ಕೆಳಗೆ ಹಾಸುಗಂಬಿಯ ಹಾಗೆ ತತ್ತರಿಸುತ್ತಾ ಮಲಗುವುದು. ಲಕ್ಷಧಾರಿಗಳ ಚದುರಂಗದ ಆಟ ಯಾವುದು ಅಂತಂದರೆ ಅದು ನಗರದ ಒಂದು ಜೀವನ. ಇನ್ನು ಕನಸು ಬಂಡಿಯ ಕೆಳಗೆ ನಿದ್ರಿಸುವುದು ಹೇಗೆ ಅಂದರೆ ಅದು ಹಾಸುಗಂಬಿಯ ಹಾಗೆ ತತ್ತರಿಸುತ್ತಾ ಮಲಗುವಂಥದ್ದು. ಮಹಾನಗರದ ಅವಸರದ ಜೀವನ ಶೈಲಿಗೆ 2 ಉದಾಹರಣೆಯನ್ನು ಕೊಡಿ ಅಂತಂದರೆ ಅವಸರದಲ್ಲಿ ಬಟ್ಟೆಯನ್ನು ಧರಿಸುವಂಥದ್ದು ಅಂದರೆ ಮೈ ತುರುಕುವಂಥದ್ದು ಅಂತ ಇದೆ. ಹಾಗೆ ರೈಲನ್ನು ಬಸ್ಸನ್ನು ಹಿಡಿದು ಓಡುವುದು. ಇನ್ನು ಶಿಲುಬೆ ಏರಿದ್ದಾನೆ ಜೀಸಸ್ ಅನ್ನುವಂಥದ್ದು KS ನಿಸಾರ್ ಅಹಮದ್ ರವರು ಕ್ರಿಸ್ಮಸ್ ಪ್ಲಾಸ್ಟಿಕ್ ನಕಲಿನ ಕುಬ್ಜತೆಗೆ ಈ ರೂಪವನ್ನು ಕರುಣಿಸಿದೆ ಅಂದರೆ ಗಿಡದ ರೂಪ. ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಈ ಕೆಲಸ ಮಾಡಿದೆ ಅಂತಂದರೆ ಮಂಜಿನ ಕೆಲಸವನ್ನು ಮಾಡಿದೆ. ಶಿಲುಬೆ ಏರಿದ್ದು ಇವರು ಅಂದರೆ ಜೀಸಸ್ನ ಎಡಬಲದಲ್ಲಿ ಇವರನ್ನು ತೂಗಿ ಸನ್ಮಾನಿಸಲಾಗಿತ್ತು ಅಂದರೆ ಕೊಲೆಗಾರರನ್ನು. ಇನ್ನು ಜೀಸಸ್ನ ಮುಖಮುದ್ರೆ ಯಾತನೆಯಲ್ಲಿಯೂ ಏನನ್ನು ನುಡಿಯುವಂತಿದೆ ಅಂದರೆ ಒಳ್ಳೆಯ ಮಾತುಗಳನ್ನು ನುಡಿಯುವಂತಿದೆ. ಜೀಸಸ್ ಶಿಲುಬೆಗೇರಿದವರು ಇವರ ವಕಾಲತ್ತನ್ನು ನಡೆಸಿದ್ದರು ಅಂದರೆ ಬರಬ್ಬನ. ದೈವಿ ರಾಜ್ಯ ಬಂದೇ ತೀರುತ್ತದೆ ಎಂಬ ಭರವಸೆಯಲ್ಲಿ ಶಿಲುಬೆ ಏರಿದವರು ಜೀಸಸ್. ಕವಿಯ ಪ್ರಕಾರ ಕಣ್ಬೆಳಕನ್ನು ಇಲ್ಲಿ ಕಿತ್ತೆಸೆಯಲಾಗಿದೆ ಅಂದರೆ ಬಂದೀಖಾನೆಯಲ್ಲಿ. ಕವಿಯ ಪ್ರಕಾರ ಇದು ತಿಂಗಳಿಗೊಮ್ಮೆಯೂ ದೀಪ ಹಚ್ಚದ ಸ್ಥಳ ಅಂದರೆ ದಲಿತರ ಸೋಗೆಯ ಬಿಲಗಳು. ಕವಿಯ ಪ್ರಕಾರ ಯಾರು ಸೋಗೆ ಬಿಲಗಳಲ್ಲಿ ವಾಸವಾಗಿದ್ದಾರೆ ಅಂದರೆ ದಲಿತರು. ಇವರ ಕಂಬನಿಯನ್ನು ಒರೆಸಿ ಜೀಸಸ್ ಶಿಲುಬೆ ಏರಿದ್ದಾನೆ ಅಂದರೆ ಶೋಷಿತರ ಒಂದು ಕಂಬನಿಯನ್ನು ಒರೆಸಿಬಿಟ್ಟು ಜೀಸಸ್ ಶಿಲುಬೆ ಏರಿದ್ದಾನೆ. ಆಧುನಿಕ ಕಾಲದಲ್ಲಿ ಯೇಸು ಎಲ್ಲೆಲ್ಲಿ ಶಿಲುಬೆ ಏರಿದ್ದಾನೆ ಅಂದರೆ ಇಗರ್ಜಿ, ಮಸಜೀದು, ದೇವಸ್ಥಾನ, ಕೋರ್ಟು, ಕಾರ್ಖಾನೆ, ಬಂದಿಖಾನೆಗಳಲ್ಲಿ 3 ಮತ್ತು 4 ಸರಿಯಾಗಿದೆ. ನೋಡಿ, ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರೋ 2 ಅಂಕದ ಪ್ರಶ್ನೋತ್ತರಗಳು. ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ ಅನ್ನುವಂಥದ್ದು 2024 ಮತ್ತು 25ರಲ್ಲಿಯೂ ರಿಪೀಟ್ ಆಗಿದೆ. ಶಿಲುಬೆಗೇರಿದ ಯೇಸುವಿನ ದೇಹ ಯಾರಿಗೆ ಏನನ್ನು ಅನ್ನುವಂತಿದೆ ಅನ್ನುವಂಥದ್ದು ಇದು ಕೂಡ ಅಷ್ಟೇ 2 ವರ್ಷಗಳಲ್ಲಿಯೂ ಕೇಳಲಾಗಿದೆ. ಇನ್ನು ಶಿಲುಬೆಗೇರಿಸಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ ಅನ್ನುವಂಥದ್ದು. ಹಾಗೆ ಯಾತನೆಗೆ ನಲ್ವಾತನೇ ನುಡಿಯುವ ಮುಖಮುದ್ರೆ ಅನ್ನುವಂಥದ್ದು ಸಂದರ್ಭದ ವಾಕ್ಯ 2025ರಲ್ಲಿ ಕೇಳಿರುವಂಥದ್ದನ್ನು ನೋಡ್ಬೋದು. 1 ಹೂ ಹೆಚ್ಚಿಗೆ ಇಡುತ್ತೇನೆ ಅನ್ನುವಂತಹ ಪದ್ಯಕ್ಕೆ ಸಂಬಂಧಿಸಿದಂತೆ ಈ ಒಂದು ಪದ್ಯವನ್ನು ಲಲಿತಾ ಸಿದ್ದಬಸಯ್ಯ ಅವರು ಬರೆದಿದ್ದಾರೆ. ಮುದುಕಿಯ ಭಯಕ್ಕೆ ಕಾರಣ ಇದು ಅಂದರೆ ಮಗ ಸೊಸೆ ಗದರಬಹುದು ಅನ್ನುವಂತಹ ಒಂದು ಕಾರಣ. ಮುದುಕಿ ಇವರ ಜೊತೆ ಇದ್ದಾಳೆ ಅಂದರೆ ದೊಡ್ಡ ಮಗನ ಜೊತೆ ಇದ್ದಾಳೆ. ಮುದುಕಿಗೆ ಇವರಿಂದ ಫೋನ್ ಕರೆ ಬಂದಿದೆ ಅಂದರೆ ಮುದುಕನಿಂದ ಕರೆ ಬಂದಿದೆ. ಮುದುಕ ಇರುವುದು ಇಲ್ಲಿ ಅಂದರೆ ಅಸ್ಸಾಮಿನಲ್ಲಿ. ಮುದುಕಿ ಇವರೊಂದಿಗೆ ಮಾತನಾಡಿ ತನ್ನ ಬಾಯಿ ತುರಿಕೆ ಕಡಿಮೆ ಮಾಡ್ಕೊಳ್ತಾಳೆ ಅಂದರೆ ನೆರೆಹೊರೆಯವರೊಂದಿಗೆ. ಮುದುಕ ಇದನ್ನು ತಬ್ಬಿ ಹಿಡಿದಿದ್ದಾನೆ ಅಂದರೆ ಫೋನ್ ಗೂಡನ್ನು. ಮುದುಕಿ ಮಹಡಿಯ ಮೇಲಿರುವ ಇವರನ್ನು ಕಾಡಿ ಕರೆಯುತ್ತಾಳೆ ಮೊಮ್ಮಗಳನ್ನು. ಮೊಮ್ಮಗಳು ಇದನ್ನು ಮಾಡ್ತಾ ಇದ್ಲು ಅಂದರೆ ಕಂಪ್ಯೂಟರ್ನಲ್ಲಿ ಆಕೆ ಮುಳುಗಿದ್ಲು. ಮೊಮ್ಮಗಳು ಫೋನ್ ಎತ್ತಿ ಕುಕ್ಕಿ ಹೀಗಂತ ಹೇಳ್ತಾಳೆ ಅಂದರೆ ರಾಂಗ್ ನಂಬರ್ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಮುದುಕಿ ಇವರಿಗೆ ಹೊರಗಿನ ಕೆಲಸ ಸಮ್ಮಿಳಿಸಲಿ ಅಂತ ಹೇಳ್ತಾಳೆ ಅಂದರೆ ಸೊಸೆಗೆ. ಮುದುಕಿ ಈ ದೇವರಿಗೆ ಹರಕೆ ಹೋಗ್ತಾಳೆ ಅಂದರೆ ಗುಟ್ಟೆ ಮಲ್ಲಪ್ಪನಿಗೆ. ಮುದುಕಿಯು ಹೀಗೆಂದು ಹರಕೆ ಹೊತ್ತಾಳೆ, ನಿನ್ನ ಪಾದಕ್ಕೆ 1 ಹೂ ಹೆಚ್ಚಿಗೆ ಇಡುತ್ತೇನೆ ಅಂತ ಹೇಳ್ಬಿಟ್ಟು ಹರಕೆ ಹೊರ್ತಾಳೆ. ಇನ್ನು 1 ಹೂ ಹೆಚ್ಚಿಗೆ ಇಡುತ್ತೇನೆ ಕವಿತೆಯಲ್ಲಿ ಮುದುಕ ಇರುವುದು ಇಲ್ಲಿ ಅಂದರೆ ಅಸ್ಸಾಂ ಕಿರಿಯ ಮಗನ ಬಳಿ. ಅಂದರೆ ಇದು 3 ಮಾತ್ರ ಸರಿ, ಉಳಿದವು ತಪ್ಪಾಗಿದೆ ಅನ್ನುವಂಥದ್ದು. ನೋಡಿ, ಇಲ್ಲಿ ಸೊಸೆಗೆ ಹೊರಗಿನ ಕೆಲಸ ಬರಲೆಂದು ಮುದುಕಿ ಬಯಸಿದ್ದೇಕೆ ಅನ್ನುವಂಥದ್ದು ಇದು 2 ಅಂಕದ ಪ್ರಶ್ನೆ 2025ರಲ್ಲಿ ಕೇಳಿರುವಂಥದ್ದು. ನೋಡಿ, ಈ ಸಂದರ್ಭದ ವಿವರಣೆಯನ್ನೇ ಎಷ್ಟು ಸಲವಮ್ಮ ನಿನಗೆ ಹೇಳುವುದು. ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕ್ವಶನ್ನು. 2024ರಲ್ಲಿ 2 ಎಕ್ಸಾಮ್ಸಲ್ಲಿ ಹಾಗೆ 2005ಅಲ್ಲಿ ಎಕ್ಸಾಮ್ ನಂಬರ್ 1ನಲ್ಲಿ ಕೇಳಿರುವಂಥದ್ದು. ಅಲ್ಲಿಯ ಮಾತು ಅವನಿಗೆ ಸಸೇಮಿರ ಬರೋದು, ಸಸೇಮಿರ ಅಂದರೆ ಸ್ವಲ್ಪವೂ ಬಾರದು ಅಂತ ಹೇಳಿಬಿಟ್ಟು ಅದು 2024ರಲ್ಲಿ ಕೇಳಿರುವಂಥದ್ದು. ಇನ್ನು ಮಾತೆ ಮರೆತು ಹೋಗಿದ್ದೆ ಕಣೆ ಅನ್ನುವಂಥದ್ದು ಅದು ಕೂಡ ಅಷ್ಟೇ 2025ರಲ್ಲಿ. ಬಿಡುಗಡೆಗೆ ಹಾತೊರೆದು ರೈಟನ್ನೇ ರಾಂಗ್ ಎಂದೋಳು ಅನ್ನುವಂಥದ್ದು ಇದು ಕೂಡ ಅಷ್ಟೇ 2025ರಲ್ಲಿ ಕೇಳಿರುವಂತಹದ್ದು. ಅತ್ತಿ ಚಿತ್ತ ಮತ್ತು ಅನ್ನುವಂಥದ್ದು ಈ ಒಂದು ಪದ್ಯವನ್ನು ಟಿ ಯಲ್ಲಪ್ಪರವರು ರಚಿಸಿದ್ದಾರೆ. ಹಣತೆಯಲ್ಲಿ ಹೊಸಿದು ಬತ್ತಿಯಾಗಿರುವುದು ಯಾವುದು ಅಂದರೆ
ಹತ್ತಿ ಎಣ್ಣೆಯಲ್ಲಿ ನೆನೆದ ಬತ್ತಿ ಹೀಗೆ ಕಾಣುತ್ತಿದೆ ಅಂದರೆ ಯೋಗಿಯಂತೆ ಕಾಣ್ತಾ ಇದೆ. ಚಿತ್ತವನ್ನು ಇದಕ್ಕೆ ಹೋಲಿಸಲಾಗಿದೆ ಅಂದರೆ ಉರಿಯುವಂತಹ ಬತ್ತಿಗೆ ಹೋಲಿಸಲಾಗಿದೆ. ಜಗದೊಳು ಸದ್ದಿಲ್ಲದೆ ಸಾಗುತ್ತಿರುವುದು ಯಾವುದು ಅಂದರೆ ಮಾಗುವ ಜೀವದ ಪಯಣ. ಅನಾಥ ಭಾವವನ್ನು ಸೂಚಿಸುವ ಪದ ಇದು ಅಂದರೆ ಅಮ್ಮನಿದ್ದು ಬಾಟಲಿನ ಹಾಲಿಗೆ ಬಾಯೊಡ್ಡುವುದು. ನಿದ್ದೆ ತಿಳಿದು ಎದ್ದದ್ದು ಯಾವುದು ಅಂದರೆ ಮಗು. ತೈಲ ತೀರಿದ್ದು ಹೇಗೆ ತಿಳಿಯುತ್ತದೆ ಅಂದರೆ ದೀಪ ಆರಿದ ಮೇಲೆ. ವ್ಯರ್ಥವಿಲ್ಲದ ಕೆಲಸವು ಇದು ಯಾವುದು ಅಂದರೆ ಬತ್ತಿ ಹೊಸೆಯುವಂತಹ ಕೆಲಸ. ಹತ್ತಿಯ ಬೀಜಕ್ಕೆ ಇದು ತಪ್ಪದ ಕರ್ಮ ಅಂದರೆ ಬೆಣ್ಣೆಯಾಗುವುದು. ಹಚ್ಚಿಟ್ಟ ಹಣದ ಎಲೆ ಹೊಸೆದು ಬತ್ತಿಯಾಗಿರುವ ಹತ್ತಿ ಈ ರೀತಿ ಕಾಣುತ್ತಿದೆ ಅಂದರೆ ಭಕ್ತ, ಯೋಗಿ, ಜೇಡ. ಯೋಗಿ, ಜೇಡ, ಭಕ್ತ ಇವು ಸರಿಯಾಗಿರುವಂಥದ್ದು. 3 ಮತ್ತು 4 ಸರಿಯಾಗಿದೆ. ಇನ್ನು ಮುಂದಿನದು ಒಮ್ಮೆ ನಗುತ್ತೇನೆ ಅನ್ನುವಂತಹದ್ದು. ದನಗಳಿಗೆ ಇಲ್ಲದಿರುವುದು ಯಾವುದು ಅಂದರೆ ಮೇವು. ಜನರಿಗೆ ಇದಕ್ಕೆ ಗತಿ ಇಲ್ಲ ಅಂದರೆ ಗಂಜಿಗೆ ಗತಿ ಇಲ್ಲ. ನನ್ನವರು ಇದನ್ನು ಕಿತ್ತು ತಿನ್ನುತ್ತಿದ್ದಾರೆ, ಸತ್ತ ದನಗಳನ್ನು ಕಿತ್ತು ತಿನ್ನುತ್ತಿದ್ದಾರೆ. ಕವಯಿತ್ರಿ ಇವರಿಗೆ ಮೊರೆ ಇಡ್ತಾರೆ ಅಂದರೆ ಎಂದೂ ನಂಬಿರದಂತಹ ದೇವರಿಗೆ ಅವರು ಮೊರೆ ಇಡ್ತಾ ಇದ್ದಾರೆ. ಕವಯಿತ್ರಿ ಇದಕ್ಕೆ ಧಿಕ್ಕಾರವಿರಲಿ ಅಂತಾರೆ ಅಂದರೆ ದೀನ ದಲಿತತನಕ್ಕೆ ಧಿಕ್ಕಾರ ಇರಲಿ ಅಂತ ಹೇಳ್ತಾರೆ. ಕವಯಿತ್ರಿ ಇದನ್ನು ಆಪೋಷಣ ಮಾಡ್ತೇನೆ ಅಂತಾರೆ ಅಂದರೆ ನನ್ನವರ ದಾರಿದ್ರ್ಯವನ್ನು ನಾನು ಆಪೋಷಣೆ ಮಾಡ್ತೇನೆ ಅಂತ ಹೇಳ್ತಾರೆ. ಜನರನ್ನು ಇದರಿಂದ ಪಾರು ಮಾಡುತ್ತೇನೆ ಎಂದು ಕವಯಿತ್ರಿ ಹೇಳ್ತಾರೆ ಅಂದರೆ ಹೊಗೆಯಿಂದ ನಾನು ಪಾರು ಮಾಡ್ತೇನೆ ಅಂತ ಹೇಳ್ತಾರೆ. ಯಾರೊಂದಿಗೆ ಕೂಡಿ ನಗಲು ಕವಯಿತ್ರಿ ಬಯಸ್ತಾರೆ ಅಂದರೆ ದನ ಮತ್ತು ಜನಗಳ ನಡುಗಲು ಕೂಡಿಬಿಟ್ಟು ನಗ್ತೇನೆ ಅಂತ ಕವಯಿತ್ರಿ ಅವರು ಬಯಸ್ತಾರೆ. ಕವಯಿತ್ರಿ ಹೇಳುವಂತೆ ದನಗಳಿಗೆ ಜನಗಳಿಗೆ ಇದಿಲ್ಲ ಅಂದರೆ ಮೇವಿಲ್ಲ, ನೀರಿಲ್ಲ, ಗಂಜಿ ಇಲ್ಲ. ಮಧ್ಯಭಾಗಕ್ಕೆ ಸಂಬಂಧಿಸಿದಂತೆ ನೋಡ್ತಾ ಹೋಗೋಣ. ಮುಟ್ಟಿಸಿಕೊಂಡವನು ವಿ ಲಂಕೇಶ್ವರರು ಬರೆದಿರುವಂತಹದ್ದು ಇದು. ಗೇಯುವುದನ್ನು 4 ದಿನ ತಡ ಮಾಡಿದರೆ ಏನಾಗುತ್ತೆ ಅಂದರೆ ಕುಳ ನೆಲದಲ್ಲಿ ನಾಟುವುದಿಲ್ಲ. ಮೈಯಲ್ಲಿ ಸರಿ ಇಲ್ಲದ್ದು ಮಗುವಿಗೆ. ಮಗುವನ್ನು ತೋರಿಸ್ಬೇಕು ಅಂತ ಸಿದ್ಧಲಿಂಗಿ ಹೇಳಿದ್ದು ಶಿವನೂರು ಸ್ವಾಮಿಗಳಿಗೆ. ಬಸಲಿಂಗನ ಹೆಂಡತಿಯ ಹೆಸರು ಸಿದ್ಧಲಿಂಗಿ. ತನ್ನ ಮಲಗುವ ಎತ್ತುಗಳನ್ನು ಸಾಟಿ ಮಾಡಲು ಹೇಳಬೇಕಾದ ಸುಳ್ಳು ಅವನ ತಲೆ ತಿನ್ನತೊಡಗಿತು. ಸುಳ್ಳು ಹೇಳಲು ಬೇಕಾದ ಛಾತಿ ಮಾತುಗಾರಿಕೆ ಅವನಲ್ಲಿರಲಿಲ್ಲ. ಎತ್ತುಗಳ ಬಗ್ಗೆ ಒಳ್ಳೆಯದನ್ನು ಲೆಕ್ಕ ಹಾಕಿದಂತೆಲ್ಲ ತಲೆ ಬಿಸಿಯಾಗುತ್ತಿತ್ತು. ಈ ಮಾತುಗಳು ಬಸಲಿಂಗನ ಯಾವ ಗುಣಗಳನ್ನು ಸಮರ್ಥಿಸುತ್ತವೆ ಅಂದರೆ ಮುಗ್ಧತೆಯನ್ನು. ಬಸಲಿಂಗನಿಗೆ ಕಾಣಿಸಿಕೊಂಡಂತಹ ತೊಂದರೆ ಕಣ್ಣು ನೋವು. ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಡಾಕ್ಟರ್ ತಿಮ್ಮಪ್ಪ. ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಬಸಲಿಂಗನಿಗೆ ಇದ್ದಂತಹ ಅಭಿಪ್ರಾಯ ಏನು ಅಂದರೆ ದಿಕ್ಕು ದಿವಾಳಿ ಇಲ್ಲದೆ ಇರುವಂಥವರು ಹೋಗುವಂತಹ ಜಾಗ. ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಎಷ್ಟು ವಾರ ತಲೆಗೆ ನೀರು ಸೋಂಕಿಸಬಾರ್ದು ಅಂತ ಹೇಳಿರ್ತಾರೆ ಅಂದರೆ 2 ವಾರ. ಬಸಲಿಂಗನು ಡಾಕ್ಟರ್ ತಿಮ್ಮಪ್ಪನಿಗೆ ಹೀಗೆ ಸುಳ್ಳು ಹೇಳ್ತಾನೆ ಅಂದರೆ ತಲೆಗೆ ನೀರು ಸೋಂಕಿಸಲೇ ಇಲ್ಲ ಅಂತ ಹೇಳ್ಬಿಟ್ಟು ಸುಳ್ಳನ್ನು ಹೇಳಿರ್ತಾನೆ. ಬಸಲಿಂಗ ತನ್ನಲ್ಲಿ ಬೆಳೆಯುತ್ತಿದ್ದಂತಹ ಈ ಗುಣಕ್ಕೆ ದಂಗ ಆಗಿಬಿಡುತ್ತಿದ್ದ ಅಂದರೆ ಸಣ್ಣತನಕ್ಕೆ. ಉಡಾಫೆಯ ಮಾತಾಡುವುದನ್ನು ಕಲಿಬೇಕೆಂದು ಯೋಚಿಸಿದವರು ಯಾರು ಅಂದರೆ ಬಸಲಿಂಗ. ಉಡಾಫೆಯ ಮಾತಾಡುವುದನ್ನು ಕಲಿಯುವುದರಿಂದ ಸಾಲ ಎತ್ತಿ ಬದುಕಲು ಸಹಾಯಕ ಅನ್ನುವಂಥದ್ದು ಅವನ ಒಂದು ಅನಿಸಿಕೆಯಾಗಿತ್ತು. ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದಂತಹ ರಾಜಕಾರಣಿ ರುದ್ರಪ್ಪ. ತನ್ನ ಉಡಾಫೆಯ ಶೈಲಿನಲ್ಲಿಯೇ ಬಸಲಿಂಗ ನೋಡಿದ್ದು ಡಾಕ್ಟರ್ ತಿಮ್ಮಪ್ಪರವರನ. ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಈ ಸ್ತರವನ್ನು ತಲುಪತೊಡಗುತ್ತೆ ಅಂದರೆ ಮಾನಸಿಕ ಸ್ತರವನ್ನು. ನಾನು ನಿನ್ನನ್ನು ಮುಟ್ಟಿದ್ದು ಡಾಕ್ಟರ್ ಆಗಿ, ಆದರೆ ನಿನ್ನಂಥ ಮುಗ್ಧ ಮನುಷ್ಯನಿಗೂ ಕೂಡ ಈ ಮುಟ್ಟುವಿಕೆ ನಾನು ಊಹಿಸದೇ ಇದ್ದುದನ್ನು ಮಾಡಿದೆ. ಅದು ನಿನ್ನ ತಪ್ಪಲ್ಲ. ಇದಕ್ಕಾಗಿ ನಾನು ಯಾರನ್ನೂ ಬೈಯುವುದಿಲ್ಲ. ಡಾಕ್ಟರ್ ತಿಮ್ಮಪ್ಪರ ಈ ಮಾತುಗಳಲ್ಲಿ ಕೆಳಗಿನ ಹೇಳಿಕೆಯನ್ನು ಸಮರ್ಥಿಸ್ತದೆ ಅಂದರೆ ಸಮಾಜದಲ್ಲಿ ನೆಲೆಸಿರುವಂತಹ ಒಂದು ಜಾತೀಯತೆಯನ್ನು ಸಮರ್ಥಿಸುತ್ತದೆ. ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಯಾವ ವೈದ್ಯರನ್ನು ನೋಡಲು ಸೂಚಿಸ್ತಾರೆ ಅಂದರೆ ಡಾಕ್ಟರ್ ಚಂದ್ರಪ್ಪರನ್ನು ನೋಡಲು ಸೂಚಿಸ್ತಾರೆ. ಯಾರು ತನ್ನ ಕಣ್ಣು ಉಳಿಸುವುದಿಲ್ಲ ಎಂಬುದು ನಿಶ್ಚಿತವಾದಾಗ ಬಸಲಿಂಗ ನೇರವಾಗಿ ಇವರ ಬಳಿಗೆ ಬರ್ತಾರೆ ಅಂದರೆ ಡಾಕ್ಟರ್ ತಿಮ್ಮಪ್ಪನವರ ಬಳಿಗೆ ಬರ್ತಾರೆ. ಕೊನೆಯಲ್ಲಿ ಬಸಲಿಂಗ ಮುಕ್ತನಾದದ್ದು ಸುಳ್ಳುಗಳಿಂದ. ನಿನ್ನ ಕಣ್ಣು ಸರಿ ಹೋಗುತ್ತದೆ, ಆದರೆ ಆಪರೇಷನ್ ಆಗಬೇಕು, ಪರವಾಗಿಲ್ವಾ? ಈ ಪ್ರಶ್ನೆಯನ್ನು ಯಾರಿಗೆ ಕೇಳಿದರು ಅಂದರೆ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನನ್ನು ಕೇಳಿರ್ತಾರೆ. ಇದು ಸರಿಯಾದಂತಹ ಉತ್ತರ. ಇದು ಸೂಕ್ಷ್ಮವಾದಂತಹ ಶಸ್ತ್ರಚಿಕಿತ್ಸೆ. ನೀನು 2 ವಾರ ನೀರು ತಲೆಗೆ ಸೋಂಕಿಸಬಾರ್ದು. ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯ ಇದೆ. ಇದನ್ನು ಸರಿಯಾಗಿ ನೆನಪಿಟ್ಟುಕೋ ಎಂಬ ಡಾಕ್ಟರ್ ತಿಮ್ಮಪ್ಪನವರ ಮಾತು ಏನನ್ನು ಧ್ವನಿಸುತ್ತದೆ ಅಂದರೆ ವೈದ್ಯರ ಸಲಹೆ ಮತ್ತು ಎಚ್ಚರಿಕೆಯನ್ನು ತಿಳಿಸುತ್ತೆ. ತನ್ನ ಜಾತಿ ಕೆಡಿಸಿದಂತಹ ತಿಮ್ಮಪ್ಪ ತನ್ನ ಬಗ್ಗೆ ನಿರ್ಲಕ್ಷ್ಯ ಬೆಳೆಸಿಕೊಳ್ಳುತ್ತಿರುವಂತೆ ಅನಿಸತೊಡಗಿತ್ತು. ತನ್ನ ಕಣ್ಣು ಹೋಗಲು ತಿಮ್ಮಪ್ಪ ಅದ್ಯಾವುದೋ ರೀತಿಯಲ್ಲಿ ಕಾಣರಾದಂತೆ ತಿಳಿದ. ಆದದ್ದನ್ನೆಲ್ಲ ಬಲ್ಲವರಲ್ಲಿ ಹೇಳಿಕೊಂಡು ತಿಮ್ಮಪ್ಪನವರನ್ನು ಟೀಕಿಸಿದ. ಕಥೆಯಲ್ಲಿನ ಈ ಮಾತುಗಳು ಏನನ್ನು ಸೂಚಿಸುತ್ತವೆ ಅಂದರೆ
ಬಸಲಿಂಗನ ಕಣ್ಣು ಹೋಗಲು ತಿಮ್ಮಪ್ಪ ಕಾರಣ ಎಂಬುದನ್ನು, ಇದಕ್ಕೆ ಆಪರೇಷನ್ ಬೇಕಿಲ್ಲ, ಆ ಡಾಕ್ಟರ್ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ, ಇದಕ್ಕೆ ಆಪರೇಷನ್ ಮಾಡಿದರೆ ಎಂಬ ಅನ್ಯ ವೈದ್ಯರ ಮಾತುಗಳಲ್ಲಿ ವ್ಯಕ್ತವಾಗಿರುವಂತಹ ಧೋರಣೆ ಏನು ಅಂದರೆ ಡಾಕ್ಟರ್ ತಿಮ್ಮಪ್ಪನವರ ಬಗ್ಗೆ ಅಸಹನೆ. ನಮ್ಮ ವೈದ್ಯಲೋಕ ಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರ್ ತಿಮ್ಮಪ್ಪ, ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು, ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತೆ. ಡಾಕ್ಟರ್ ಚಂದ್ರಪ್ಪನವರ ಈ ಮಾತು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತೆ ಅಂದರೆ ಬಸಲಿಂಗನ ಬಗ್ಗೆ ಕರುಣೆ. ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಈ ಸಾಲುಗಳನ್ನು ಗಮನಿಸಿ ಉತ್ತರಿಸಿ. ಈ ಕಣ್ಣಿನ ರೋಗ ಡಾಕ್ಟರ್ ತಿಮ್ಮಪ್ಪನವರ ವಲಯಕ್ಕೆ ಸೇರಿದ್ದು, ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತದೆ. ಬಸಲಿಂಗನ ಉಡಾಫೆ, ಸುಳ್ಳು, ಜಾತಿ ಮಟ್ಟದ ಗುರು, ಬಸಲಿಂಗನ ಕಣ್ಣು ಉಳಿಯಲು ಇವು ಸಹಾಯಕ. ನೋಡಿ, ಇಲ್ಲಿರುವಂತಹ ಹೇಳಿಕೆಗಳಲ್ಲಿ ಮೊದಲನೆಯ ಹೇಳಿಕೆ ಸರಿ ಇದೆ, ಆದರೆ ಎರಡನೇ ಹೇಳಿಕೆ ತಪ್ಪಾಗಿದೆ. ಮುಂದಿನದು, ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನನ್ನು ಇಷ್ಟಪಡಲು ಕೆಳಗಿನ ಕಾರಣಗಳಲ್ಲಿ ಯಾವುದು ಸಮಂಜಸವಾಗಿದೆ ಅಂತನ್ನುವಂಥದ್ದು ಆತನಲ್ಲಿ ಒಮ್ಮೆ ಇದ್ದು ಈಗ ಮರುಕಳಿಸಿರುವಂತಹ ಮುಗ್ಧತೆ, ಹಾಗೆ ಮನುಷ್ಯನ ಸಣ್ಣತನ ಮತ್ತು ಒಳ್ಳೆಯತನಕ್ಕೆ ಸಾಕ್ಷಿಯಾಗಿ ಕಾಣುತ್ತಿದ್ದದ್ದು. ಅಂದರೆ ಇಲ್ಲಿ 1 ಮತ್ತು 3 ಸರಿಯಾಗಿರುವಂಥದ್ದು. ನೋಡಿ, ಬಿಟ್ಟ ಸ್ಥಳಗಳಲ್ಲಿ ಸರಿಯಾದಂಥದ್ದನ್ನು ತುಂಬಿ ಬರೆಯುವಂಥದ್ದು. ಬಸಲಿಂಗನ ಹೆಂಡತಿಯ ಹೆಸರು ಸಿದ್ಲಿಂಗಿ. ಬಸಲಿಂಗನಿಗೆ ಕಾಣಿಸಿಕೊಂಡಂತಹ ತೊಂದರೆ ಕಣ್ಣು ನೋವು. ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಮಾನಸಿಕ ಸ್ತರವನ್ನು ತಲುಪತೊಡಗುತ್ತೆ. ತನ್ನ ಉಡಾಫೆ ಶೈಲಿಯಲ್ಲಿ ಬಸಲಿಂಗ ಡ್ಯಾಶ್ನರನ್ನು ನೋಡ್ತಾನೆ ಅಂದರೆ ಡಾಕ್ಟರ್ ತಿಮ್ಮಪ್ಪರವರನ್ನು ನೋಡ್ತಾನೆ. ಕೊನೆಗೆ ಬಸಲಿಂಗ ಡ್ಯಾಶ್ಗಳಿಂದ ಮುಕ್ತನಾಗಿದ್ದ ಅಂದರೆ ಅದು ಸುಳ್ಳುಗಳಿಂದ ಮುಕ್ತನಾಗಿದೆ. ಈ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ 2025 ಎಕ್ಸಾಮ್ ನಂಬರ್ 3ನಲ್ಲಿ ಕೇಳಿರುವಂಥದ್ದನ್ನು ನೋಡ್ಬೋದು. ಇನ್ನು ಮುಂದಿನದು 2-3 ವಾಕ್ಯಗಳು. ಬಸಲಿಂಗನಿಗೆ ಅದು ಪುರುಸುತ್ತಿರದ ಕಾಲ ಯಾಕೆ ಎನ್ನುವಂಥದ್ದು. ಇದು 2024ರಲ್ಲಿ ಎಕ್ಸಾಮ್ ನಂಬರ್ 2ನಲ್ಲಿ ಕೇಳಿರುವಂಥದ್ದು. ಹೆಂಡತಿ ಸಿದ್ಲಿಂಗಿ ಏನು ಹೇಳ್ತಲೇ ಇದ್ಲು ಅಂದರೆ ಅನ್ನುವಂತಹದ್ದು ಈ ಒಂದು ಕ್ವೆಶನ್ನು 2025ರ ಎಕ್ಸಾಮ್ ನಂಬರ್ 1ನಲ್ಲಿ. ಹಾಗೆ ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನವರ ಬಗ್ಗೆ ಕೊಟ್ಟ ಅಭಿಪ್ರಾಯವೇನು ಅಂತ ಇದೆ. ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. 2024ಅಲ್ಲಿ ಎರಡೂ ಎಕ್ಸಾಮ್ನಲ್ಲಿ ಹಾಗೆ 2025ಅಲ್ಲಿ ಎರಡೂ ಎಕ್ಸಾಮ್ನಲ್ಲಿ ರಿಪೀಟ್ ಆಗಿರುವಂಥದ್ದನ್ನು ನೋಡ್ಬೋದು. ಹಾಗೆ ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯ ಇದೆ ಅನ್ನುವಂಥದ್ದು. ಇದು 2025 ಎಕ್ಸಾಮ್ ನಂಬರ್ 3ನಲ್ಲಿ ಕೇಳಿರುವಂಥದ್ದನ್ನು ನೋಡ್ಬೋದು. ಇನ್ನು 5 ವಾಕ್ಯಗಳಲ್ಲಿ ಉತ್ತರ ಬಯಸುವಂತಹ ಪ್ರಶ್ನೆಗಳು. ಬಸಲಿಂಗ ಎದುರಿಸುತ್ತಿದ್ದಂತಹ ಸಮಸ್ಯೆಗಳಾವು ನೋಡಿ. ಇದು ಕೂಡ ಅಷ್ಟೇ 3 ಎಕ್ಸಾಮ್ಸಲ್ಲಿ ರಿಪೀಟ್ ಆಗಿರುವಂತಹದ್ದನ್ನು ನೋಡ್ಬೋದು. ಇನ್ನು ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣಗಳೇನು ಅಂತ ಇದೆ. ಇದು 2025 ಎಕ್ಸಾಮ್ ನಂಬರ್ 1ನಲ್ಲಿ. ಬಸಲಿಂಗನಿಗೆ ಸಿಟ್ಟು ಬರಲು ಕಾರಣವೇನು, ಅದನ್ನು ಆತ ಯಾವ ರೀತಿಯಾಗಿ ವ್ಯಕ್ತಪಡಿಸ್ತಾ ಇದ್ದ ಅನ್ನುವಂಥದ್ದು. ಇದು 2024 ಎಕ್ಸಾಮ್ ನಂಬರ್ 2ನಲ್ಲಿ ಕೇಳಿರ್ಬೋದಂಥದ್ದು. ಇನ್ನು ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಅನ್ನುವಂಥದ್ದು ಕೃಪಾಕರ ಸೇನಾನಿ ಮತ್ತು ಕೆ ಪುಟ್ಟಸ್ವಾಮಿ ಅವರು ಬರೆದಿರುವಂಥದ್ದು. ಇದು ಬ್ರಿಟಿಷರಲ್ಲಿ ಹಾಯ್ದು ಬಂದಿರುವಂತಹ ಆನುಷಂಗಿಕ ಗುಣ, ಹೊಸದನ್ನು ಶೋಧಿಸುವ ಅನ್ವೇಷಿಸುವಂತಹ ಪ್ರವೃತ್ತಿ. ಇವರು ವಾಲ್ಪರೈಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು ಅಂದರೆ ಕಾರ್ವರ್ ಮಾರ್ಷ್ ವಾಲ್ಪರೈಗೆ ಬಂದ ವರ್ಷ ಇದು ಅಂದರೆ 1890. ಕಾರ್ವರ್ ಮಾರ್ಷ್ ಇದರ ಮೇಲೆ ಕುಳಿತು ವಾಲ್ಪರೈಗೆ ಕಾಡಿಗೆ ಬರ್ತಾರೆ ಅಂದರೆ ಕುದುರೆಯ ಮೇಲೆ. ಇದು ಮಾರ್ಷ್ ಜೊತೆಗಾರನ ಹೆಸರು ಪೂಣಚ್ಚಿ. ವಾಲ್ಪರೈನ ದುರಂತದ ಮೂಲ ಬೀಜಗಳು ಈ ರೂಪದಲ್ಲಿ ಬಂದವು ಅಂದರೆ ಚಹಾ ಗಿಡದ ರೂಪದಲ್ಲಿ ಬಂದವು. ಮಾರ್ಷ್ ಅಸುನೀಗಿದಂತಹ ವರ್ಷ 1934. ಇದು ಮಾನವ ಸಾಮರ್ಥ್ಯಕ್ಕೆ ದಕ್ಕಿದ ವಿಜಯ ಪತಾಕೆಯಂತಿದೆ ವಾಲ್ಪರೈ. ಇದು ವಾಲ್ಪರೈನಲ್ಲಿ ಏಕಸ್ವಾಮ್ಯತೆಯನ್ನು ಸಾಧಿಸಿದೆ. ಯಾವುದು ಅಂದರೆ ಚಹಾ. ವಾಲ್ಪರೈ ಮಧ್ಯದಲ್ಲಿರುವಂತಹ ತೋಟದ ಹೆಸರು ಪುದುತೋಟಂ. ನೆಲ ತಪ್ಪಿದ ಸಿಂಹಬಾಲದ ಕೋತಿಗಳು ಎಲ್ಲಿ ಆಶ್ರಯ ಪಡೆದಿವೆ ಅಂದರೆ ಪುದುತೋಟಂನಲ್ಲಿ. ಇಂದು ಕೆಂಪು ಪಟ್ಟಿಗೆ ಸೇರಿದಂತಹ ಪ್ರಾಣಿ ಯಾವುದು ಅಂದರೆ ಸಿಂಹಬಾಲದ ಕೋತಿಗಳು. ಇದು ವಿಶ್ವ ಮಾರುಕಟ್ಟೆಯಲ್ಲಿ ಬೇಡಿಕೆಯನ್ನು ಕಳೆದುಕೊಂಡಿದೆ ಅಂದರೆ ಚಹಾ. ಇವರು ವಾಲ್ಪರೈನಲ್ಲಿ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಅಂದರೆ ಕಾರ್ಮಿಕರು. ಮುಂಜಾನೆ ಬೇಗನೆ ಎದ್ದು ರಾಗವಾಗಿ ಹಾಡುವಂತಹ ಹಕ್ಕಿ ಯಾವುದು ಅಂದರೆ ವಿಷಲಿಂಗ್ ಥ್ರಶ್ಗಳು. ಈ ಒಂದು ಕ್ವಶನ್ನು 2024ರಲ್ಲಿ ಕೇಳಿರುವಂತಹದ್ದನ್ನು ನೋಡ್ಬೋದು. ಮನುಕುಲದ ಮತ್ತು ನಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ತೋರುವ ಯಾವುದರಲ್ಲಿ ನಿಜವಾದ ಸಾರ್ಥಕತೆ ಅಡಗಿದೆ ಅಂತಂದರೆ ದೂರದೃಷ್ಟಿ ಮತ್ತು ಒಳನೋಟ. ಇನ್ನು ಮಾರ್ಷ್ನ
ಕುದುರೆಯ ಕುರಪುಟದ ಸದ್ದಿಗೆ ದಿಗಿಲುಗೊಂಡರು. ಅದು ಅವರು ಆವರೆಗೆ ನೋಡಿರದ ಪ್ರಾಣಿ ಎಂಬ ಲೇಖಕರ ಮಾತು ಯಾರನ್ನು ಸೂಚಿಸುತ್ತದೆ ಅಂದರೆ ಕುದುರೆ ಮತ್ತು ಮಾರ್ಷನನ್ನು ಸೂಚಿಸುತ್ತೆ. ಅವುಗಳಿಗೆ ದಯಾಮೃತ್ಯು ಕರುಣಿಸಲಿ ಕಾನೂನಿನಲ್ಲಿ ಅವಕಾಶವಿಲ್ಲ, ಏಕೆಂದರೆ ಅವು ಕೆಂಪು ಪಟ್ಟಿಯಲ್ಲಿರುವ ಜೀವಿಗಳು. ಬೇರೆಡೆಗೆ ಸ್ಥಳಾಂತರಿಸುವ ಪ್ರಕ್ರಿಯೆಯಲ್ಲೂ ಅಧಿಕ ನೋವು ಸಾವು ಸಹಜ. ಲೇಖಕರ ಈ ಮಾತು ಕೆಳಗಿನ ಯಾವುದಕ್ಕೆ ಅನ್ವಯಿಸುತ್ತವೆ ಅಂದರೆ ಸಿಂಹಬಾಲದ ಕೋತಿಗಳು. ಇನ್ನು ಮಿನುಗುವ ಹಸಿರು ಪಾಚಿಗಳನ್ನು ಹೊದ್ದು ಮಲಗಿದ ಕಲ್ಲು ಬಂಡೆಗಳ ನಡುವೆ ನುಸುಳಿ ಹರಿಯುತ್ತಿದ್ದ ಸ್ವಚ್ಛ ನೀರಿನ ಹಳ್ಳ ಕೊಳ್ಳಗಳು ಇವುಗಳ ಬದುಕಿಗೆ ಆಧಾರವಾಗಿದ್ದವು ಅಂದರೆ ವಿಜಲಿಂಗ್ ಥ್ರಶ್ಗಳು. ಏನಿಲ್ಲದ ಅಭಿವೃದ್ಧಿ ಯೋಜನೆಗಳು ವಾಲ್ಪರೈ ದುರಂತಕ್ಕಿಂತಲೂ ಕಠೋರವಾದ ಅಧ್ಯಾಯಗಳನ್ನು ಬರೆಯಬಹುದು ಎಂದು ಲೇಖಕರು ಹೇಳಿದ್ದಾರೆ. ದೂರದೃಷ್ಟಿ ಮತ್ತು ಒಳನೋಟ. ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಗದ್ಯದಲ್ಲಿ ಲೇಖಕರು ಪ್ರಕಾರ ಮುಂದಿನ ಜನಾಂಗಕ್ಕೆ ಇವುಗಳನ್ನು ಬಿಟ್ಟು ಹೋಗುವುದು ನಮ್ಮೆಲ್ಲರ ಛಲವಾಗಿದೆ ಅಂದರೆ ಪರಿಶುದ್ಧವಾದ ನೀರು, ನೀಲಿ ಆಕಾಶ, ಮಲಿನಗೊಳ್ಳದ ಗಾಳಿ, ಸ್ವಚ್ಛ ಸಮುದ್ರ ಅಂದರೆ ಮೇಲಿನ ಎಲ್ಲವೂ. ವಾಲ್ಪರೈಗೆ ಬಂದಂತಹ ಬ್ರಿಟಿಷ್ ಪ್ರಜೆ ಯಾರು ಅಂದರೆ ಕಾರ್ವರ್ ಮಾರ್ಷ್. ಡ್ಯಾಶ್ರಲ್ಲಿ ಮಾರ್ಷ್ ವಾಲ್ಪರೈಗೆ ಬರ್ತಾನೆ ಅಂದರೆ 1890ರಲ್ಲಿ. ಮಾರ್ಷ್ನ ಜೊತೆಗಾರನ ಹೆಸರು ಪೂರ್ಣಚ್ಚಿ. ವಾಲ್ಪರೈ ಮಧ್ಯದಲ್ಲಿರುವ ತೋಟದ ಹೆಸರು ಪುದುತೋಟಂ. ವಾಲ್ಪರೈನಲ್ಲಿ ಡ್ಯಾಶರು ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಅಂದರೆ ಕಾರ್ಮಿಕರು. ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿಗಳು ಯಾವುದು ಅಂದರೆ ಅದು ಸಿಂಹಬಾಲದ ಕೋತಿಗಳು. ವಾಲ್ಪರೈನ ದುರಂತದ ಮೂಲ ಬೀಜಗಳು ಯಾವ ರೂಪದಲ್ಲಿ ಬರ್ತವೆ ಅಂತಂದರೆ ಚಹಾ ರೂಪದಲ್ಲಿ ಬಂದವು. ನೋಡಿ, ಮಾರ್ಷ್ನ ಕಂಡು ಆದಿವಾಸಿಗಳು ಹೇಗೆ ಪ್ರತಿಕ್ರಿಯಿಸಿದರು ಅನ್ನುವಂಥದ್ದು ಇದು 2024 ಎರಡೂ ಎಕ್ಸಾಮ್ನಲ್ಲಿ ಕೇಳಿರುವಂಥದ್ದು. ಹಾಗೆ ಕೈಗಾರಿಕೋದ್ಯಮಿಗಳಿಂದ ಕಾಡು ನಾಶವಾದುದು ಹೇಗೆ ಅನ್ನುವಂಥದ್ದು ಇದು 2024ರಲ್ಲಿ ಎಕ್ಸಾಮ್ ನಂಬರ್ 2ನಲ್ಲಿ ಕೇಳಿರುವಂಥದ್ದು. ಹಾಗೆ ಸಾಂದರ್ಭಿಕ ವಿವರಣೆಯನ್ನು ಬಯಸುವಂಥದ್ರಲ್ಲಿ ಅದು ಆವರೆಗೆ ನೋಡಿರದ ಪ್ರಾಣಿ ಅನ್ನುವಂಥದ್ದು 2025ಅಲ್ಲಿ ಹಾಡುವುದು ಅವುಗಳಿಗೆ ಅನಿವಾರ್ಯ, ಅವುಗಳ ಕರ್ಮ. ಇದು ಕೂಡ 2005ಅಲ್ಲಿ ಕೇಳಿರುವಂಥದ್ದು. ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಂದಾಗಿ ವಾಲ್ಪರೈಗೆ ಒದಗಿದ ಸಮಸ್ಯೆಗಳೇನು ಅಂತ ಇದೆ. ಇದು ಎಕ್ಸಾಮ್ ನಂಬರ್ 3 2025ಅಲ್ಲಿ ಕೇಳಿರುವಂತಹದ್ದನ್ನು ನೋಡ್ಬೋದು. ಮುಂದಿನ ಒಂದು ಗದ್ಯ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎನ್ನುವಂಥದ್ದು ನೇಮಿಚಂದ್ರ ಅವರದು. ಲೇಖಕಿಯರು ಹೇಗೆ ಹೋಗುತ್ತಿದ್ದು ಯಾರಾದರೂ ಹೀಗೆ ಹೇಳಿದಾಗ ಅಂದರೆ ಏನು ಮಾಡೋಕ್ಕಾಗುತ್ತೆ, ಎಲ್ಲ ಹಣೆ ಬರಹ ಆಗೋದಾಗುತ್ತೆ ಅಂತ ಹೇಳಿದಾಗ ಅವ್ರಿಗೆ ರೇಗಿ ಹೋಗ್ತಾ ಇತ್ತು. ಲೇಖಕಿಯ ಪತಿ ಯಾವ ತೊಂದರೆಯಿಂದ ಬಳಲ್ತಾ ಇದ್ರು ಅಂದರೆ ಮೂತ್ರಪಿಂಡದ ಒಂದು ಕಲ್ಲಿನಿಂದ ಬಳಲ್ತಾ ಇದ್ರು. ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ಇವರನ್ನ ಭೇಟಿ ಮಾಡ್ತಾರೆ ಅನ್ನುವಂಥದ್ದು ಈ ಒಂದು ಕ್ವಶನ್ನು 2025ಅಲ್ಲಿ ಕೇಳಿರುವಂಥದ್ದನ್ನು ನೋಡ್ಬೋದು. ಅವರು ಕಮಲಾ ಮೇಡಮ್ ಮತ್ತು ಮೂಲೆ ಮನೆ ಮುದ್ದೇಗೌಡರನ್ನ ಭೇಟಿಯಾಗಿರ್ತಾರೆ. ಲೇಖಕಿಯ ಪತಿಯನ್ನು ಸೋನೋಗ್ರಫಿ ರೂಮ್ಗೆ ಇದರ ಸಲುವಾಗಿ ಕರೆದೊಯ್ತಾರೆ ಅಂದರೆ ಕಲ್ಲು ಜಾಗ ಇರುವಂತಹ ಎಲ್ಲಿ ಇದೆ ಅಂತ ತಿಳಿಯಲಿಕ್ಕಾಗಿ ಕರ್ಕೊಂಡು ಹೋಗಿರ್ತಾರೆ. ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಇವರು ನೆನಪಾಗ್ತಾರೆ ಅನ್ನುವಂಥದ್ದು ನೋಡಿ. ಇದು 2024-2025ಅಲ್ಲಿ ಈ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು ರಿಪೀಟ್ ಆಗಿದೆ. ಸೀತಾ ಅವರು ನೆನಪಾಗ್ತಾರೆ. ಲೇಖಕಿ ಸಂಶೋಧನೆಗೆಂದು ಸೇರಿದ ಇನ್ಸ್ಟಿಟ್ಯೂಟ್ ಯಾವುದು ಅಂದರೆ ಟಾಟಾ ಇನ್ಸ್ಟಿಟ್ಯೂಟ್. ಖಂಡಿತ ನಾನು ಅದೃಷ್ಟವಂತೆ ಕಣೆ. ನಮ್ಮ ಭಾರತದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಓದೋ ಅವಕಾಶ ಸಿಗುತ್ತೆ ಹೇಳು. ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟಿದೆನಲ್ಲ, ಅದು ನನ್ನ ಅದೃಷ್ಟ. ಎಷ್ಟು ಬೇಕಾದರೂ ಓದಿಸ್ತೇನೆ ಅಂತ ಅಪ್ಪ ಇದ್ದಾರಲ್ಲ, ಅದು ನನ್ನ ಅದೃಷ್ಟ. ಆದರೆ ಹುಚ್ಚಿ, ಈ ಅದೃಷ್ಟ ನಿನಗೂ ಇತ್ತಲೇ. ಈ ಮಾತುಗಳಲ್ಲಿ ವ್ಯಕ್ತವಾಗಿರುವಂತಹ ಭಾವ ಏನು ಅಂದರೆ ಸಮಾನ ಅವಕಾಶ. ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಹೊರಟವರು ಈ ರೀತಿ ಆಗ್ತಾರೆ ಅಂದರೆ ಜೂಜುಕೋರರಾಗ್ತಾರೆ. ಯಾರು ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿ ಆಗ್ತಾರೆ ಅಂದರೆ ಅದು ಪ್ಲೇವಿಯಾ ಅವರು. ದುರಾಸೆಯ ಹುಡುಗನನ್ನು ನಿರಾಕರಿಸಿದಂತಹವರು ನಿಶಾ ಶರ್ಮಾ. ನೋಡು, ನಿನ್ನ ಎದುರು 2 ಆಯ್ಕೆಗಳಿವೆ. ಇಲ್ಲಿ ಲೇಖಕಿ ತನ್ನ ಪತಿಗೆ ಹೇಳುವ 2 ಆಯ್ಕೆಗಳು ಯಾವುವು ಅಂದರೆ ಮುದ್ದೇಗೌಡರ ತರಹ ವರ್ಷಕ್ಕೆ 2 ಆಪರೇಷನ್ ಮಾಡಿಸ್ಕೊಳ್ಳೋದು, ಇಲ್ಲಾಂದರೆ ಕಮಲಾ ಮೇಡಮ್ ಥರ ಚೆನ್ನಾಗಿ ನೀರು ಕುಡಿಯೋದು. 1 ಮತ್ತು 2 ಸರಿಯಾದಂತಹ ಉತ್ತರ ಆಗಿದೆ. ವರದಕ್ಷಿಣೆ ಕೊಡದೆ ಮದುವೆಗೆ ಬೇರೆ ಮಾರ್ಗವಿಲ್ಲ ಅಂತ ಹೇಳಿ ನಿಶಾ ಶರ್ಮಾ ಹಸೆ ಏರುವ ಸಮಯದಲ್ಲಾದರೂ ತನಗೆ ಈ ಹುಡುಗನನ್ನು ನಿರಾಕರಿಸುವ ಆಯ್ಕೆ ಇದೆ ಅಂತ ಕಂಡುಕೊಂಡು ಈ ಸಾಲುಗಳಲ್ಲಿ ವ್ಯಕ್ತವಾಗಿರುವಂತಹ ಅಂಶ ಸ್ವಾಭಿಮಾನಿ ಹೆಣ್ಣು ಮಕ್ಕಳು ವರದಕ್ಷಿಣೆಯನ್ನು ನಿರಾಕರಿಸುತ್ತಾರೆ. ಬದುಕು ಸದಾ ಅದೃಷ್ಟಗಳನ್ನು ನಮ್ಮತ್ತ ಎಸೆಯದಿದ್ದರೂ ಬದುಕು 100,000 ಅವಕಾಶಗಳನ್ನು ನಮ್ಮೆದುರು ತರೆಯುತ್ತದೆ. ಎಂಥ ಕೆಟ್ಟ ಸಂದರ್ಭದಲ್ಲೂ ನಮ್ಮೆದುರು ಆಯ್ಕೆಗಳಿರುತ್ತವೆ. ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಗದ್ಯದ ಈ ಸಾಲುಗಳು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸ್ತವೆ ಅಂದರೆ ಅವಕಾಶಗಳ ಸದುಪಯೋಗವನ್ನು ಕುರಿತು
ಸಮರ್ಥಿಸ್ತವೆ. ಲೇಖಕಿಯ ಪತಿ ಯಾವ ತೊಂದರೆಯಿಂದ ಬಳಲ್ತಾ ಇದ್ರು ಅಂದರೆ ಕಿಡ್ನಿ ಸ್ಟೋನಿಂದ ಅವರು ಬಳಲ್ತಾ ಇದ್ರು. ಇನ್ನು ಲೇಖಕಿ ಸಂಶೋಧನೆಗೆಂದು ಸೇರಿದಂತಹ ಇನ್ಸ್ಟಿಟ್ಯೂಟಿನ ಹೆಸರು ಟಾಟಾ ಇನ್ಸ್ಟಿಟ್ಯೂಟ್. ಮುಂಬೈನ ಪ್ರಸಿದ್ಧ ನ್ಯಾಯವಾದಿಯಾದಂತಹವರು ಪ್ಲೇವಿಯಾ. ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ನೆನಪಾಗುವಂತಹದ್ದು ಸೀತಾ. ದುರಾಸೆಯ ಹುಡುಗನನ್ನು ನಿರಾಕರಿಸಿದಂತಹವರು ನಿಶಾ ಶರ್ಮಾ. ಇನ್ನು ಸಂದರ್ಭದ ವಾಕ್ಯಗಳು ನೋಡಿ, ನಿನ್ನ ಎದುರು 2 ಆಯ್ಕೆಗಳಿವೆ ಅನ್ನುವಂಥದ್ದು ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದು 2025 ಎಕ್ಸಾಮ್ ನಂಬರ್ 3ನಲ್ಲಿ ಕೇಳಿರುವಂಥದ್ದು. ಇನ್ನು ಅದೃಷ್ಟ ನಿನಗೂ ಇತ್ತಲ್ಲೇ ಅನ್ನುವಂಥದ್ದು ಇದು ಕೂಡ ಅಷ್ಟೇ 2025 ಎಕ್ಸಾಮ್ ನಂಬರ್ 2ನಲ್ಲಿ ರಿಪೀಟ್ ಆಗಿರುವಂಥದ್ದು. ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದಂತಹವರು 2025 ಎಕ್ಸಾಮ್ನಲ್ಲಿ ಕೇಳಿರುವಂಥದ್ದು. 5-6 ವಾಕ್ಯಗಳಲ್ಲಿ ಉತ್ತರ ಬಯಸುವಂತಹ ಪ್ರಶ್ನೆಗಳು ಅಂದರೆ, ರಜೆಗೆಂದು ಮೈಸೂರಿಗೆ ಬಂದಾಗ ಲೇಖಕಿಯ ಪತಿಗಾದ ತೊಂದರೆ ಏನು ಅಂತ ಇದೆ. ಇದು 2024 ಎಕ್ಸಾಮ್ ನಂಬರ್ 2ನಲ್ಲಿ ಕೇಳಿರುವಂತಹದ್ದು. ಕಮಲಾ ಮೇಡಮ್ ಮೂತ್ರಪಿಂಡದಲ್ಲಿ ಕಲ್ಲು ಮೂಡಿದ್ದೇಕೆ ಅನ್ನುವಂತಹದ್ದು ಇದು ಎಕ್ಸಾಮ್ ನಂಬರ್ 2024ಅಲ್ಲಿ ಕೇಳಿರುವಂಥದ್ದು. ಸೀತಾ ಎಂಬ ಗೆಳತಿಯ ಗುಣ ಸ್ವಭಾವವನ್ನು ಲೇಖಕಿ ಹೇಗೆ ಚಿತ್ರಿಸಿದ್ದಾರೆ ಅನ್ನುವಂಥದ್ದು ಇದನ್ನು ಎಕ್ಸಾಮ್ ನಂಬರ್ 3 2024ಅಲ್ಲಿ ಕೇಳಿರುವಂತಹದ್ದನ್ನು ನೋಡ್ಬೋದು. ಇನ್ನು ಕನ್ನಡವನ್ನು ಕಟ್ಟುವ ಕೆಲಸ ಅನ್ನುವಂಥದ್ದು ಹಾಮಾನಾಯಕ್ರವರು. ಹಾಮಾನಾಯಕ್ರರ ಮೊದಲ ಮತ್ತು ಎರಡನೆಯ ಪ್ರೀತಿ ಯಾವುದಾಗಿತ್ತು ಅಂದರೆ ಕನ್ನಡ. ಮೊದಲನೆಯ ಪ್ರೀತಿಯೂ ಕನ್ನಡ, ಎರಡನೆಯ ಪ್ರೀತಿಯೂ ಕೂಡ ಕನ್ನಡವೇ ಆಗಿತ್ತು. ಇನ್ನು AR ಕೃಷ್ಣಶಾಸ್ತ್ರಿಗಳು ಈ ನಗರದಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅಂದರೆ ಹೈದರಾಬಾದ್ನಲ್ಲಿ. ನಮ್ಮ ದೇಶದಲ್ಲಿ ಕಿಲವಾಗಿ ಹೋದಂತಹ ಧರ್ಮ ಬೌದ್ಧ ಧರ್ಮ. ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸುತ್ತಿರುವಂತಹ ಭಾಷೆಗಳು ಅಂದರೆ ಹಿಂದಿ ಮತ್ತು ಇಂಗ್ಲೀಷ್. ಈ ಮರ್ಯಾದೆಯನ್ನು ನಾವು ಮೀರಬಾರ್ದು ಅಂದರೆ ಯಾವ ಭಾಷೆಗೆ ಯಾವ ಸ್ಥಾನವಿರಬೇಕೆನ್ನುವಂತಹ ಒಂದು ಮರ್ಯಾದೆಯನ್ನು ನಾವು ಮೀರಬಾರ್ದು. ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ಹೇಗಾಗ್ತಾರೆ ಅಂದರೆ ದ್ವೀಪಜೀಪಿಗಳಂತೆ ಆಗಿಬಿಡ್ತಾರೆ. ಇದು ನಮ್ಮಲ್ಲಿ ಬಗೆಹರಿಯಲಾರದಂತಹ ಸಮಸ್ಯೆಯಾಗಿದೆ. ಯಾವುದು ಅಂದರೆ ಮಾಧ್ಯಮದ ಪ್ರಶ್ನೆ. ಇನ್ನು ಯಾವುದರ ಮೂಲಕ ಕಲಿತದ್ದು ನಮ್ಮ ಮೈಗೆ ಹತ್ತುವಂಥದ್ದು ಅಂದರೆ ನಮ್ಮ ಭಾಷೆಯಲ್ಲಿಯೇ ಓದಿದ್ದು ನಮಗೆ ಮೈಗೆ ಹತ್ತುವಂತಹದ್ದು. ನಮ್ಮ ಭಾಷೆಯಲ್ಲಿ ಓದಿದ್ದೇ ಮೈಗೆ ಹತ್ತುವುದು. ಆಧುನಿಕ ವಿಜ್ಞಾನವನ್ನು ಕಲಿಸುವುದು ನಮ್ಮ ಭಾಷೆಗಳ ಮೂಲಕ ಸಾಧ್ಯವಾಗುವುದಿಲ್ಲ ಎನ್ನುವುದು ಒಂದು ಮೂಢನಂಬಿಕೆ. ಡಾಕ್ಟರ್ ಹಾಮಾನಾಯಕರ ಈ ಮಾತು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸ್ತದೆ ಅಂದರೆ, ಶಿಕ್ಷಣದಲ್ಲಿ ಮಾತೃಭಾಷೆಯ ಮಹತ್ವವನ್ನು ತಿಳಿಸುತ್ತೆ. ಕನ್ನಡವನ್ನು ಕಟ್ಟುವ ಕೆಲಸ ಗದ್ಯದ ಈ ಹೇಳಿಕೆಗಳಲ್ಲಿ ಸರಿ ತಪ್ಪು ಯಾವುದು ಗುರುತಿಸಿ ಅಂತ ಇದೆ. ಹೇಳಿಕೆ 1, ಎಲ್ಲ ಸೂಚನೆಗಳು ಎಲ್ಲ ಫಾರಂಗಳು ಹಾಗೆ ಎಲ್ಲ ಬರವಣಿಗೆ ವ್ಯವಹಾರಗಳು ಕ್ರಮವಾಗಿ ಪ್ರಾದೇಶಿಕ ಭಾಷೆ ಹಿಂದಿ ಮತ್ತು ಇಂಗ್ಲೀಷ್ಗಳಲ್ಲಿರಬೇಕು ಅಂತ ಹೇಳ್ಬಿಟ್ಟು ರಾಜಮನ್ನಾರ್ ವರದಿ ಹೇಳಿದೆ ಅನ್ನುವಂಥದ್ದು. ಹಾಗೆ ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾಗಬಹುದು ಎನ್ನುವುದಕ್ಕೆ ನಮ್ಮವರೇ ಆದ ಡಾಕ್ಟರ್ CNR ರಾವ್ ಅತ್ಯುತ್ತಮ ಉದಾಹರಣೆಯಾಗಿದೆ. ಹೌದು, ಈ 2 ಹೇಳಿಕೆಗಳು ಕೂಡ ಸರಿಯಾಗಿದೆ. ಇನ್ನು ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದಂತಹವರು ಯಾರು ಅಂದರೆ ಡಾಕ್ಟರ್ CNR ರಾವ್ ಅವರು. ಇದು ಹೊರ ಜಗತ್ತಿಗೆ ಸಂಪರ್ಕಕ್ಕಾಗಿ ನಮಗೆ ಬೇಕಿರುವಂತಹ ಭಾಷೆ ಇಂಗ್ಲೀಷ್. ನಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗಿರುವಂತಹವರು ಯಾರು ಅಂದರೆ ಕನ್ನಡಿಗರು ಯಾವ ವಿಷಯದಲ್ಲಿ ಭೀತಿಗೊಂಡಿದ್ದಾರೆ ಅಂದರೆ ಉದ್ಯೋಗದ ವಿಷಯದಲ್ಲಿ ಭೀತಿಗೊಂಡಿದ್ದಾರೆ. ಭಾಷೆ ಇದಕ್ಕಿಂತಲೂ ದೊಡ್ಡದು ಯಾವುದು? ಬದುಕಿಗಿಂತಲೂ ಕೂಡ ದೊಡ್ಡದಾಗಿದೆ. ಕನ್ನಡದ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಲು ನಾವು ಹೀಗೆ ಮಾಡಬೇಕಾಗಿದೆ ಅಂದರೆ ಅಂಗುಲದಲ್ಲಿಯೂ ಕೂಡ ನಾವು ಕನ್ನಡಿಗರಾಗಿರಬೇಕು. ಇಂಗ್ಲೀಷನ್ನು ಭಾಷೆಯನ್ನಾಗಿ ಕಲಿಸಿ ವಿಷಯಗಳನ್ನು ನಮ್ಮ ಭಾಷೆಗಳಲ್ಲಿಯೇ ಕಲಿಸಬೇಕು. ಮಾಧ್ಯಮದ ಪ್ರಶ್ನೆ ನಮ್ಮಲ್ಲಿ ಬಗೆಹರಿಯಲಾರದಂತಹ ಸಮಸ್ಯೆಯಾಗಿದೆ. ಶಿಕ್ಷಣ ತಜ್ಞರಿರಿಸಿಕೊಂಡವರಿಗೂ ಅನೇಕ ಸಲ ಭಾಷೆಯನ್ನು ಕಲಿಸುವುದು, ಭಾಷೆಯ ಮೂಲಕ ಕಲಿಸುವುದು ಇವುಗಳ ನಡುವಿನ ಅಂತರ ತಿಳಿದಿರುವುದಿಲ್ಲ. ಕನ್ನಡ ಮಾಧ್ಯಮವಾಗಬೇಕು ಅಂದರೆ ಇಂಗ್ಲೀಷನ್ನು ಕಲಿಸಬಾರ್ದು ಎಂದಲ್ಲ. ಲೇಖಕರ ಈ ಮಾತುಗಳಿಗೆ ಕೆಳಗಿನ ಯಾವ ಹೇಳಿಕೆ ಸೂಕ್ತ ಸ್ಪಷ್ಟನೆಯಾಗಿದೆ ಅಂತಂದರೆ, ವಿಷಯಗಳನ್ನು ಕಲಿಸಲು ಮಾತೃಭಾಷೆಗಳು ಶಕ್ತವಾಗಿವೆ ಅಂತ ಅರ್ಥ. ನಮ್ಮ ಭಾಷೆಯಲ್ಲಿ ಓದಿದ್ದೇ ಮೈಗೆ ಹತ್ತುವುದು. ಆಧುನಿಕ ವಿಜ್ಞಾನವನ್ನು ಕಲಿಸುವುದು ನಮ್ಮ ಭಾಷೆಗಳ ಮೂಲಕ ಸಾಧ್ಯವಾಗುವುದಿಲ್ಲ ಎನ್ನುವುದು ಒಂದು ಮೂಢನಂಬಿಕೆ. ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾಗಬಹುದು ಎನ್ನುವುದಕ್ಕೆ ನಮ್ಮವರೇ ಆದ ಡಾಕ್ಟರ್ CNR ರಾವ್ ಅತ್ಯುತ್ತಮ ಉದಾಹರಣೆಯಾಗಿದ್ದಾರೆ. ಈ ಸಾಲುಗಳು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತವೆ ಅಂದರೆ, ಕನ್ನಡದ ಮೂಲಕ ಕಲಿತವರು ದೊಡ್ಡ ವ್ಯಕ್ತಿಗಳಾಗಲು ಸಾಧ್ಯ ಅನ್ನುವಂಥದ್ದು. ಇನ್ನು ಕನ್ನಡಿಗರೇ ನಿಮ್ಮ ಕನ್ನಡವನ್ನು ಇಂಡಿಯಾ ದೇಶದ ದಕ್ಷಿಣ ಭಾಗದಲ್ಲಿ ಒಂದು ಅಂಗೈ ಅಗಲ ಬಿಟ್ಟರೆ ಮತ್ತೆಲ್ಲಿಯೂ ನೋಡಲಾರಿರಿ. ನೀವು ಅದನ್ನು ಅಲಕ್ಷ್ಯ ಮಾಡಿದರೆ ಮಿಕ್ಕ ಯಾವ ದೇಶದ ಯಾವ ಜನರೂ ಅದನ್ನು ಎತ್ತಿ ಹಿಡಿಯಲಾರರು. ಅದು ಹೋದರೆ ಹೋಗಲಿ ಎನ್ನುವ ಹಾಗಿದ್ದರೆ ಈ ಕಡೆ ಬಂಗಾಳ ಕೊಲ್ಲಿ ಇದೆ, ಆ ಕಡೆ ಅರಬ್ಬಿ ಸಮುದ್ರ ಇದೆ, ಗುಡಿಸಿ ಹಾಕಬಿಡಿ. ಈ ಮಾತುಗಳನ್ನು ಯಾರು ಎಲ್ಲಿ ಹೇಳಿದರು ಅನ್ನುವಂಥದ್ದು ಈ
ಇದನ್ನು AR ಕೃಷ್ಣಶಾಸ್ತ್ರಿಗಳು ಹೈದರಾಬಾದ್ ಸಾಹಿತ್ಯ ಸಮ್ಮೇಳನದಲ್ಲಿ ಹೇಳ್ತಾರೆ. ಇನ್ನು ಕೇಂದ್ರ ಸರ್ಕಾರದ ಕಚೇರಿ ಯಾವ ರಾಜ್ಯದಲ್ಲಿರುತ್ತದೋ ಆ ರಾಜ್ಯದ ಭಾಷೆಯನ್ನು ಅದು ಅಲ್ಲಿನ ಜನರೊಂದಿಗೆ ಮತ್ತು ಸರ್ಕಾರದೊಂದಿಗೆ ಬಳಸಬೇಕು. ಆ ರಾಜ್ಯದಲ್ಲಿರುವ ಕೇಂದ್ರ ಸರ್ಕಾರದ ನೌಕರರು ಆ ರಾಜ್ಯದ ಭಾಷೆಯನ್ನು ಬಲ್ಲವರಾಗಿರಬೇಕು ಎಂಬುದು ಕೆಳಗಿನ ಯಾವ ಸಮಿತಿಯ ವರದಿಯಲ್ಲಿ ಉಲ್ಲೇಖವಾಗಿದೆ ಅಂದರೆ ರಾಜಮನ್ನಾರ್ ಸಮಿತಿಯಲ್ಲಿ. ಇನ್ನು ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳನ್ನು ಸೂಕ್ತವಾದ ದಲ್ಲಿ ಆರಿಸಿ ಬರೆಯಿರಿ ಅಂತ ಇದೆ. ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ಏನಾಗ್ತಾರೆ ಅಂದರೆ ಅವರು ದ್ವೀಪಜೀವಿಗಳಾಗ್ತಾರೆ. ನೋಡಿ, ಇದನ್ನು 2024 ಮತ್ತು 2025ರಲ್ಲಿ ಈ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ರಿಪೀಟ್ ಆಗಿರುವಂತಹದ್ದನ್ನು ನೋಡ್ಬೋದು. ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದಂತಹವರು CNR ರಾವ್ ಅವರು. ಕನ್ನಡಿಗರು ಡ್ಯಾಶ್ ವಿಷಯದಲ್ಲಿ ಭೀತಿಗೊಂಡಿದ್ದಾರೆ ಅಂತಂದರೆ ಉದ್ಯೋಗದ ವಿಷಯದಲ್ಲಿ ಅವರು ಭೀತಿಗೊಂಡಿದ್ದಾರೆ. ಡ್ಯಾಶ್ ಪ್ರಶ್ನೆ ನಮ್ಮಲ್ಲಿ ಬಗೆಯಲಾರದಂತಹ ಸಮಸ್ಯೆಯಾಗಿದೆ ಅಂದರೆ ಮಾಧ್ಯಮದ ಪ್ರಶ್ನೆ. ತಮ್ಮ ರಾಜ್ಯದಲ್ಲೇ ತಾವೇ ತಬ್ಬಲಿಗಳಾಗುತ್ತಿರುವಂತಹವರು ಯಾರು ಅಂತಂದರೆ ಕನ್ನಡಿಗರು. ಡ್ಯಾಶ್ ಬದುಕು ನಮ್ಮನ್ನು ಬಿಟ್ಟಿರುವುದಿಲ್ಲ ಅಂದರೆ ಭಾಷೆ ಬದುಕನ್ನು ಬಿಟ್ಟು ಇರುವುದಿಲ್ಲ. ಪ್ರತಿಯೊಬ್ಬನ ಕನ್ನಡಿಗನೂ ಪ್ರತಿಯೊಂದು ಅಂಗುಲದಲ್ಲಿಯೂ ಕನ್ನಡ ಆಗಬೇಕು. ನೋಡಿ, ಇದರಲ್ಲಿರುವಂತಹ ಫಿಲ್ ಇನ್ ದ ಬ್ಲಾಂಕ್ಸು ವೆರಿ ಇಂಪಾರ್ಟೆಂಟ್ ಆಗಿರುವಂತಹವು. ಇನ್ನು ಕರ್ನಾಟಕದಲ್ಲಿ ಕನ್ನಡಕ್ಕೆ ಯಾವ ಸ್ಥಾನ ಬೇಕು ಅಂತ ಹಾಮನ ಅವರು ಅಪೇಕ್ಷಿಸ್ತಾರೆ ಅನ್ನುವಂಥದ್ದು 2025ಅಲ್ಲಿ ಎಕ್ಸಾಮ್ ನಂಬರ್ 2ನಲ್ಲಿ ಕೇಳಿರುವಂಥದ್ದನ್ನು ನೋಡ್ಬೋದು. ಕನ್ನಡದ ಸಮಸ್ಯೆಗಳು ಎಲ್ಲಿಯವರೆಗೂ ಇದ್ದೇ ಇರ್ತವೆ ಅನ್ನುವಂಥದ್ದು ಈ ಒಂದು ಕ್ವಶನ್ನು ಅಷ್ಟೇ 2025 ಎಕ್ಸಾಮ್ ನಂಬರ್ 3ನಲ್ಲಿ ಕೇಳಿರುವಂಥದ್ದು. ಕನ್ನಡದ ಬಗ್ಗೆ ಮಾತನಾಡಲು ನಾವು ಯೋಗ್ಯತೆ ಗಳಿಸಿರುವುದು ಯಾವಾಗ ಅಂತ ಇದೆ. ಇದನ್ನು 2025 ಎಕ್ಸಾಮ್ ನಂಬರ್ 1ನಲ್ಲಿ ಕೇಳಿರುವಂತಹದ್ದು. ಸಾಂದರ್ಭಿಕ ವಿವರಣೆಯನ್ನು ಬಯಸುವಂಥ ವಾಕ್ಯಗಳು. ಇಂಗ್ಲೀಷಿಂದ ಬಾರದವರು ವಿಮಾನ ಪ್ರಯಾಣ ಮಾಡಬಾರ್ದೆ ಅನ್ನುವಂಥದ್ದು ಈ ಒಂದು ಕ್ವಶನ್ನು 2024ಅಲ್ಲಿ ಕೇಳಿರುವಂಥದ್ದನ್ನು ನೋಡ್ಬೋದು. ನಮ್ಮ ಭಾಷೆಯಲ್ಲಿ ಓದಿದ್ದೇ ಮೈಗೆ ಹತ್ತುವಂಥದ್ದು ಇದು ಕೂಡ ಅಷ್ಟೇ 2024ಅಲ್ಲಿ ಕೇಳಿರುವಂಥದ್ದನ್ನು ನೋಡ್ಬೋದು. ಇನ್ನು ಕನ್ನಡಿಗರು ಮೊದಲು ಕನ್ನಡಿಗರಾಗಬೇಕು ಅನ್ನುವಂಥದ್ದು ಈ ಒಂದು ಕ್ವಶನ್ನು ಅಷ್ಟೇ 2024 ಎಕ್ಸಾಮ್ ನಂಬರ್ 3ನಲ್ಲಿ ಕೇಳಿರುವಂತಹದ್ದನ್ನು ನೋಡ್ಬೋದು. ಇನ್ನು ಮುಂದಿನ ಒಂದು ಗದ್ಯ ದಣಿಗಳ ಬೆಳ್ಳಿ ಲೋಟ ಅನ್ನುವಂಥದ್ದು. ಈ ಒಂದು ಗದ್ಯವನ್ನು ನಾಗವೇಣಿಯವರು ಬರೆದಿದ್ದಾರೆ. ದಣಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದಂತಹ ಹೊಳೆ ಯಾವುದು ಅಂದರೆ ಶಾಂಭವಿ ಹೊಳೆ. ತಾನು ಹರಿದು ಬರುವಾಗಲೆಲ್ಲ ತನ್ನ ಸೆರಗಿನಂಚಿನಲ್ಲಿರುವ ತೋಟಗಳಿಂದ ಆಗಾಗ್ಗೆ ಅಷ್ಟಿಷ್ಟು ತೆಂಗಿನಕಾಯಿ, ಸೌದೆ, ಕಟ್ಟಿಗೆಗಳನ್ನು ತಂದು ಕುದುಪನ ದಿಟ್ಟಿಗೆ ಅವನ್ನೆಲ್ಲ ಬೀಳಿಸುತ್ತಿಲ್ಲವೇ? ದಂಡಿಗಳ ಬೆಳ್ಳಿಲೋಟ ಗದ್ಯದ ಈ ಸಾಲುಗಳು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತವೆ? ನೋಡಿ, ಈ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನು 2025ಅಲ್ಲಿ ಕೇಳಿರುವಂತಹದ್ದನ್ನು ನೋಡ್ಬೋದು. ಅದು ಕುದುಪನ ಕುಟುಂಬದ ಬಗ್ಗೆ ಒಳಗೆ ಇದ್ದಂತಹ ಒಂದು ಕಾಳಜಿ. ಗುಡ್ಡ ಹೊಳೆಯಲ್ಲಿ ಆಡುತ್ತಿದ್ದಂತಹ ಆಟ ಯಾವುದು ಅಂದರೆ ಮರಿಮೀನುಗಳನ್ನು ಹಿಡಿಯುವಂತಹ ಆಟ. ಇದು ದಣಿಗಳ ಹೆಸರು. ವೆಂಕಪ್ಪಯ್ಯ, ಎಲ್ಲವೋ ಹುಲುಮಾನವ ವೆಂಕಪ್ಪಯ್ಯ, ಸುತ್ತಲೂ ನಾಲ್ಕೂರಲ್ಲಿರುವ ಯಾವನೇ ಶಾನುಭೋಗ ಉಗ್ರಣ್ಯಾದರೂ ಕರೆತಂದು ನನ್ನೆದುರು ಸರಪಳಿ ಇಳಿಸು. ಈ ಸಾಲುಗಳು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸ್ತವೆ ಅಂದರೆ ಪ್ರಕೃತಿಯ ಮೇಲಿನ ಮನುಷ್ಯನ ದಬ್ಬಾಳಿಕೆಯನ್ನು ಸಮರ್ಥಿಸ್ತವೆ. ಬೆಳ್ಳಿ ಲೋಟ ಲಪಟಾಯಿಸಿದ ಅಪವಾದವನ್ನು ಇವರ ಮೇಲೆ ಹೊರಿಸಲಾಯಿತು ಅಂದರೆ ಕುದುಪನ ಕುಟುಂಬದ ಮೇಲೆ. ದಣಿ ಎಂದಿಗೂ ಅವರನ್ನು ನಂಬುವುದಿಲ್ಲ. ಒಕ್ಕಲ ಮಕ್ಕಳನ್ನ ಎಂದಿಗೂ ಕೂಡ ನಂಬುವುದಿಲ್ಲ. ನಮ್ಮ ಊರ ಕೋಡ್ದಬ್ಬು ದೈವದ ಆಣೆ ಇದೆ, ಇನ್ನು ನನ್ನ ಮಗನ ಮೇಲೆ ಕೈ ಮಾಡಿದಲ್ಲಿ ಚಿನ್ನಮ್ಮನ ಈ ಮಾತು ಕೆಳಗಿನ ಯಾವ ಅಂಶವನ್ನು ಸಮರ್ಥಿಸ್ತವೆ ಅಂದರೆ ಚಿನ್ನಮ್ಮಳ ಕಣ್ಣೀರು ಮತ್ತು ಆತಂಕವನ್ನು ಸಮರ್ಥಿಸ್ತವೆ. ದಣಿಗಳು ಹೊಳೆಯ ಹೂಳೆತ್ತಲು ಯಾರಿಗೆ ಸೂಚಿಸ್ತಾರೆ ಅಂದರೆ ಕುದುಪನಿಗೆ. ಯಾರು ಪಡಿಯಿಲ್ಲದ ದುಡಿತಕ್ಕೆ ಅಸಮಾಧಾನಗೊಂಡಿದ್ದು ಅಂದರೆ ಚಿನ್ನಮ್ಮ. ಕಾದು ಬತ್ತಿರುವಂತಹ ಬಳೆಯಿಂದ ಹೂಳೆತ್ತಿ ತಂದು ತೆಂಗಿನ ತೋಟಕ್ಕೆ ಹಾಕಬೇಕೆಂದು ದಣಿಗಳು ಕುದುಪನಿಗೆ ಸೂಚನೆ ನೀಡುತ್ತಿದ್ದರು. ದಣಿಗಳ ಮಾತು ಚಿನ್ನಮ್ಮನ ಕಿವಿಗೆ ತಲುಪುತ್ತಿದೆ, ಆದರೆ ಅದು ತನಗಲ್ಲ, ತನಕ ಕಿವಿ ಬೀಳಿನ ಬುಗುಡಿಗೆ ಎಂಬಂತೆ ತಾನು ದಣಿಗಳ ಮನೆಯ ಮುಸುರೆ ಪಾತ್ರೆ ತಿಕ್ಕುತ್ತಾ ಹೊಳೆಯ ಬಗ್ಗೆಯೇ ತಲೆ ಕೆಡಿಸಿಕೊಳ್ಳುತ್ತಿದ್ದಳು. ಈ ಸಾಲುಗಳಲ್ಲಿ ಕಾಣುವಂತಹ ಚಿನ್ನಮ್ಮನ ಮನಸ್ಥಿತಿ ಯಾವುದು ಅಂತ ನೋಡಿ. ಈ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು 2024ಅಲ್ಲಿ ಕೇಳಿರುವಂಥದ್ದು. ಚಿನ್ನಮ್ಮನ ಅಸಹಾಯಕತೆ ಮತ್ತು ನೋವು. ಬೆಳ್ಳಿ ಲೋಟ ಇದನ್ನು ಕಳೆದುಕೊಂಡಿತ್ತು ಅಂದರೆ ಬಣ್ಣ ಮತ್ತು ಗಾಂಭೀರ್ಯವನ್ನು ಕಳೆದುಕೊಂಡಿತ್ತು. ದಣಿಗಳ ದಾಂಪತ್ಯಕ್ಕೆ ಇದು ಮೂಕ ಸಾಕ್ಷಿಯಾಗಿತ್ತು ಅಂದರೆ ಬೆಳ್ಳಿ ಲೋಟ. ಸಂಕಟ ಉಂಡು
ಜೀವಕ್ಕೆ ಏನನ್ನಿಸ್ತೋ ಆ ಕ್ಷಣ ಚಿನ್ನಮ್ಮ ತಟ್ಟನೆ ಪೂರ್ವಾಭಿಮುಖವಾಗಿ ನಡೆದಳು. ಆ ಒಳೆಯಲ್ಲಿ 10 ಹೆಜ್ಜೆ ಹಾಕಿ 11ನೇ ಹೆಜ್ಜೆಯಡಿ ನಿಂತವಳು ಅತ್ತ ದೂರದಲ್ಲಿದ್ದ ಹೊಳೆಯ ಆಳ ಮಡುವತ್ತ ಬೆಳ್ಳಿ ಲೋಟವನ್ನು ಎಸೆಯೇ ಬಿಟ್ಲು. ದಣಿಗಳ ಬೆಳ್ಳಿ ಲೋಟ ಗದ್ಯದ ಈ ಸಾಲುಗಳು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸ್ತವೆ ಅಂದರೆ ಉಳ್ಳವರ ಮೇಲಿನ ಒಂದು ಆಕ್ರೋಶವನ್ನು ತಿಳಿಸುತ್ತೆ. ಊದು ದಾಸಯ್ಯ ನನ್ನ ಬಾಲಕ್ಕೆ ಇನ್ನಷ್ಟು ಶಂಕ. ಈ ಮಾತಿನನ್ವಯ ಹೊಳೆಯು ಚಿನ್ನಮ್ಮನನ್ನು ಕುರಿತು ತಾಳಿರುವಂತಹ ಭಾವ ತಾತ್ಸಾರ. ಬೆಳ್ಳಿ ಲೋಟವನ್ನು ಹೊಳೆಗೆ ಎಸೆದ ಚಿನ್ನಮ್ಮ ನೀರಿನಲ್ಲಿ ಮುಳುಗಿ ಎದ್ದದ್ದು ಏಕೆ ಅನ್ನುವಂಥದ್ದು ಈ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ 2024 ಕೇಳಿರುವಂಥದ್ದನ್ನು ನೋಡ್ಬೋದು. ಸುಳ್ಳು ಆರೋಪದಿಂದ ಮುಕ್ತಗಳಾಗಿದ್ದಕ್ಕೆ. ಕಳ್ಳತನದ ಕಿರೀಟವನ್ನು ತನ್ನ ಮುರುಕಲು ಗುಡಿಸಲು ಛಾವಣಿಗೆ ಜೋಡಿಸಿದ್ದು ಬೆಳ್ಳಿಯದ್ದಾದರೇನಂತೆ, ಬುದ್ಧಿ ಮಣ್ಣಿಗಿಂತಲೂ ಬುರ್ನಾಸು, ಮೂರ್ಖಾಸಿನದು. ಪಟ್ಟದ ಮೇಲಿನ ಕತ್ತಿಗೆ ಚಟ್ಟದಲ್ಲಿರುವವನ ಮೇಲೆ ದಿಟ್ಟಿ ಎಂದಿಗೂ ಸಲ್ಲ. ಜಾತಿ ಹಾವಿಗ್ಯಾಕೆ, ಎರೆಹುಳದಂತೆ ಕೆಸರು ಕೆದಕುವ ಕೆಲಸ ಎಂಬ ಚಿನ್ನಮ್ಮನ ಮಾತುಗಳು ಯಾರನ್ನು ಕುರಿತಿದ್ದಾಗಿದೆ ಅಂದರೆ ಬೆಳ್ಳಿ ಲೋಟವನ್ನು. ಮಳೆಗಾಲ ಬಂದರೆ ಸಾಕು, ಈ ಬಿಕ್ನಾಸಿ ಹೊಳೆ ಊರಿಡೀತನ ಸೆರಗನ್ನೇ ಹಾಸಿಬಿಡ್ತದೆ. ಎಷ್ಟಗಲ ಸೆರಗು ಹಾಸಿದರೂ ಇನ್ನಷ್ಟು ದೂರಕ್ಕೆ ಹಾಸಬೇಕು ಎಂಬ ಚಟ ಇದಕ್ಕೆ ಎಂದು ಯಾರನ್ನು ಮೂದಲಿಸ್ತಾ ಇದ್ರು ಅಂದರೆ ವೆಂಕಪ್ಪಯ್ಯ ಹೊಳೆಯನ್ನು ಮೂದಲಿಸ್ತಾ ಇದ್ರು. ಗದ್ದೆಯಲ್ಲಿ ಬಿತ್ತುವುದನ್ನು ಮರಳ ದಿನ್ನಿಯ ಮೇಲೆ ಬಿತ್ತಿದೆಯಲ್ಲ ಮಾರಾಯ. ಹೊಳೆಯ ಮಾತು ಏನನ್ನು ಧ್ವನಿಸ್ತದೆ ಅಂದರೆ ದಣಿಗಳ ಪೆದ್ದುತನಕ್ಕೆ ಪ್ರತಿಕ್ರಿಯೆಯಾಗಿದೆ. ಇದೆಲ್ಲ ಸಾಕು ಮಾರಯ್ಯ, ಯಾವತ್ತೂ ನಮ್ಮ ಮುಸುರೆ ಪಾತ್ರೆಗಳನ್ನು ನುಂಗದೆ ಹೊಳೆ ಇವತ್ತು ನನ್ನಪ್ಪ ಮದುವೆಯಲ್ಲಿ ಕೊಟ್ಟ ಬೆಳ್ಳಿ ಲೋಟವನ್ನು ನುಂಗಿತನಾ ಎಂಬ ದಣಿ ಪತ್ನಿಯವರ ಮಾತಿನಲ್ಲಿ ವ್ಯಕ್ತವಾಗಿರುವಂತಹ ಭಾವ ಏನು ಅಂದರೆ ಕುದುಪನ ಕುಟುಂಬದ ಬಗ್ಗೆ ಸಂಶಯ. ಈ ಒಂದು ಮಲ್ಟಿಪಲ್ ಚಾಯ್ಸ್ 2024 ಕೇಳಿರುವಂಥದ್ದನ್ನು ನೋಡ್ಬೋದು. ಇನ್ನು ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವಂತಹ ಉತ್ತರಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಬರೆಯಿರಿ ಅಂತ ಇದೆ. ದಣಿಗಳ ಹೆಸರು ವೆಂಕಪ್ಪಯ್ಯ. ದಣಿ ಎಂದಿಗೂ ಯಾರನ್ನು ನಂಬುವುದಿಲ್ಲ ಅಂದರೆ ಒಕ್ಕಲು ಮಕ್ಕಳನ್ನು ನಂಬುವುದಿಲ್ಲ. ಡ್ಯಾಶ್ ಪಡೆಯಿಲ್ಲದ ದುಡಿತದ ಬಗ್ಗೆ ಅಸಮಾಧಾನಗೊಂಡಿರ್ತಾಳೆ ಅಂದರೆ ಚಿನ್ನಮ್ಮ. ಬೆಳ್ಳಿ ಲೋಟ ಡ್ಯಾಶ್ವನ್ನು ಕಳೆದುಕೊಂಡಿತ್ತು ಅಂದರೆ ಬಣ್ಣ ಮತ್ತು ಗಾಂಭೀರ್ಯವನ್ನು ಕಳೆದುಕೊಂಡಿತ್ತು. ದಣಿಗಳ ದಾಂಪತ್ಯಕ್ಕೆ ಬೆಳ್ಳಿ ಲೋಟ ಮೂಕ ಸಾಕ್ಷಿಯಾಗಿತ್ತು. ದಣಿಗಳ ತೋಟದ ಪಕ್ಕದಲ್ಲಿ ಹರಿಯುತ್ತಿದ್ದಂತಹ ಹೊಳೆ ಶಾಂಭವಿ ಹೊಳೆ. ನೋಡಿ, ಈ ಒಂದು ದಣಿಗಳು ಡ್ಯಾಶನ್ನು ನಂಬುವುದಿಲ್ಲ ಅನ್ನುವಂಥದ್ದು 2025 ದಣಿಗಳ ತೋಟದ ಪಕ್ಕದಲ್ಲಿ ಹರಿತಾ ಇದ್ದಂತಹ ಹೊಳೆ ಶಾಂಭವಿ. ಇದು ಕೂಡ 2005 ಕೇಳಿರುವಂತಹ ಪ್ರಶ್ನೆಯಾಗಿದೆ. ಇನ್ನು 5-6 ವಾಕ್ಯದ ಪ್ರಶ್ನೆಗಳಲ್ಲಿ ಚಿನ್ನಮ್ಮ ಕುಟುಂಬದ ಹೊಳೆಯ ಬಗ್ಗೆ ಅಸಹನೆ ಹೊಂದಬಾರದೆಂದು ಲೇಖಕಿ ಬಯಸುವುದೇಕೆ, ವಿವರಿಸಿ ಅನ್ನುವಂಥದ್ದು. ನೋಡಿ, ಈ ಕ್ವಶನ್ನು 2024 ಮತ್ತು 25 ಕೇಳಿರುವಂಥದ್ದನ್ನು ನೋಡ್ಬೋದು. ಮುಸುರೆ ಪಾತ್ರೆಗಳು ನೀರು ಪಾಲಾದುದು ಹೇಗೆ, ಅವುಗಳನ್ನು ಮೇಲೆತ್ತಲು ಮಾಡಿದ ಪ್ರಯತ್ನಗಳೇನು ಅಂತ ಈ ಒಂದು ಕ್ವಶನ್ 2024 2 ಎಕ್ಸಾಮ್ಸಲ್ಲಿ ರಿಪೀಟ್ ಆಗಿರುವಂತಹದ್ದನ್ನು ನೋಡ್ಬೋದು. ಹಾಗೆ ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಹೊಳೆಗೆ ಎಸೆಯಲು ಕಾರಣಗಳೇನು ವಿಶ್ಲೇಷಿಸ್ತಾ ಇದೆ. ಇದು 2025 2 ಎಕ್ಸಾಮ್ನಲ್ಲಿ ಕೇಳಿರುವಂಥದ್ದನ್ನು ನೋಡ್ಬೋದು. ಮುಂದಿನದು ಬದುಕನ್ನು ಪ್ರೀತಿಸಿದಂತ ಅನ್ನುವಂತಹದ್ದು. ಇದು HR ರಾಮಕೃಷ್ಣರಾವ್ ಅವರು ಬರೆದಿರುವಂಥದ್ದು. ಯಾರು ದೇವರಿಗೆ ಹತ್ತಿರವಾದುದು ಅಂತ ಅಂದರೆ ಯಾರು ಜನರ ಸೇವೆಯನ್ನು ಮಾಡ್ತಾರೋ ಅವರು ದೇವರಿಗೆ ಹತ್ತಿರರಾದಂತಹವರು. ಚಿಪ್ ಇದರ ವಿಸ್ತೃತ ರೂಪವಾಗಿದೆ. ಅಂದರೆ ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸಿರುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನ. ಇದು ಕಲಾಂ ಅವರ ಆತ್ಮಚರಿತ್ರೆಯ ಹೆಸರು ವಿಂಗ್ಸ್ ಆಫ್ ಫೈರ್. ಇದು ಕಲಾಂ ಅವರ ಕ್ರಿಯಾಶೀಲತೆಗೆ ಸಾಕ್ಷಿ ಅಂದರೆ ಸಂಶೋಧನಾ ಕೇಂದ್ರ ಇಮಾರತ್. ಇವರು ಹೈದರಾಬಾದ್ನ ರಕ್ಷಣಾ ಇಲಾಖೆಯ ನಿರ್ದೇಶಕರಾಗಿದ್ದರು ಅಂದರೆ VG ಸುಂದರಂ. ಇದು ವಿಜ್ಞಾನದ ಅಡಿಪಾಯ ಪ್ರಶ್ನಿಸುವಂತಹದ್ದು. ಇವರು ಭೂಮಿ ಮೇಲಿನ ಮೊದಲ ವಿಜ್ಞಾನಿ ಯಾರು ಅಂದರೆ ಮಗು. ಕಲಾಂ ಅವರು ರಾಷ್ಟ್ರಪತಿಯ ಸ್ಥಾನಕ್ಕೆ ಆಯ್ಕೆಯಾದ ಸುದ್ದಿ ತಿಳಿದಾಗ ಚೆನ್ನೈನಲ್ಲಿ ಇರ್ತಾರೆ. ಇವರು ಕಲಾಂ ಅವರನ್ನು ಶಾಲೆಗೆ ಕಳುಹಿಸುವಂತೆ ಪ್ರೇರೇಪಿಸ್ತಾರೆ. ಯಾರು ಅಂದರೆ ಶಿವಸುಬ್ರಹ್ಮಣ್ಯ ಅಯ್ಯರ್ ಅವರು. ಕಲಾಂ ಅವರು ಈ ವಿಶ್ವವಿದ್ಯಾನಿಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿರ್ತಾರೆ ಅಂದರೆ ಅಣ್ಣಾಮಲೈ ವಿಶ್ವವಿದ್ಯಾನಿಲಯದಲ್ಲಿ. ಬದುಕನ್ನು ಪ್ರೀತಿಸಿದಂತಹ ಸಂತ ಇವರು ಅಂದರೆ ಅದು ಅಬ್ದುಲ್ ಕಲಾಂ. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸು. ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸುವಂತಹ ಎಲೆಕ್ಟ್ರಾನಿಕ್ ಸಾಧನ ಯಾವುದು ಅಂದರೆ ಚಿಪ್. ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಯಾರ ಬಂಧುಗಳು ಅಂತ ಹೇಳ್ತಾರೆ, ದೇವರ ಬಂಧುಗಳು. ಇನ್ನು ಕಲಾಂ ಅವರು ಆತ್ಮಚರಿತ್ರೆಯ ಹೆಸರು ವಿಂಗ್ಸ್ ಆಫ್ ಫೈರ್. ವಿಜ್ಞಾನದ ಅಡಿಪಾಯವೇ ಪ್ರಶ್ನೆ ಕೇಳುವುದು. ಮಗುವೇ ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ. ಹಾಗೆ ಕಲಾಂ ಅವರು ರಾಷ್ಟ್ರಪತಿಯಾಗಿ ಆಯ್ಕೆಯಾದ ಸುದ್ದಿ ತಿಳಿದಾಗ ಅವರು ಎಲ್ಲಿರ್ತಾರೆ ಅಂದರೆ ಚೆನ್ನೈನಲ್ಲಿರ್ತಾರೆ. ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದಂತಹವರು
ಶಿವಸುಬ್ರಹ್ಮಣ್ಯ ಅಯ್ಯರ್ ಅವರು. ಡ್ಯಾಶ್ ಅವರು ಹೈದರಾಬಾದ್ನ ರಕ್ಷಣಾ ಇಲಾಖೆಯ ನಿರ್ದೇಶಕರಾಗಿರ್ತಾರೆ ಅಂದರೆ ಅದು BG ಸುಂದರಂ ಅವರು. ಇನ್ನು ಕಲಾಂ ಅವರ ಸಂದರ್ಶಕ ಪ್ರೊಫೆಸರ್ ಆಗಿದ್ದ ವಿಶ್ವವಿದ್ಯಾನಿಲಯ ಅಣ್ಣಾಮಲೈ ವಿಶ್ವವಿದ್ಯಾನಿಲಯ. ಇವೆಲ್ಲ ನೋಡಿರಿ, ಫಿಲ್ ಇನ್ ದ ಬ್ಲ್ಯಾಂಕ್ಸು ವೆರಿ ಇಂಪಾರ್ಟೆಂಟ್ ಆಗಿರುವಂಥವು. ಇನ್ನು 2 ಅಂಕದ ಪ್ರಶ್ನೆಗಳಲ್ಲಿ ಕಲಾಂ ಅವರ ಬದುಕಿನ ಮಂತ್ರ ಯಾವುದು ಅಂತ ಇದೆ. ಆ ಒಂದು ಕ್ವಶನ್ನು 2025ರಲ್ಲಿ ಕೇಳಿರುವಂಥದ್ದನ್ನು ನೋಡ್ಬೋದು. ಇನ್ನು ಕಲಾಂ ಮಿಶ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು ಅಂತ ಇದೆ. ಈ ಒಂದು ಕ್ವಶನ್ನು 2025 ಎರಡೂ ಎಕ್ಸಾಮ್ಸಲ್ಲಿ ಕೇಳಿರುವಂಥದ್ದನ್ನು ನೋಡ್ಬೋದು. ಇನ್ನು ಸಂದರ್ಭದ ವಾಕ್ಯಗಳಲ್ಲಿ ನೀನು ಯಾವ ಸ್ಕೂಲಿನಲ್ಲಿ ಓದುತ್ತೀಯಾ ಅನ್ನುವಂತಹದ್ದು 2024 ಎಕ್ಸಾಮ್ ನಂಬರ್ 1ನಲ್ಲಿ ಕೇಳಿರುವಂಥದ್ದು. ವಿಜ್ಞಾನದ ಅಡಿಪಾಯವೇ ಪ್ರಶ್ನೆ ಕೇಳುವುದು ಅನ್ನುವಂಥದ್ದು ಇದೊಂದು 2024 ಎಕ್ಸಾಮ್ ನಂಬರ್ 2ನಲ್ಲಿ ಕೇಳಿರುವಂಥದ್ದನ್ನು ನೋಡ್ಬೋದು. ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ಅನ್ನುವಂಥದ್ದು ಇದನ್ನು ಎಕ್ಸಾಮ್ ನಂಬರ್ 3 2024ರಲ್ಲಿ ಕೇಳಿರುವಂಥದ್ದನ್ನು ನೋಡಬಹುದು. ಇನ್ನು ತಿರುಳುಗನ್ನಡದ ಬೆಳ್ನುಡಿ ಅನ್ನುವಂತಹದ್ದು ಗದ್ಯಕ್ಕೆ ಸಂಬಂಧಿಸಿರುವಂಥ ಇದನ್ನು ಮುದ್ದಣ್ಣ ಅವರು ಬರೆದಿದ್ದಾರೆ. ಮುದ್ದಣ್ಣ ಅರಮನೆಯಿಂದ ಬರುತ್ತಿರುವುದನ್ನು ಇವರು ನಿಂತು ನೋಡ್ತಾರೆ ಅಂದರೆ ಮನೋರಮೆ ಈ ರಸದಲ್ಲಿ ಕತೆ ಹೇಳೆ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಅಂದರೆ ನವರಸದಲ್ಲಿ ಕಥೆಯನ್ನು ಹೇಳು ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಮನೋರಮೆ ಹೇಳಬೇಕೆಂದು ಕೇಳಿದಂತಹ ಕತೆ ರಾಮಾಯಣ. ಶೇಷನು ರಾಮಾಯಣದ ಕಥೆಯನ್ನು ಯಾರಿಗೆ ಹೇಳ್ತಾನೆ ಅಂದರೆ ವಾತ್ಸಾಯಕ್ಕೆ ಹೇಳ್ತಾನೆ. ಮನೋರಮೆ ಕತೆ ಹೇಳೆಂದು ಕೇಳಿದ ಗದ್ಯದ ರೀತಿ ಹೃದ್ಯಮಪ್ಪ ಆ ಪರಾಧೀನೆ ಗಡ ಪುರಾಣಮನ್ ಓದಿದಂ ಬಳಿಯಂ ಅಲ್ತೆ ದಕ್ಷಿಣೆಯ ನೀವುದು ಅರಮನೆಯವರುಂ ಕಬ್ಬಮಂ ಕಂಡಲ್ತೆ ಕಚ್ಚಳಿಯನಿತ್ತರ್ ಆನುಂ ಕತೆಯಂ ಕೇಳ್ದು ಸೊಗಸಾಗೆ ಬಲ್ಲಂತೆ ಸಮ್ಮಾನಿಸುವೆಂ. ಈ ಮೇಲಿನ ಮಾತುಗಳು ಯಾರಿಗೆ ಹೇಳಿದ ಮಾತುಗಳಾಗಿವೆ ಅನ್ನುವಂಥದ್ದು ಈ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು 2025 ಎಕ್ಸಾಮ್ ನಂಬರ್ 3ನಲ್ಲಿ ಕೇಳಿರುವಂಥದ್ದು. ಈ ಒಂದು ಮಾತನ್ನು ಮನೋರಮೆ ಮದ್ದಣ್ಣನಿಗೆ ಹೇಳ್ತಾಳೆ. ಇನ್ನು ಮನೋರಮೆ ಬಹುಮಾನವಾಗಿ ಏನನ್ನು ಕೊಡುವೆನಂತ ಹೇಳ್ತಾಳೆ ಅಂದರೆ ಎನ್ನನೇ ನೀವೇಂ ಅಂದರೆ ನನ್ನನ್ನೇ ಕೊಡ್ತೀನಿ, ನನ್ನನ್ನೇ ಅರ್ಪಿಸ್ತೀನಿ ಅಂತ ಹೇಳ್ತಾಳೆ. ಇವರು ಹೊಸತೆಗೆ ಒಡೆಯರು ಯಾರು ಅಂದರೆ ಶ್ರೀರಾಮಚಂದ್ರ. ಲೇಸು ನೀರಿಳಿಯದ ಗಂಟಲೋಳ್ ಕಡುಬಂ ತುರುಕಿದಂತಾಯಿತು. ಮನೋರಮೆಯ ಈ ಮಾತು ಕೆಳಗಿನ ಯಾವ ಭಾಷೆಗೆ ಅನ್ವಯಿಸ್ತದೆ ಅಂದರೆ ಸಂಸ್ಕೃತ. ಇವರು ಕನ್ನಡವು ಕಸ್ತೂರಿಯಲ್ಲವೇ ಅಂತ ಹೇಳ್ತಾರೆ ಅಂದರೆ ಮನೋರಮೆ. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಡ್ಯಾಶ್ ಕತೆ ಹೇಳಬೇಕು ಅಂತ ಮನೋರಮೆ ಹೇಳ್ತಾಳೆ ಅಂದರೆ ಅವಳು ರಾಮಾಯಣದ ಕತೆ ಹೇಳಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಶೇಷನು ರಾಮಾಯಣದ ಕಥೆಯನ್ನು ಡ್ಯಾಶನಿಗೆ ಹೇಳ್ತಾನೆ ಅಂದರೆ ವಾತ್ಸಾಯನಿಗೆ. ಡ್ಯಾಶ್ ಗದ್ಯದಲ್ಲಿ ಕತೆ ಹೇಳೆಂದು ಮನೋರಮೆ ಹೇಳ್ತಾಳೆ ಅಂದರೆ ರುದ್ಯಮಪ್ಪ ಕತೆ ಗದ್ಯದಲ್ಲಿ. ಮನೋರಮೆ ಬಹುಮಾನವಾಗಿ ಕೊಡುವೆನೆಂದವಳು ಎನ್ನನೇ ಆನು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ವಸುದೆಗೆ ಒಡೆಯ ನೆನೆಸಿದಂತಹವನು ಶ್ರೀರಾಮ. ಕನ್ನಡವು ಕಸ್ತೂರಿಯಲ್ಲವೇ ಅಂತ ಹೇಳಿದವರು ಮನೋರಮೆ. ನೋಡಿ, ಈ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸು 2024ರ 2 ಎಕ್ಸಾಮ್ನಲ್ಲಿ 2025ರ 1 ಎಕ್ಸಾಮ್ನಲ್ಲಿ ಹಾಗೆ ಕತೆ ಹೇಳಬೇಕೆಂದು ಮನೋರಮೆ ಕೇಳಿದ್ದು 2024. ಹಾಗೆ ಶೇಷನು ರಾಮಾಯಣದ ಕತೆ ಹೇಳಿದ್ದು 2025ರಲ್ಲಿ ಈ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸು. ಮುಂದಿನದು 2 ಅಂಕದ ಪ್ರಶ್ನೋತ್ತರಗಳು. ಮುದ್ದಣ್ಣನನ್ನು ಮನೋರಮೆಗೆ ಹೇಗೆ ಉಪಚರಿಸ್ತಾಳೆ ಇದನ್ನು ನೋಡಿ 2024ರಲ್ಲೇ 2 ಎಕ್ಸಾಮ್ನಲ್ಲಿ ಕೇಳಿರುವಂತಹದ್ದನ್ನು ನೋಡ್ಬೋದು. ಇನ್ನು ಸಂಸ್ಕೃತ ಕನ್ನಡ ಸೇರಿದರೆ ಹೇಗೆ ಸೊಗಸೆಯುತ್ತದೆ ಅನ್ನುವಂಥದ್ದು ಇದು 2024ರಲ್ಲಿ ಎಕ್ಸಾಮ್ ನಂಬರ್ 2ನಲ್ಲಿ ಕೇಳಿರುವಂಥದ್ದು. ನೀರಿಳಿಯದ ಗಂಟಲಲ್ಲಿ ಕಡುಬಂ ತುರುಕಿದಂತಾಯಿತು. ನೋಡಿ, ಇದನ್ನು 2025 3 ಎಕ್ಸಾಮ್ಸಲ್ಲಿ ಕೇಳಿರುವಂತಹದ್ದನ್ನು ನೋಡಬಹುದಾಗಿದೆ. ಇನ್ನು ಮುಂದಿನದು ಹಳ್ಳಿಯ ಚಹಾ ಹೋಟೆಲುಗಳು. ವೀರೇಂದ್ರ ಸಿಂಪಿಯವರು ಬರೆದಿರುವಂತಹದ್ದು. ಕಲಿಯುಗದ ಅಮೃತ ಯಾವುದು ಅಂತ ಇದೆ, ಅದು ಚಹಾ. 3 ಕಾಲಿನ ಕುರ್ಚಿ ಎಲ್ಲಿದೆ ಅಂದರೆ ಚಹಾ ಪಳಾರದ ಅಂಗಡಿಯಲ್ಲಿ. ಎತ್ತುಗಳು ಗಕ್ಕೆಂದು ಎಲ್ಲಿ ನಿಲ್ತವೆ ಅಂದರೆ ಚಹಾ ಹೋಟೆಲಿನ ಮುಂದೆ ನಿಲ್ತವೆ. ಇನ್ನು ಭಾವೈಕ್ಯತೆ ಎಂದು ಬಾಯಿ ಬಡ್ಕೊಂಡರೆ ಭಾವೈಕ್ಯತೆ ಭಾವೈಕ್ಯತೆ ನಮ್ಮ ದೇಶದಲ್ಲಿ ಎಲ್ಲಿಯಾದರೂ ಇದ್ದಿದ್ದರೆ ಅದು ನಮ್ಮ ಹಳ್ಳಿಯ ಚಹಾ ಪಳಾರದ ಅಂಗಡಿಯಲ್ಲಿ. ಇದನ್ನು ತಿಳಿದುಕೊಳ್ಳದಿದ್ದರೆ ನಮಗೆ ಉಳಿಗಾಲವಿಲ್ಲ. ಲೇಖಕರ ಈ ಮಾತುಗಳು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತವೆ ಅಂದರೆ ಅನ್ಯೋನ್ಯತೆಯಿಂದ ಬದುಕಲು ಭಾವೈಕ್ಯತೆಯ ಮಹತ್ವವನ್ನು ತಿಳಿದುಕೊಳ್ಳಬೇಕು ಅನ್ನುವಂಥದ್ದು. ಬಾಯಿ ಚಪಲ ಯಾರಿಗೆ ಜಾಸ್ತಿ ಇರುತ್ತದೆ ಅಂದರೆ ವೃದ್ಧರಿಗೆ. ಲೇಖಕರ ದೃಷ್ಟಿಯಲ್ಲಿ ಹಳ್ಳಿಯ ಚಹಾ ಪಳಾರದ ಅಂಗಡಿ ಏರುತ್ತೆ ಅಂದರೆ ವಾರ್ತಾ ಇಲಾಖೆ. ಇವರ ಬಗ್ಗೆ ಮೂಕರ್ಜಿಯ ದೂರನ್ನು ಹಳ್ಳಿಗರು ಕೊಡ್ತಾರೆ ಅಂದರೆ ಹೆಡ್ ಮಾಸ್ತರರ ಬಗ್ಗೆ. ಕಲ್ಲಪ್ಪನವರ ಗೂಢ ಪ್ರಶ್ನೆಯಾಗಿತ್ತು ಅಂದರೆ ಶಿವಶರಣಪ್ಪನಿಗೆ ಅಷ್ಟು ಸುಂದರ ಹೆಂಡತಿ ಯಾಕಿರಬೇಕು. ಇನ್ನು ಲೋಕಲ್ ಸಿದ್ಧಿಗಳಿಗೆ ಪ್ರಾಶಸ್ತ್ಯ ಇರುವ ಸ್ಥಳವಿದೆ.
ಇರುವ ಸ್ಥಳವಿದು ಅಂದರೆ ಹಳ್ಳಿಯ ಚಹಾ ಹೋಟೆಲ್ಲು. ಲೇಖಕರು ಹೇಳುವ ಹಳ್ಳಿಯ ಹೋಟೆಲಿನ ಹೆಸರು ಚಂದ್ರಭವನ. ಲೇಖಕರು ಭೇಟಿ ಕೊಡಬೇಕೆಂದು ಹೇಳುವಂತಹ ಸ್ಥಳ ಹಳ್ಳಿಯ ಚಹಾ ಪಳಾರದ ಅಂಗಡಿ. ಕಲಿಯುಗದ ಅಮೃತ ಯಾವುದು ಅಂದರೆ ಅದು ಚಹಾ. 3 ಕಾಲಿನ ಕುರ್ಚಿ ಡ್ಯಾಶ್ನಲ್ಲಿದೆ ಅಂತಂದರೆ ಹಳ್ಳಿಯ ಚಹಾದ ಅಂಗಡಿಯಲ್ಲಿದೆ. ಡ್ಯಾಶರಿಗೆ ಬಾಯಿ ಚಪಲ ಜಾಸ್ತಿ ಇರುತ್ತೆ ಅಂದರೆ ವೃದ್ಧರಿಗೆ. ಡ್ಯಾಶರ ಬಗ್ಗೆ ಮೂಕರ್ಜಿಯ ದೂರನ್ನು ಹಳ್ಳಿಗರು ಕೊಡ್ತಾರೆ ಅಂದರೆ ಹೆಡ್ ಮಾಸ್ತರರ ಬಗ್ಗೆ. ಲೇಖಕರು ಹೇಳುವ ಹಳ್ಳಿಯ ಚಹಾ ಹೋಟೆಲಿನ ಹೆಸರು ಚಂದ್ರಭವನ. ಹಳ್ಳಿಯ ಹೋಟೆಲ್ಗಳಲ್ಲಿ ಈಗ ಡ್ಯಾಶ್ ದೇವತೆಗಳ ದರ್ಶನವಾಗ್ತಾ ಇದೆ ಅಂದರೆ ಸಿನಿಮಾ ದೇವತೆಗಳ ದರ್ಶನವಾಗ್ತಾ ಇದೆ. ಇನ್ನು ನೋಡಿ, ಇವೆಲ್ಲವುಗಳು ಕೂಡ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೇಳಿರುವಂಥದ್ದು. ಕಲಿಯುಗದ ಅಮೃತ ಯಾವುದು ಅನ್ನುವಂಥದ್ದು, ಲೇಖಕರು ಹೇಳುವ ಹಳ್ಳಿಯ ಹೋಟೆಲಿನ ಹೆಸರು, ಹಾಗೆ ಹಳ್ಳಿಯ ಹೋಟೆಲುಗಳಲ್ಲಿ ಈಗ ದೇವತೆಗಳ ದರ್ಶನವಾಗ್ತಾ ಇದೆ ಅನ್ನುವಂಥದ್ದು 2024ರಲ್ಲಿ ಕೇಳಿರುವಂಥದ್ದನ್ನು ನೋಡ್ಬೋದು. ಇನ್ನು 2-3 ವಾಕ್ಯಗಳ ಉತ್ತರ ಬಯಸುವಂತಹ ಪ್ರಶ್ನೆಗಳು ಅಂದರೆ ಪಟ್ಟಣದ ಹೋಟೆಲಿನ ಕಟ್ಟಡ ಹೇಗಿದೆ ಅನ್ನುವಂಥದ್ದು. ಇದನ್ನು ಎಕ್ಸಾಮ್ ನಂಬರ್ 3 2024ರಲ್ಲಿ ಕೇಳಿರುವಂಥದ್ದು. ಹಾಗೆ ಹಳ್ಳಿಯ ಚಹಾದ ಅಂಗಡಿ ಅಂದರೆ ಹೇಗಿರ್ತದೆ ಅನ್ನುವಂಥದ್ದು 2024 ಮತ್ತು 2025 ಕೂಡ ಕೇಳಿರುವಂಥದ್ದು. ರೋಗಿಗಳು ಹಾಗೆ ಪಥ್ಯ ಮಾಡುವವರ ಜಿದ್ದು ಎಂತಹದ್ದು ಅನ್ನುವಂಥದ್ದು, ಇದನ್ನು 2025 2 ಎಕ್ಸಾಮ್ಸಲ್ಲಿ ಕೇಳಿರುವಂಥದ್ದನ್ನು ನೋಡ್ಬೋದು. ಇನ್ನು ಗಿಡ್ಡ ಮಾಸ್ತರು ಶಾಲೆಯಲ್ಲಿ ಹುಡುಗರಿಗೆ ಏಕೆ ಹೊಡೆಯುತ್ತಾರೆ ಅನ್ನುವಂಥದ್ದು, ಈ ಒಂದು ಕ್ವಶನು 2024 ಎಕ್ಸಾಮ್ ನಂಬರ್ 2ನಲ್ಲಿ ಕೇಳಿರುವಂಥದ್ದನ್ನು ನೋಡಬಹುದು. ಈಗ ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು ಇಷ್ಟು ಗದ್ಯಗಳಿಗೆ ಸಂಬಂಧಿಸಿದ್ದು. ಆದರೆ ಮುಂದಿನದು ದೀರ್ಘ ಗದ್ಯಗಳಿಗೆ ಸಂಬಂಧಿಸಿದ್ದು. ಕೃಷ್ಣೇಗೌಡನ ಆನೆ, ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಹೇಳಿರುವಂಥದ್ದು. ಆಯ್ಕೆಯ ಪ್ರಶ್ನೋತ್ತರಗಳು. ನಿರೂಪಕರಿಗೆ ಯಾವ ಕೆಲಸ ಕಾಯಂ ಆಗಿತ್ತು ಅಂದರೆ ಜೀಪ್ ರಿಪೇರಿ ಮಾಡುವಂತಹ ಕೆಲಸ ಕಾಯಂ ಆಗಿತ್ತು. ಕಾಕಿ ಪ್ಯಾಂಟ್ದಾರಿ ಕಾಲುಗಳನ್ನು ನೋಡಿದ ನಿರೂಪಕರಿಗೆ ನೆನಪಿಗೆ ಬಂದ ಡಿಪಾರ್ಟ್ಮೆಂಟ್ ಯಾವುದು ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್. ದುರ್ಗಪ್ಪ ತರ್ಲೆ ಡಿಪಾರ್ಟ್ಮೆಂಟ್ ಎಂದು ಹೇಳಿದ್ದು ಇದರ ಬಗ್ಗೆ ಅಂದರೆ ಟೆಲಿಫೋನ್ ಡಿಪಾರ್ಟ್ಮೆಂಟಿನ ಬಗ್ಗೆ. ನಿರೂಪಕರ ಬಳಿ ದುರ್ಗಪ್ಪ ಕೇಳಿಪಡೆಯಲ್ಲಿ ಬಂದಿರ್ತಾನೆ ಅಂದರೆ ಕೊಡಲಿಯನ್ನು ಕೇಳಿಪಡೆಯಲ್ಲಿ ಬಂದಿರ್ತಾನೆ. ಹಾಳಾಗಿದ್ದ ಕೊಡಲಿ ನೋಡಲು ಹೇಗೆ ಇತ್ತು ಅಂದರೆ ಸುತ್ತಿಗೆ ಅಂತಿತ್ತು. ಕೃಷ್ಣೇಗೌಡನ ಆನೆ ಮೊದಲು ಡ್ಯಾಶ್ ಮಠದಲ್ಲಿತ್ತು ಅಂದರೆ ಗೂಳೂರು ಮಠದಲ್ಲಿ ಇತ್ತು. ಕೃಷ್ಣೇಗೌಡನ ಆನೆಯ ಹೆಸರು ಗೌರಿ. ಮಠದ ಜಗದ್ಗುರುಗಳನ್ನು ಜನರು ತಮ್ಮ ಹೆಗಲ ಮೇಲೆ ಹೊರತೊಡಗಿದ್ದರಿಂದ ಆನೆಗೆ ಜಗದ್ಗುರುಗಳನ್ನು ಹೊರುವ ಕೆಲಸ ತಪ್ಪಿ ಹೋಯಿತು. ಹೀಗಾಗಿ ನಿರುಪಯುಕ್ತವೆನಿಸಿದಂತಹ ಈ ಆನೆಯನ್ನು, ಅದಕ್ಕಿಂತ ಮುಖ್ಯವಾಗಿ ಅದರ ಮಾವುತನನ್ನು ಹೊರಹಾಕಿ ಕೈ ತೊಳೆದುಕೊಳ್ಳಲು ಮಠದವರು ಹವಣಿಸ್ತಾ ಇದ್ರು ಎಂಬ ಮಾತುಗಳು ಸೂಚಿಸುವಂತಹದ್ದು. ಆನೆ ಮಾವುತ ಇಬ್ಬರೂ ಕಾರಣಕ್ಕೂ ಅವರನ್ನು ಹೊರಹಾಕುವುದು. ಸರ್ಕಾರ ಬೆಂಕಿ ಕಡ್ಡಿ ಮರ ಕಡಿಯಲು ಗುತ್ತಿಗೆ ಕೊಟ್ಟದ್ದು ಯಾವ ಕಂಪನಿಗೆ ಅಂದರೆ ವಿಮ್ಕೋ ಕಂಪನಿಗೆ. ಇದು ಆನೆಯ ಮಾವುತನ ಹೆಸರು ವೇಲಾಯುಧ. ಗೂಳೂರು ಮಠದವರು ಇಲ್ಲಿಯವರೆಗೆ ಹೋಗಿ ಮಾವುತ ವೇಲಾಯುಧನನ್ನು ಹುಡುಕಿ ಕರೆತಂದರು ಅಂದರೆ ಕೇರಳದವರೆಗೂ. ಕೃಷ್ಣೇಗೌಡನ ಆನೆ ಒಮ್ಮೆ ದೂಡಿ ಬೀಳಿಸಿದ್ದು ಯಾರ ಪೆಟ್ಟಿಗೆ ಅಂಗಡಿಯನ್ನು ಅಂದರೆ ರೆಹಮಾನ್ ಪೆಟ್ಟಿಗೆ ಅಂಗಡಿಯನ್ನು. ರೆಹಮಾನ್ ಐ ವಿಟ್ನೆಸ್ ಎಂದು ತೋರಿಸಿದ್ದು ಜುಬೇದಾಳನ್ನು. ನಿರೂಪಕರ ಗೆಳೆಯ ಪ್ರಕಾಶ್ ಇವರು ಈಕಾಲಜಿಸ್ಟ್ ಗೆಳೆಯ. ಇನ್ನು ಆನೆ ಕಾಡಿಗೆ ಓಡಿ ಹೋದಾಗ ವೇಲಾಯುಧ ಯಾರ ಸಾಮಿಲಿನಲ್ಲಿ ಕೆಲಸ ಮಾಡ್ತಿದ್ದ ಅಂದರೆ ಶಿವೇಗೌಡರ ಸಾಮಿಲಿನಲ್ಲಿ. ಅರಣ್ಯ ಇಲಾಖೆಯಲ್ಲಿ ನಾಗರಾಜನ ಹುದ್ದೆ ಏನಾಗಿತ್ತು ಅಂದರೆ ಫಾರೆಸ್ಟರ್. ಇನ್ನು ಶಿವೇಗೌಡರು ರಾತ್ರಿ ಆನೆ ಕರೆದುಕೊಂಡು ಹೋದುದು ಯಾವ ಉದ್ದೇಶದಿಂದ ಅಂದರೆ ಕಳ್ಳನಾಟವನ್ನು ಇಳಿಸುವಂತಹ ಉದ್ದೇಶದಿಂದ. ಇನ್ನು ನೋಡಿ ಸರ್, ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬೋರು ನೀವು, ಇವೆಲ್ಲ ನೀವು ಹೇಳ್ತಿರೋ ಅಷ್ಟು ಸಿಂಪಲ್ ಆಗಿಲ್ಲ ಸರ್ ಎಂಬ ಮಾತಿನಲ್ಲಿ ನಿರೂಪಕರನ್ನು ಕುರಿತು ನಾಗರಾಜನ ಮಾತಿನ ಭಾವ, ನೀವು ಮುಗ್ಧರು ವಿಷಯ ಸರಳವಾಗಿಲ್ಲ ಅನ್ನುವಂಥದ್ದು. ಅಲ್ರಿ ನಾಗರಾಜ್, ಇವು ಯಾವುದಾದ್ರೂ ತೀರ್ಮಾನ ಆಗೋ ಕೇಸ್ಗಳೇನ್ರಿ? ನೀವು ಬೇರೆ ಡಿಪಾರ್ಟ್ಮೆಂಟ್ಗೆ ಬುದ್ಧಿ ಕಲಿಸ್ತೀನಿ ಅಂದ್ರಲ್ಲ, ಹಾಗೆ ಅವರೂ ನಿಮಗೆ ಕಲಿಸ್ಬೇಕು ಅಂತಿರ್ತಾರೆ. ಕಲಿಯೋದಕ್ಕೆ ಯಾರಾದರೂ ತಯಾರಿದ್ದರೆ ತಾನೇ ಕೇಸ್ ತೀರ್ಮಾನ ಆಗೋದು. ಹೀಗೆಂದು ನಿರೂಪಕರು ನಾಗರಾಜನಿಗೆ ಹೇಳಿದ ಮಾತಿನಲ್ಲಿ ವ್ಯಕ್ತವಾಗುವಂತಹ ಭಾವ ಈ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ 2025 ಕೇಳಿರುವಂಥದ್ದನ್ನು ನೋಡ್ಬೋದು. ಡಿಪಾರ್ಟ್ಮೆಂಟ್ಗಳ ನಡುವಿನ ಹೊಂದಾಣಿಕೆಯ ಕೊರತೆ ಇರುವಂಥದ್ದು. ಏನೋ ಮರ ಯಾಕೆ ಕಡಿತೀಯಾ ಅಂತ ಕೇಳಿದರೆ ಮ್ಯಾಲಿನವ್ರು ಕೇಳ್ಕೊಳ್ಳಿ ಅಂತ ಉಚಾಯಿಸಿ ಮಾತಾಡ್ತೀಯಲ್ಲ ಅಂತ ಹೇಳಿಬಿಟ್ಟು ಫಾರೆಸ್ಟರ್ ನಾಗರಾಜ ಯಾರನ್ನು ಉದ್ದೇಶಿಸಿ ಹೇಳ್ತಾನೆ ಅಂದರೆ ದುರ್ಗಪ್ಪನನ್ನು. ಸಾಮಿನಲ್ಲಿ ಲಾರಿ ಮುಗಿಸಿ ಬಿದ್ದಾಗ ಕ್ಲೀನರ್ ಹಗ್ಗ ಬಿಚ್ಚುವ ಬದಲು ಯಾರನ್ನು ಹುಡುಕುತ್ತಿದ್ದನು ಅಂದರೆ ಡ್ರೈವರನ್ನು. ದುರ್ಗಪ್ಪನಿಗೆ ನೋಡಿಕೊಳ್ಳಲು ಕೊಟ್ಟಿದ್ದ ಎಲೆಕ್ಟ್ರಾನಿಕ್ ಲೈನ್ ಇದು ಅಂದರೆ ಕಳಸ. ಏನು ಸ್ವಾಮಿ, ಸಾಯೋದಕ್ಕೂ ಹೋದವರು ನಾನು ಅಂತ ತಿಳ್ಕೊಂಡ್ರಾ? ಲೈನ್ಮೆನ್ ಕೆಲಸಕ್ಕೆ ಸೇರಿದ ಮೇಲೆ ಪ್ರಾಣದ ಆಸೆ ಇಟ್ಕೊಂಡ್ರೆ ಆಗುತ್ತಾ? ನಮ್ಮ ಡಿಪಾರ್ಟ್ಮೆಂಟಿನ ಲೈನ್ಮನ್ಗಳು ಯಾರು ಈವರೆಗೆ ಸರ್ವಿಸ್ ಮುಗಿಸಿ ರಿಟೈರ್ ಆಗಿರೋದನ್ನು ನೋಡಿದ್ದೀರಾ? ಕರೆಂಟಿನ ಜೊತೆ ಕೆಲಸ, ಅದು ಒಂದಲ್ಲ ಒಂದಿನ ಎಚ್ಚರ ತಪ್ಪಿದ್ರು ಅಲ್ಲಿಗೆ ನಮ್ಮ ಸರ್ವಿಸ್ ಮುಗ್ದಂಗೆ ಅಲ್ವಾ ಅಂತ ಹೇಳಿ ತನ್ನ ಕೆಲಸದ ಬಗ್ಗೆ ದುರ್ಗಪ್ಪ ಯಾವ ಅಭಿಪ್ರಾಯ ವ್ಯಕ್ತಪಡಿಸ್ತಾನೆ ಅನ್ನುವಂಥದ್ದು, ಅದು ಅಪಾಯಕಾರಿ ಕೆಲಸ ಅನ್ನುವಂಥದ್ದು ಈ ಒಂದು
ಕ್ವಶನ್ನು 2024 ಕೇಳಿರುವಂಥದ್ದನ್ನು ನೋಡ್ಬೋದು. ವೆಟರ್ನರಿ ಆಸ್ಪತ್ರೆ ಬಳಿ ನಿಂತಿದ್ದ ಜಬ್ಬಾರನ ವಾಹನ ಯಾವುದು ಅಂದರೆ ಲೂನಾ. ನಿರೂಪಕರನ್ನು ಕುರಿತು, ಅಯ್ಯೋ ಯಾವ ಮದುವೆ ಮನೆ ಕಾಗ್ದ ಸರ್, ನೀವೇನು ಹೋಗೋದಿಲ್ಲ ಏನಿಲ್ಲ, ಅವನು ಇವತ್ತು ಕೊಟ್ಟರು ಒಂದೇ ನಾಳೆ ಕೊಟ್ಟರು ಒಂದೇ ಎಂಬ ಜಬ್ಬಾರ್ ಮಾತುಗಳಲ್ಲಿನ ಭಾವ ಏನು ಅಂದರೆ ನಿರೂಪಕರು ಮದುವೆಯಂಥ ಸಮಾರಂಭಗಳಿಗೆ ಭಾಗವಹಿಸುತ್ತಿರಲಿಲ್ಲ. ಇನ್ನು ಪೋಸ್ಟ್ಮನ್ ಜಬ್ಬಾರ್ ಸಾಹೇಬನ ಸಂಬಳ ಕೇವಲ 60 ರೂಪಾಯಿಗಳಾಗಿದ್ದು, ಜಬ್ಬಾರ ಈ ಕಾರಣಕ್ಕೆ ವೆಟರ್ನರಿ ಆಸ್ಪತ್ರೆಗೆ ಬಂದಿದ್ದ ಅಂದರೆ ಹುಚ್ಚುನಾಯಿ ಕಚ್ಚಿದಾಗ ಪಡೆಯುವಂತಹ ಇಂಜೆಕ್ಷನ್ಗಾಗಿ. ಪುಟ್ಟಯ್ಯ ವೆಟರ್ನರಿ ಆಸ್ಪತ್ರೆಯ ಸ್ಟಾಕ್ಮೆನ್ ಆಗಿ ಕೆಲಸ ಮಾಡ್ತಾಯಿದ್ದ. ನೋಡಿ ಸರ್, ನಿನ್ನೆ ಒಂದು ಹುಚ್ಚುನಾಯಿ 7 ಜನಕ್ಕೆ 16 ದನಗಳಿಗೆ ಕಚ್ಚಿದೆ, ಅವ್ರಿಗೆಲ್ಲ ಎಲ್ಲಿಂದ ಇಂಜೆಕ್ಷನ್ ಸಪ್ಲೈ ಮಾಡಬೇಕಾಗುತ್ತೆ ಹೇಳಿ ಎಂಬ ವೆಟರ್ನರಿ ಸ್ಟಾಕ್ಮೆನ್ ಪುಟ್ಟಯ್ಯನ ಮಾತಿನಲ್ಲಿ ವ್ಯಕ್ತವಾಗುವಂತಹ ಭಾವ ಏನು ಅಂದರೆ ಔಷಧಿ ಒದಗಿಸಲಾರದ ಅಸಹಾಯಕತೆ. ಇದು 2025 ಕೇಳಿರುವಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು. ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ಯಾರು ಅಂದರೆ ಖಾನ್ ಸಾಹೇಬರು. ನಿರೂಪಕರ ಪ್ರಕಾರ ಇದು ಮುನ್ಸಿಪಾಲ್ಟಿ ಪ್ರೆಸಿಡೆಂಟರ ಕರ್ತವ್ಯ ಅಂದರೆ ಊರನ್ನು ಸ್ವಚ್ಛವಾಗಿಡೋದು. ಟೆಲಿಫೋನ್ ಕಂಬದ ಮೇಲೆ ಮೃತನಾದಂತಹ ಲೈನ್ಮನ್ ತಿಪ್ಪಣ್ಣ. ಇನ್ನು ಇವರು ಟೆಲಿಫೋನ್ ಇಲಾಖೆಯ ಜೂನಿಯರ್ ಇಂಜಿನಿಯರ್ ಯಾರು ಅಂದರೆ ರಮೇಶ್ ಬಾಬು. ಅದೇನು ಮಾಡುತ್ತಯ್ಯ, ಆನೆ ಎಲ್ಲೋ ಕಂಬದ ಮೇಲೆ ಸತ್ತಿರೋ ತಿಪ್ಪಣ್ಣನಿಗೂ ಎಲ್ಲೋ ಓಡಾಡ್ಕೊಂಡಿರೋ ಆನೆಗೂ ಕಟ್ಟಿರಲ್ಲಯ್ಯ, ಬಾಯಿಲ್ದವ್ರು ಈ ಪ್ರಪಂಚದಲ್ಲಿ ಬದುಕೋ ಹಾಗೆ ಇಲ್ವಾ ಏನಯ್ಯ ಹೀಗೆಂದು ನಿರೂಪಕರು ದುರ್ಗಪ್ಪನಿಗೆ ಹೇಳಿದ ಮಾತಿನಲ್ಲಿ ವ್ಯಕ್ತವಾಗುವಂತಹ ಭಾವ ಏನು ಅಂತ ಇದೆ. ಈ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು 2024 ಕೇಳಿರುವಂತಹದ್ದನ್ನು ನೋಡ್ಬೋದು. ಗೌರಿ ಆನೆಯ ಬಗೆಗೆ ನಿರೂಪಕರಲ್ಲಿರುವಂತಹ ಒಂದು ಸಹಾನುಭೂತಿ. ಟೆಲಿಫೋನ್ ಇಲಾಖೆಯ ಸಿಬ್ಬಂದಿ ಇವರ ವಿರುದ್ಧ ಮುಷ್ಕರ ಹೂಡ್ತಾರೆ ಅಂದರೆ ವಿದ್ಯುತ್ ಇಲಾಖೆಯ ವಿರುದ್ಧ. ಕುಸಿದು ಬಿದ್ದ ಮನೆಯ ಮಾಡಿನ ಸುಬ್ಬಣ್ಣನ ಊರು ಯಾವುದು ಅಂದರೆ ಹಳೆಕೊಪ್ಪ. ಸತ್ತಿರೋದು ನಿಮ್ಮದು, ಇವತ್ತಲ್ಲ ನಾಳೆ ನೀವೇ ಕೊಂದು ತಿನ್ನೋ ಪ್ರಾಣಿ, ಅದಕ್ಕೆ ಯಾಕ್ರಿ ನಷ್ಟ ಕಟ್ಕೊಡ್ಬೇಕು, ನಾಳೆ ಮಾಡೋ ಸಾರು ಇವತ್ತೇ ಮಾಡಿರಿ ಎಂಬ ಫಾರೆಸ್ಟರ್ ನಾಗರಾಜ ಮಾತಿನಲ್ಲಿರುವಂಥದ್ದು ಉಡಾಫೆ. ನೋಡಿ, ಇದು ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನು. ಈ ವಿಷಯ ಪ್ರಸ್ತಾಪಿಸಲು ನಿರೂಪಕರು ಪ್ರಮುಖರ ಮೀಟಿಂಗಿಗೆ ಹೋಗಿದ್ದರು, ಅಂದರೆ ಕಂತ್ರಿ ನಾಯಿಗಳ ಸಮಸ್ಯೆಯ ಬಗ್ಗೆ. ಇನ್ನು ರೇಂಜ್ ಫಾರೆಸ್ಟರ್ ಆಫೀಸರ್ ಆನೆಗೆ ಶೂಟ್ ಮಾಡುವಂತೆ ಸೂಚಿಸ್ತಾರೆ ಅಂದರೆ ಫಾರೆಸ್ಟರ್ ನಾಗರಾಜನೇ. ಆನೆಯ ಕಾಲಿಗೆ ಸರಪಳಿ ಕಟ್ಟದೇ ಇರಲು ಕೃಷ್ಣೇಗೌಡ ಸಭೆಗೆ ಕೊಟ್ಟ ಕಾರಣ ಆನೆ ಲಾಯದ ಒಳಗೆ ಇರುತ್ತದೆ ಅಂತ ಹೇಳ್ಬಿಟ್ಟು. ಇನ್ನು ಆನೆ ಶಾಸ್ತ್ರದವರು ಈಗೆಂಥ ಭವಿಷ್ಯ ನುಡಿದಿದ್ರು ಅಂದರೆ ಆನೆಯಿಂದ 5 ಜನ ಪ್ರಾಣ ಕಳೆದುಕೊಳ್ತಾರೆ ಅಂತ. ಕೃಷ್ಣೇಗೌಡರು ಬೈದಿದ್ದರಿಂದ ಇವತ್ತು ಲಾಯದಲ್ಲೇ ಮಲಗಿ ಅದೇನಾದರೂ ಕಳ್ಳತನದಲ್ಲಿ ಹೊರ ಹೋಗುವುದನ್ನು ಕಂಡರೆ ಸರಿಯಾಗಿ ಚಚ್ಚಿ ಬುದ್ಧಿ ಕಲಿಸಲು ತೀರ್ಮಾನಿಸಿದ್ದ. ಒಮ್ಮೆ ಕಾಡಿಗೆ ಹೋಗಿ ಬಂದಾಗಿನಿಂದ ಆನೆಗೆ ಏನೋ ದುರ್ಬುದ್ಧಿ ಶುರುವಾಗಿದೆ ಅಂತ ಹೇಳಿ ಅವನಿಗೂ ಶಂಕೆ. ವೇಲಾಯುಧ ಲಾಯದಲ್ಲಿ ಮಲಗಲು ಹೋಗಿದ್ದಕ್ಕೆ ಕೆಳಗಿನ ಜೋಡಿಗಳಲ್ಲಿ ಯಾವ ಸರಿಯಾದ ಕಾರಣಗಳು ಅಂದರೆ ಕೃಷ್ಣೇಗೌಡರು ಬೈದದ್ದು, ಹೆಂಡತಿ ರೇಗಿದ್ದರಿಂದ 1 ಮತ್ತು 4 ಸರಿಯಾಗಿದೆ. ನಾಗರಾಜ ಕೋವಿ ಹಿಡಿದು ಕುಳಿತಿದ್ದಂತಹ ಸ್ಥಳ ಕೃಷ್ಣೇಗೌಡರ ತೋಟದ ಬೇಲಿ ಮೂಲೆಯ ಬಿಳಿ ಬೂರುಗದ ಮರದ ಕೆಳಗೆ ಒಳ್ಳೆಯ ಆಯಕಟ್ಟಿನ ಗಂಡಿಯಲ್ಲಿ. ಕೋವಿ ಹಿಡಿದು ಓಡಿ ಬರುತ್ತಿದ್ದ ಗಾಡ್ರಮಪ್ಪ ನಾಗರಾಜನನ್ನು ಉದ್ದೇಶಿಸಿ ಹೀಗೆಂದ, ಆನೆ ಬೇಲಿ ದಾಟಿ ಹೋಯ್ತು ಸಾರ್ ಅಂತ ಹೇಳ್ತಾನೆ. ಆನೆ ಅಷ್ಟು ದೊಡ್ಡ ಪ್ರಾಣಿಯಾದರೂ ಸುಳಿವು ಕೊಡದೆ ತಂಗಾಳಿಯಂತೆ ಓಡಾಡಬಲ್ಲದು ಎನ್ನುವುದು ನಾಗರಾಜ ಸರ್ವೀಸಿನಲ್ಲಿ ಎಷ್ಟೋ ಸಾರಿ ಗಮನಕ್ಕೆ ಬಂದಿತ್ತು. ಅದಕ್ಕೆ ಅವನು ಮೈಯೆಲ್ಲ ಕಣ್ಣಾಗಿ ಕುಳಿತಿದ್ದ. ಅಲ್ಲಿ ಆನೆ ಕುರಿತು ಹೇಳಿರುವ ಸಂಗತಿ ಅಂದರೆ ಆನೆ ದೊಡ್ಡ ಪ್ರಾಣಿ, ಅದು ಸೂಕ್ಷ್ಮವಾಗಿ ವರ್ತಿಸುವುದಿಲ್ಲ ಅನ್ನುವಂಥದ್ದು. ಪೊಲೀಸರು ಹೀಗೆಂದು ಮಹಜರನ್ನು ಬರ್ಕೊಳ್ತಾರೆ. ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಗಲಿಲ್ಲ ಅಂತ ಮಹಜರನ್ನು ಬರ್ಕೊಳ್ತಾರೆ. ಕೃಷ್ಣೇಗೌಡ ಕಳವಳದಿಂದ ಹೀಗೆ ದಿನ ದುಡ್ತಾ ಇದ್ದ ಅಂದರೆ ಆ ಆನೆ ಮತ್ತೆ ಊರಿಗೆ ಹಿಂತಿರುಗಿದರೆ ಏನಪ್ಪ ಕತೆ ಅಂತ ಹೇಳ್ಬಿಟ್ಟು ಅವನು ದಿನಗಳನ್ನು ದೂಡ್ತಾ ಇದ್ದ. ಇನ್ನು 2 ಅಂಕದ ಪ್ರಶ್ನೋತ್ತರಗಳಲ್ಲಿ ನಮ್ಮ ಕಡೆ ಕೆಮ್ಮುವುದು ಕಾಲಿಂಗ್ ಬೆಲ್ ಇದ್ದ ಹಾಗೆ ಅಂತ ನಿರೂಪಕರು ಹೇಳುವುದೇಕೆ ಅಂದರೆ ಈ ಒಂದು ಕ್ವಶನ್ 2024 ಕೇಳಿರುವಂಥದ್ದನ್ನು ನೋಡ್ಬೋದು. ದುರ್ಗಪ್ಪ ಏಕೆ ಬಂದಿರ್ಬೋದು ಅಂತ ನಿರೂಪಕರು ಯೋಚಿಸ್ತಾರೆ ಅನ್ನುವಂಥದ್ದು ಈ ಒಂದು ಕ್ವಶನು 2025 ಕೇಳಿರುವಂಥದ್ದು. ಹಾಗೆ ಕೃಷ್ಣೇಗೌಡನ ಆನೆ ಹುಟ್ಟಿ ಬೆಳೆದ ಬಗೆ ಹೇಗೆ ಅಂತ ಇದೆ, ಇದು 2025 ಕೇಳಿರುವಂಥದ್ದನ್ನು ನೋಡ್ಬೋದು. ಇನ್ನು ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಕಲು ತ್ರಾಸದಾಯಕವಾದುದೇಕೆ ಅಂತ ಇದೆ. ಈ ಒಂದು ಕ್ವಶನ್ನು 2024 ಎರಡೂ ಎಕ್ಸಾಮ್ನಲ್ಲಿಯೂ ಕೂಡ ಕೇಳಿರುವಂತಹದ್ದು. ಇನ್ನು ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು ಅನ್ನುವಂಥದ್ದು ಇದು 2005.
2025 ಸೊರಗಿದ್ದ ಆನೆಯನ್ನು ಕೃಷ್ಣಗೌಡ ಹೇಗೆ ಸಾಕುತ್ತಾನೆ ಅನ್ನುವಂಥದ್ದು. ಈ ಒಂದು ಕ್ವಶನ್ಸು ಅಷ್ಟೇ ನೋಡಿ, 2024 2025 ಎರಡೂ ಎಕ್ಸಾಮ್ಸಲ್ಲಿ ರಿಪೀಟ್ ಆಗಿದೆ. ಇನ್ನು ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣಗಳೇನು ಅಂತ ಇದೆ, ಇದು 2024. ಇನ್ನು ಫಾರೆಸ್ಟರ್ ಡಿಪಾರ್ಟ್ಮೆಂಟ್ನವರ ನಂಬರ್ 1 ಎನಿಮಿಗಳು ಯಾರು ಅಂತ ಇದೆ. ಈ ಒಂದು ಕ್ವಶನ್ 2025 ಕೇಳಿರುವಂಥದ್ದನ್ನು ನೋಡ್ಬೋದು. ಇನ್ನು ಜಬ್ಬಾರ್ ನಿರೂಪಕರಿಗೆ ಅಂಚೆ ವಿಲೇವಾರಿ ಬಗ್ಗೆ ಅಸಡ್ಡೆಯಿಂದ ಹೇಳಿದ್ದೇನು ಅಂತ ಇದೆ. ಈ ಒಂದು ಕ್ವಶನ್ನು 2024 ಎರಡು ಎಕ್ಸಾಮ್ಸಲ್ಲಿ ಕೇಳಿರುವಂಥದ್ದನ್ನು ನೋಡ್ಬೋದು. ಇನ್ನು ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸ್ತವೆ ಅಂತ ಪುಟ್ಟಯ್ಯ ಹೇಳ್ತಾರೆ ಅಂದರೆ, ಆ ಒಂದು ಕ್ವಶನ್ಸು 2024 ಮತ್ತು 2025 ಕೇಳಿರುವಂಥದ್ದನ್ನು ನೋಡ್ಬೋದು. ಇನ್ನು ನಾಯಿಯನ್ನು ಕೊಲ್ಲದೆ ನೌಕರರು ಸುಳ್ಳು ಹೇಳಿರುವರೆಂದು ನಿರೂಪಕರು ಯಾವ ಸಲಹೆ ನೀಡ್ತಾರೆ ಅನ್ನುವಂಥದ್ದು. ಈ ಒಂದು ಕ್ವಶನು 2024 ಎರಡೂ ಎಕ್ಸಾಮ್ಸಲ್ಲಿ ಹಾಗೆ 2025 ಎಕ್ಸಾಮ್ ನಂಬರ್ 1 ಕೇಳಿರುವಂಥದ್ದು. ಇನ್ನು ಆನೆಯನ್ನು ಹದ್ದುಬಸ್ತಿನಲ್ಲಿಡುವುದರ ಬಗ್ಗೆ ಕುರಿತು ವೇಲಾಯುಧನ ಅಪ್ಪ ಏನು ತಿಳಿಸಿದ್ದಾರೆ ನೋಡಿ. ನಾನು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು 4 ಅಂಕದ ಪ್ರಶ್ನೋತ್ತರಗಳು, 2 ಅಂಕದ ಪ್ರಶ್ನೋತ್ತರಗಳು ಮತ್ತು ಸಂದರ್ಭದ ವಿವರಣೆಯನ್ನು ಬಯಸುವಂತಹ ಒಂದು ವಾಕ್ಯಗಳನ್ನು ನಾನು ಕೃಷ್ಣಗುಣನ ಆನೆಗೆ ಸಂಬಂಧಿಸಿದಂತೆ ಸಪ್ರೇಟ್ ಆಗಿರುವಂತಹ ಒಂದು ವಿಡಿಯೋಗಳನ್ನು ಮಾಡಿದ್ದೇನೆ. ಅದರಲ್ಲಿ ನೀವು ರೆಫರ್ ಮಾಡಬಹುದು. ಇವೆಲ್ಲವನ್ನು ಕೂಡ ಕೊಟ್ಟಿದ್ದೇನೆ. ಅಂದರೆ ರಿಪೀಟ್ ಆಗಿರುವಂತಹ ಕ್ವಶನ್ಸ್ಗಳಿಗೆ ಆನ್ಸರ್ಸನ್ನು ಕೂಡ ಕೊಟ್ಟಿದ್ದೇನೆ. ನೀವು ಅಲ್ಲಿ ಹೋಗಿ ರೆಫರ್ ಮಾಡಬಹುದು. ಹಾಗೆ ಇಷ್ಟು. ಇನ್ನು ಮುಂದಿನ ಒಂದು ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾವೊಂದು ವಿವರಣೆಯನ್ನು ಕೊಟ್ಟಿದ್ದೇನೆ. ಅಲ್ಲಿ ನೀವು ಗಮನಿಸಿಬಿಟ್ಟು ಅದರ ಉತ್ತರವನ್ನು ಕೂಡ ಪಡಿಬಹುದು. ಇಷ್ಟು ನಿಮ್ಮ ಒಂದು ಪ್ರಶ್ನೆಕೋಟಿ 2025 ಮತ್ತು 26ನೇ ಸಾಲಿನ ಸಂಪೂರ್ಣವಾದಂತಹ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನಿಸಿದ್ದೇನೆ. ಇಷ್ಟನ್ನು ನೀವು ರೆಫರ್ ಮಾಡಿಬಿಟ್ಟು ಎಕ್ಸಾಮ್ಸಲ್ಲಿ ಚೆನ್ನಾಗಿ ಬರೀತೀರಾ ಅಂತ ನಾನು ಬಯಸ್ತೇನೆ. ಆಲ್ ದ ಬೆಸ್ಟ್ ಫಾರ್ ಎಕ್ಸಾಮ್. ಥ್ಯಾಂಕ್ ಯು.